ಹೆಲೋ, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ಸಮರ್ಥ್, ಒಬ್ಬ ಐಡಿಯಲ್ ಎಲಿಜಿಬಲ್ ಬ್ಯಾಚುಲರ್ ಅಂತಲೇ ಹೇಳ್ಬೋದು. ಬ್ಯಾಚುಲರ್ ಬೈ ಚಾಯ್ಸ್ ಅಲ್ಲ, ಬೈ ಡೆಸ್ಟಿನಿ. ಹುಡುಗಿರನ್ನ ಪಟಾಯಿಸ್ಕೊಂಡು ಅವ್ರ ಜೊತೆ ಅಲ್ಲಿ ಇಲ್ಲಿ ಹಳೆ ಕಾಲದ ಥರ ಅಲಿಯೋದು, ಮರ ಸುತ್ತೋದು, ಇವೆಲ್ಲ ಸೂಪರ್ ಈಸಿ ನನಗೆ. ಆದರೆ ಐ ಲವ್ ಮೈ ಡಾಗ್ ಮಿಂಚು. ನಾನಿಷ್ಟಪಡೋ ಹುಡುಗನು ಇದೇ ಥರ ನಿಯತ್ತಾಗಿರಬೇಕು. ಈ ಕಾಫಿ ಥರ ನನ್ನ ಹುಡುಗನೂ ಹಾಟಾಗಿರಬೇಕು. ಜೊತೆಗೆ ಬ್ರ್ಯಾಂಡೆಡ್ ಕಾಫಿ ಆದರೆ ಇನ್ನೂ ಬೆಸ್ಟ್. ಈ ಬುಕ್ಸ್ ಥರ ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಎಲ್ಲಿ ಹೋದರೂ ನನ್ನ ಜೊತೆನೇ ಬರಬೇಕು. ಬೇಸಿಕ್ಲಿ ಈ ಹ್ಯಾಸ್ ಟು ಬಿ ಮೈನ್. ಕೇಳಿಸ್ಕೊಂಡ್ರಲ್ಲ, ಯೋಚನೆ ಮಾಡ್ತಿದ್ರೆ ಇದೆಲ್ಲ ಬೇಕಾ ಅನಿಸುತ್ತೆ. ಬೇಡ ಗುರು, ಐ ಥಿಂಕ್ ಬ್ಯಾಚುಲರ್ ಬೈ ಡೆಸ್ಟಿನಿ ಅಂದೆ, ಅದನ್ನೇ ಚಾಯ್ಸು ಮಾಡ್ಕೊಂಡ್ಬಿಡ್ತೀನಿ. ಫಿಕ್ಸ್ ಇದು, ಏನಂತೀರಾ? ಈ ಲವ್ ಸ್ಟೋರಿ ಇಸ್ ಫುಲ್ ಆಫ್ ವರಿ. ನೀವು ನೋಡ್ತೀರಿ ನಮ್ಮ ಹುಡ್ಗನ್ ಲವ್ ಸ್ಟೋರಿ, ನಮ್ಮ ಹುಡ್ಗನ್ ಲವ್ ಸ್ಟೋರಿ, ನಮ್ಮ ಹುಡ್ಗನ್ ಲವ್ ಸ್ಟೋರಿ. ಆಲ್ ರೈಟ್. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಇದರ 2ನೇ ಆವೃತ್ತಿಯ ಬಿಹೈಂಡ್ ದಿ ಲೆನ್ಸ್ ಟಾಕ್ ಶೋಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಸುಹಾಸ್ ಜಿ ಐತಾಳ್. ಇವತ್ತು ಈ ಕಾರ್ಯಕ್ರಮನ ನಡೆಸ್ಕೊಡಲು ನನಗೆ ಬಹಳ ಖುಷಿ ಆಗ್ತಾ ಇದೆ. ಹಾಗೆ ನಮ್ಮೊಂದಿಗೆ ಬ್ಯಾಕ್ ಎಂಡ್ ಅಲ್ಲಿ ಪದ್ಮಿನಿ ಮಂಡಲ್ ಅವರಿದ್ದಾರೆ ಟೆಕ್ನಿಕಲ್ ಸಪೋರ್ಟ್ ಆಗಿ. ಸೊ ಅವರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗೆ ಫಿಕ್ಸ್ ತಂಡ, ಆಸ್ಟಿನ್ ಇಂದ ಫಿಕ್ಸ್ ಕಿರುಚಿತ್ರದ ತಂಡ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಅದರ ಡೈರೆಕ್ಟರ್ ಆದಂತಹ ಲೋಕೇಶ್ ಸರ್, ನಿಮ್ಗೆ ಸ್ವಾಗತ ನಮ್ಮ ಈ ಟಾಕ್ ಶೋಗೆ. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂಡ್ your team. Sure. Thank you so much, Suhas, and thank you TKSF Padmini ಅವರೇ. ನಮಸ್ಕಾರ ಎಲ್ಲರಿಗೂ. ನಮ್ಗೆ ಒಂಥರ ಈ ಆಪರ್ಚುನಿಟಿ ಕೊಟ್ಟು ಈ ಸಿನಿಮಾ ಮಾಡೋದಕ್ಕೆ ಅವಕಾಶ ಕೊಡೋದು ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಜೊತೆಗೆ ಇವತ್ತು ನನ್ನ ಟೀಮ್ ಇಂದ ಪ್ರಸಾದ್ ಇದ್ದಾರೆ, ಒಂದು ಲೀಡ್ ಆಕ್ಟರ್, ಆಮೇಲೆ ಶೋಭಾ ಅವರು ಇದ್ದಾರೆ, ನಮ್ಮ ಲೀಡ್ ಆಕ್ಟ್ರೆಸ್. ಅಂಡ್ ಅಪಾರ್ಟ್ ಫ್ರಮ್ ದಟ್ ಮೈ ಒಂಥರ ಪಾರ್ಟ್ನರ್ ಇನ್ ಕ್ರೈಮ್ ಅಂತಾನೆ ಹೇಳ್ಬೋದು, ವಾಸು ಅವರಿದ್ದಾರೆ. ಸೊ ವಾಸ್ ಹ್ಯಾಂಡಲ್ಡ್ ಅವರ್ ಕ್ಯಾಮ್ರಾ. ಅಂಡ್ ದೆನ್ ಶ್ರೀನಿ, ನಮ್ ಕಂಪ್ಲೀಟ್ ಮ್ಯೂಸಿಕ್, ನಮ್ ಸಿನಿಮಾನ ಒಂದು ಲೆವೆಲ್ ಮೇಲ್ ತಗೊಂಡೋಗಿತ್ತು ಅಂದ್ರೆ ಶ್ರೀನಿ. ಸೊ ಹಿ ಈಸ್ ಆಲ್ಸೋ ಪಾರ್ಟ್ ಆಫ್ ದಿಸ್. ಸೊ ಇದ್ರ ಜೊತೆಗೆ ನಮ್ಗೆ ಇನ್ನೂ ಸಾನ್ವಿ ಭಟ್ ಮತ್ತೆ ಸರಾಯು ಅಂತ ಇದ್ದಾರೆ. other two other actors are there, but today they couldn't join. But this is our small and sweet team that what we had. ಫ್ಯಾಂಟಾಸ್ಟಿಕ್. ಸೊ ನಿಮ್ಮ ಕಿರುಚಿತ್ರದ ಹೆಸರು ಫಿಕ್ಸ್ ಅಂತ ಬಂದ್ಬಿಟ್ಟು ಹೆಸರೇ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಮ್ಮ ವೀಕ್ಷಕರಿಗೆ ನೀವು ಸ್ವಲ್ಪ ಹೇಳ್ತೀರಾ, ಫಿಕ್ಸ್, ವಾಟ್ ಈಸ್ ದಿ ಮೋಟಿವೇಶನ್ ಬಿಹೈಂಡ್ ಮೇಕಿಂಗ್ ದಿ ಮೂವಿ ಫಿಕ್ಸ್? ಅಂಡ್ ಫಾಲೋ ಅಪ್ ಕ್ವಶನ್, ಫಿಕ್ಸ್ ಅನ್ನೋ ಹೆಸರು ಯಾಕೆ ನಿಮ್ಮ ಕಿರುಚಿತ್ರಕ್ಕೆ? ಐ ಥಿಂಕ್ ಸಿನಿಮಾ ನೋಡಿದ್ರೆ ಅದು ಯಾಕೆ ಅಂತ ಎಲ್ಲಾರು ಗೊತ್ತಾಗತ್ತೆ. ಸೊ ತುಂಬಾ ಹೇಳಕ್ ಹೋಗಲ್ಲ, ಬಿಕಾಸ್ ನಮ್ಮ ಕಾನ್ಸೆಪ್ಟ್ ಬಂದೆ ಅದು ಇಟ್ಸ್ ಅಬೌಟ್ ದ ರಿಲೇಶನ್ಶಿಪ್. ಐ ಮೀನ್ ನಾವು ತಗೊಂಡಿರೋ ರಿಲೇಶನ್ಶಿಪ್ ಒಂದು ಇಟ್ ಕುಡ್ ಬಿ ಬಿಟ್ವೀನ್ ದ ಬಾಯ್ ಅಂಡ್ ಅ ಗರ್ಲ್. But I mean, ನನ್ನ ಅನ್ಸೋ ಪ್ರಕಾರ that applies for every and any other relationship, right? So basically ಒಂದು ರಿಲೇಶನ್ಶಿಪ್ ಅನ್ನೋದಕ್ಕೆ ಜೊತೆಗೆ ಸ್ಟ್ರಾಂಗ್ ಆಗಿ ಬೆಳಿಬೇಕು ಅನ್ನೋದಕ್ಕೆ there are few things. For example, ಇವಾಗ ನಾನು ನೀನು ಅಂತ ಇದ್ದಾಗ ಯಾವ್ದೇ ರಿಲೇಶನ್ಶಿಪ್ ವರ್ಕ್ ಆಗಲ್ಲ.
So it's always that mutual respect that, some kind of a level of you compromise. ಇದೇ dialogue actually that you compromise ಅನ್ಕೊಳ್ತೀರಾ ಅಥವಾ whatever you can call it as, right? So, but when you have that mutual respect, trust, and in the relationship, it will always be good and the strong word. ಇದೊಂಥರ ನಮ್ಮ ಫೆವಿಕಾಲ್ ಫಿಕ್ಸ್ ಅಂತಾರಲ್ಲ ಹಂಗಿರುತ್ತೆ. ಹಂಗೆ ಫೆವಿಕಾಲ್ ಫಿಕ್ಸ್. So that's how it is. I think ಒಂದು ಟೈಟಲ್ ತುಂಬಾ ಆಪ್ಟ್ ಅನ್ಸ್ತು ಬರಿಬೇಕಾದ್ರೆ, ಹಂಗೆ ಕತೆ ಬರಿತಾ ಬರಿತಾ ಬರಿತಾ. ಸೊ ವಿ ಥಾಟ್ ಇಟ್ಸ್ ಅ ಗುಡ್ ಟೈಟಲ್. ಆಸಮ್ ಆಸಮ್. ನಾನ್ ನಿಮ್ಮ ಕಿರುಚಿತ್ರ ನೋಡಿದ್ದೇನೆ ಲೋಕೇಶ್. ನನಗೆ ಆಕ್ಚುಲಿ ನೀವು ಹೇಳ್ದಂಗೆ ಆ ಚಿತ್ರ ನೋಡಿದ್ರೇನೆ ಅದು ದೇರ್ ಇಸ್ ಅ ಡಿಫ್ರೆಂಟ್ ಫ್ಲೇವರ್ ಆಫ್ ಆ ಮೂವಿ ಫಿಕ್ಸ್ ಅಂತ. ನನಗೆ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ನನಗೆ ಹೇಗೆ ಅದು ಫ್ಲೇವರ್ ಬಂತು ಅಂತ ಹೇಳಿದ್ರೆ, ಈ ಫಿಕ್ಸ್ ಅಂತ ಹೇಳಿದ್ರೆ ಯು ಆರ್ ಟ್ರೈಂಗ್ ಟು ಫಿಕ್ಸ್ ಸಮಥಿಂಗ್, ರೈಟ್? ನಿಮ್ಮ ಲೀಡ್ ಕ್ಯಾರೆಕ್ಟರ್ ಅಲ್ಲಿ, ನಾನು ಕತೆ ಹೆಚ್ಚು ಹೇಳಕ್ ಹೋಗಲ್ಲ, ಬಟ್ ವಿದೌಟ್ ಡೆಲ್ವಿಂಗ್ ಇನ್ ಟು ದಿ ಇದು, ಸೊ ಫಾರ್ ಮೀ ಫಿಕ್ಸ್ ಮೆಂಟ್ ದಟ್ ಹಿ ಈಸ್ ಟ್ರೈಂಗ್ ಟು ಫಿಕ್ಸ್ ಆರ್ ದಿ ರಿಲೇಶನ್ಶಿಪ್ ಬಗ್ಗೆ ನೀವು ಮಾತಾಡಿದ್ರಿ. ಸೊ ಅವರು ಯಾವುದೋ ಒಂದು ಆ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋಕೆ ಫಿಕ್ಸ್ ಮಾಡೋ ತರ ಹಾಗೆ ಅಂತಾನು ಅನಿಸ್ತು. ಬಟ್ ಈಗ ನಿಮ್ಮ ಇದು ಎಕ್ಸ್ಪ್ಲನೇಷನ್ ಕೇಳಿದಾಗ ಕರೆಕ್ಟ್, ಅದು ಫೆವಿಕಾಲ್ ಫಿಕ್ಸ್ ಅಂದ್ರೆ ಅದು ಅಷ್ಟು ಗಟ್ಟಿ ಮುಟ್ಟಾದಂತ ಒಂದು ರಿಲೇಶನ್ಶಿಪ್ ಆ ತರ ಇರಬೇಕು ಅಂತ, ಅದು ಒಂದು ನನಗೆ ಇಲ್ಲಿ ಭಾಸ ಆಗ್ತಾ ಇದೆ. ಅತ್ಯುತ್ತಮ. ಸೊ ಲೋಕೇಶ್ ಅವರೇ, ನಿಮ್ಮ ಜರ್ನಿ ವಿತ್ TKSSF ಹೇಗಿದೆ? ಅಂದ್ರೆ ಇಸ್ ದಿಸ್ ಯುವರ್ ಫಸ್ಟ್ ಶಾರ್ಟ್ ಫಿಲ್ಮ್ ಆರ್ ಹ್ಯಾವ್ ಯು ಪಾರ್ಟಿಸಿಪೇಟೆಡ್ ಅರ್ಲಿಯರ್ ಇನ್ ದಿ ಫಸ್ಟ್ ವರ್ಷನ್ ಆಫ್ TKSSF ಆಸ್ ವೆಲ್? ಅಲ್ಲ, ಆಕ್ಚುಲಿ TKSFF 1.0 ಮಾಡಿದ್ದೆ. ಸೊ ಹೌದು, ಅವಾಗ ಒನ್ ಅಲ್ಲಿ ಬರೀ ಟೆಕ್ಸಸ್ ಮಾತ್ರ ಇತ್ತು. ಅಂದ್ರೆ ಓನ್ಲಿ ನಾವೆಲ್ಲ ಬರೀ ಟೆಕ್ಸಸ್ ಅಲ್ಲಿ ಇರೋರು ಮಾತ್ರ ಮಾಡ್ಬೋದು ಅಂತಿತ್ತು. ಅಂಡ್ ನಾನು ಅವಾಗ ಆಸ್ಟಿನ್ ಹೊಸದಾಗಿ ಬಂದು 1 ತಿಂಗಳಾಗಿತ್ತು ಅಷ್ಟೇ. ನನ್ಗೆ ಅವಾಗ ಪರಿಚಯ ಆಯ್ತು, ಹಿಂಗೆ ನಡೀತಾ ಇದೆ ಅಂತೆಲ್ಲ ಗೊತ್ತಾಯ್ತು. ಸೊ ಆಲ್ಮೋಸ್ಟ್ ಎಂಡ್ ಅಲ್ಲಿ ಐ ಸಬ್ಮಿಟೆಡ್ ಅ ಫಿಲ್ಮ್ ಕಾಲ್ಡ್ ಅಪ್ಪ ಅಂತ ಇತ್ತು ಲಾಸ್ಟ್ ಟೈಮ್. ಸೊ ಹೌದು. ಸೊ ಹಾಗೆ ಇಟ್ಸ್ ಅ ಫಂಟಾಸ್ಟಿಕ್ ಪ್ಲಾಟ್ಫಾರ್ಮ್ ಫಾರ್ ಆಲ್ ಆಫ್ ಅಸ್, ಬೀಯಿಂಗ್ ಲೈಕ್ ನ್ಯೂ ಕಮರ್ಸ್. ಈಗ ನಮ್ ಪ್ರಸಾದ್ ಆಗಿರ್ಬೋದು, ಶೋಭಾ ಅವ್ರ ಆಗಿರ್ಬೋದು, ಆಮೇಲೆ ಅದರ್ 2 ಲೀಡ್ ಆಕ್ಟರ್ಸ್ ವಾಟ್ ಎವರ್ ವರ್ ಡನ್. ಸೊ ಎಲ್ಲಾರ್ಗು ಹೊಸದು. ಅಂಡ್ ಆಬ್ವಿಯಸ್ಲಿ ವಾಸು ಅವ್ರಿಗೆ ಹೇಳಕ್ಕಾಗಲ್ಲ, ಈಸ್ ಅವರ್ ವೆಟರನ್. ಸೊ ಎಲ್ಲಾರ್ಗು ಒಂದು ಹೊಸ ತಂಡ ಇತ್ತು, ನಮ್ಗೆಲ್ಲ ಕಲಿಯಕ್ ಚೆನ್ನಾಗಿತ್ತು, ವರ್ಕ್ ಮಾಡ್ಬೇಕಾದ್ರೆ ಫಂಟಾಸ್ಟಿಕ್ ಆಗಿತ್ತು. ಸೊ ಇಟ್ಸ್ ಅ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್, ಫಂಟಾಸ್ಟಿಕ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಅಸ್. ಸೊ 2.0ಗೆ ಯೋಚನೆ ಮಾಡಿಲ್ಲ, ಅಂಡ್ ಇಟ್ಸ್ ಗ್ರೋಯಿಂಗ್ ಬಿಗರ್. ಸೊ ನಾವು ಈ ವರ್ಷ ಇಟ್ ಇಸ್ ಬಿಕಮಿಂಗ್ ನಾರ್ತ್ ಅಮೆರಿಕಾ ವೈಡ್, ಇನ್ಕ್ಲೂಡಿಂಗ್ US and Canada. Hopefully next year it will be worldwide. So yeah, so it's a fantastic opportunity. Awesome. So is this your second short film or hege? Andre for TKSFF haudu, but personally I've been doing it from 2007. Wow. So I've done fantastic. A lot of short films. Great. So I've been in this space for a long time. Awesome. ತುಂಬಾ ಖುಷಿ ಆಗತ್ತೆ ಕೇಳಕ್ಕೆ ಲೋಕೇಶ್ ಅವರೇ. ಈಗ ನೀವು ಅಫ್ಕೋರ್ಸ್ ಯು ಆರ್ ಎಕ್ಸ್ಪೀರಿಯನ್ಸ್ಡ್ ಇನ್ ದಿಸ್ ಫೀಲ್ಡ್, ಬಟ್ ನೀವು ಒಂದು ತಂಡನ ಕಟ್ಕೊಂಡು ಆ ತಂಡದವರಿಗೆ ಒಂದು ಆಪರ್ಚುನಿಟಿ ಕೊಟ್ಟು, ಸೊ ಇಟ್ ಈಸ್ ಅ ಗ್ರೇಟ್ ವಿನ್ ಫಾರ್ ಎವ್ರಿಬಡಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನ ನೀವು ಬೇರೆಯವ್ರಿಗೆ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಮಾಡಕ್ ಕೊಟ್ಟು, ಅಂಡ್ ಐ ಥಿಂಕ್ ನಾವು TKSSF ಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ನಮ್ಮಂತ ಅಮೆಚ್ಯೂರ್ಸ್ ನ ಕರ್ಕೊಂಡು ಬಂದು ನಮಗೂ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಇಷ್ಟೆಲ್ಲ ಫಿಲ್ಮ್ ಫೆಸ್ಟಿವಲ್, ನೀವು ಹೇಳ್ದಂಗೆ ಲಾಸ್ಟ್ ಟೈಮ್ ಟೆಕ್ಸಸ್ ಲೆವೆಲ್ ಅಲ್ಲಿ ಇತ್ತು, ಈಗ US Canada ವೈಡ್ ಹೋಗಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ. This is something, this has given us an opportunity to do something different in our lives. ಇಲ್ಲಿದ್ರೆ ವಾಸು ಅವ್ರು ಹೇಳ್ತಾ ಇದ್ರು ನಾವೆಲ್ಲ ಟೆಕ್ಕಿಗಳು ಅಂತ ಹೇಳಿ. ಸೊ ಟೆಕ್ಕಿಗಳು ಅಲ್ಲದೆ ಇನ್ನೊಂದು ಜೀವನ ಇದೆ, ಅದು ಲೈಫ್ ಎಂಜಾಯ್ ಮಾಡಕ್ಕೆ ಇದೊಂದು ನಮ್ಗೆ ಆಪರ್ಚುನಿಟಿ. ಸೊ ರಿಯಲಿ ಥ್ಯಾಂಕ್ಫುಲ್ ಟು TKSSF. ಹಾಗೆ ನಿಮ್ಮೊಂದಿಗೆ ಇವತ್ತು ವಾಸು ಪಾಯಿಂಟ್ ಏನಂದ್ರೆ, ಸಾರಿ, ಎಸ್ಪೆಷಲಿ ನಾನು ಖುಷಿ ಆಗೋದೇನಂದ್ರೆ, ನಾವೊಂದ್ ಸಿನಿಮಾ ಮಾಡ್ಬೇಕಂದ್ರೆ, ನಾನು ಬೇರೆ ಯಾವ್ದೋ ಒಂದ್ ಸಿನಿಮಾ ಮಾಡ್ಬೇಕಂದ್ರೆ ನಾವು ಎಲ್ಲ ಹೋಗಿ ತಗೊಂಡ್ಬರ್ತೀವಿ. ಬಟ್ ಇಲ್ಲಿ ಇದರಲ್ಲಿ ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಲೋಕಲ್ ಟ್ಯಾಲೆಂಟ್ಸ್, ರೈಟ್? ಸೊ ಎಸ್ಪೆಷಲಿ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಸೊ ಲೋಕಲ್ ಟ್ಯಾಲೆಂಟ್ಸ್ ನಲ್ಲಿ ಸುಮಾರು ಚೆನ್ನಾಗಿ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಅವ್ರಿಗೆ ಗೊತ್ತಿರಲ್ಲ, ಬಟ್ ದೇ ಆರ್ ವೆರಿ ಟ್ಯಾಲೆಂಟೆಡ್. ಸೊ ದಟ್ ಈಸ್ ವಾಟ್ ದಿಸ್ ಪ್ಲಾಟ್ಫಾರ್ಮ್ ಹೆಲ್ಪ್ಸ್ ಅಸ್ ಟು ಗೆಟ್ ಆಲ್ ಆಫ್ ದಮ್ into the from behind to the in front of the lens. ಖಂಡಿತ ಲೋಕೇಶ್ ಅವರೇ, ಇದು ಅತ್ಯುತ್ತಮವಾದಂತಹ ಒಂದು ಪಾಯಿಂಟ್ ನ ನೀವು ಹೇಳಿದೀರಾ. ಲೋಕಲ್ ಟ್ಯಾಲೆಂಟ್ಸ್ ನ ಹಿಡ್ಕೊಂಡು ನೀವು ಅವ್ರಿಗೂ ಆಪರ್ಚುನಿಟಿ ಕೊಟ್ಟು, ಅಂಡ್ ಯು ಆರ್ ಆಲ್ಸೋ ಲರ್ನಿಂಗ್, ದೇ ಆರ್ ಆಲ್ಸೋ ಲರ್ನಿಂಗ್. ಐ ವೆರಿ ಮಚ್ ಅಪ್ರಿಶಿಯೇಟ್ ದಟ್. ಯಾಕಂತ ಹೇಳಿದ್ರೆ
ಈಗ ಒಂದು ಶಾರ್ಟ್ ಫಿಲಮ್ ಅಂತ ಹೇಳಿದ್ರೆ ದೇರ್ ಆರ್ ಮೆನಿ ವೇಸ್ ಟು ಡೂ ಇಟ್, ಫಿಲಮ್ ಆರ್ ಶಾರ್ಟ್ ಫಿಲಮ್, ರೈಟ್? ಯು ಕ್ಯಾನ್ ಹೈಯರ್ ಟಾಪ್ ಆಫ್ ದಿ ಎಂಡ್ ಪ್ರೊಫೆಷನಲ್ಸ್ ಅಂಡ್ ಟೆಕ್ನಿಷಿಯನ್ಸ್ ಅಂಡ್ ಗೆಟ್ ಇಟ್ ಡನ್. ಅದು ದಟ್ ಕೆಪ್ಟ್ ಅಸೈಡ್, ನಥಿಂಗ್ ರಾಂಗ್ ವಿತ್ ದಟ್. ಬಟ್ ನೀವು ಲೋಕಲ್ ನಿಮ್ಮ ಫ್ರೆಂಡ್ಸ್ ಮಿತ್ರರನ್ನೇ ಹಾಕೊಂಡು ಅದರಲ್ಲಿ ಮಾಡುವಂತಹ ಥ್ರಿಲ್ಲೇ ಬೇರೆ. ಸೊ ದಟ್ ಪಾಯಿಂಟ್ ರೆಸನೇಟ್ಸ್ ವಿತ್ ಮೀ. ಸೊ ಅದಕ್ಕೆ ನಿಮ್ಗೆ ಐ ವಾಂಟ್ ಟು ಥ್ಯಾಂಕ್ ಯು. ಚಿತ್ರ ನೋಡುವಾಗ್ಲೇ ನನಗೆ ಗೊತ್ತಾಗತ್ತೆ ಎಫರ್ಟ್ ಹಾಕಿದ್ದಾರೆ ಇದರಲ್ಲಿ ಅಂತ ಹೇಳಿ. Irrespective of awards winning or not, that is all secondary. Yeah. But the experience you get by working with your fellow Houston or Austin city friends, and ಅವ್ರಿಗೂ ಒಂಥರ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ನಿಮಗೂ ಒಂಥರ ಥ್ರಿಲ್ಲು. ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತು. ಸೊ ಐ ಕಂಪ್ಲೀಟ್ಲಿ 100% ಐ ಅಗ್ರಿ ವಿತ್ ಯು. ಸೊ ಹಾಗೆ ಪಿಕ್ಸ್ ಅಂತ ಒಂದು ಮೂವಿ ಮಾಡಿದ್ದೀರಾ, ಅತ್ಯುತ್ತಮವಾದಂತಹ ಮೂವಿ, ಅತ್ಯುತ್ತಮವಾದಂತಹ ಒಂದು ಕಾನ್ಸೆಪ್ಟ್. ನನಗೆ ಇನ್ನೊಂದು ಪಾಯಿಂಟ್ ಅತ್ಯುತ್ತಮವಾಗಿ ಸ್ಟ್ಯಾಂಡ್ ಔಟ್ ಆಗಿದ್ದು ಅಂತ ಹೇಳಿದ್ರೆ ನಿಮ್ಮ ಸಿನಿಮ್ಯಾಟೋಗ್ರಫಿ. ಅದಕ್ಕೆ ನಮ್ಮ ವಾಸು ಅವರೇ, ನಿಮ್ಮ ಫೋಟೋಗ್ರಫಿನ ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೀನಿ. ಐ ಕೀಪ್ ಫಾಲೋಯಿಂಗ್. ಯು ಆರ್ ಅ ಫ್ಯಾಂಟಾಸ್ಟಿಕ್ ಫೋಟೋಗ್ರಾಫರ್. ನಿಮ್ಮ ಒಳಗೆ ಒಬ್ಬ ಸಿನಿಮ್ಯಾಟೋಗ್ರಾಫರ್ ಇದ್ದಾರೆ ಅಂತ ನನಗೆ ಇವಾಗ್ಲೇ ಗೊತ್ತಾಗಿದ್ದು. ಇಸ್ ದಿಸ್ ಯುವರ್ ಫಸ್ಟ್ ಶಾರ್ಟ್ ಫಿಲಮ್, ಸರ್? ಇದು ಫಸ್ಟ್ ಶಾರ್ಟ್ ಫಿಲಮ್. Yeah, I think ಮ್ಯಾನ್, we have not done any short films. We have been ತುಂಬಾ ವರ್ಷದಿಂದ ಮಾಡ್ಬೇಕು ಅಂತ ಅನ್ಕೋತಾ ಇದ್ವಿ. ಬೇರೆ ತುಂಬಾ ಜನರ ಜೊತೆ ವರ್ಕ್ ಮಾಡಿದೀನಿ. ಬಟ್ ಆದ್ರೆ ಥಿಂಕ್ ಲೋಕಿ ಅವ್ರು ಕೇಳಿದಾಗ, ಐ ಥಿಂಕ್ ಲೋಕಿ ಅವ್ರ ಹತ್ರ, ಐ ಥಿಂಕ್ ಲೋಕಿ ಅವ್ರ ಜೊತೆ ಮಾತಾಡಿದ್ರೆ ನಿಮ್ಗೆ ಆಫ್ಲೈನ್ ಅಲ್ಲಿ ಮಾತಾಡಿದ್ರೆ ನಿಮ್ಗೆ ಒಂದು 10ರಿಂದ 20 ಕಾನ್ಸೆಪ್ಟ್ಸ್ ಹೇಳ್ಬಿಡ್ತಾರೆ. ತುಂಬಾ ಎಷ್ಟೊಂದು ಕಾನ್ಸೆಪ್ಟ್ಸ್ ಗಳು ಇರುತ್ತೆ ಅವ್ರ ಮೈಂಡ್ ಅಲ್ಲಿ. ಐ ಥಿಂಕ್ he's been, as he said, 2007 in the he's been working on some of the movie industries and all that. So he's worked in some of the Sandalwood movies also as in different roles as well. So ಅವ್ರಿಗೆ ಒಂದು ತುಂಬಾ ಕಾನ್ಸೆಪ್ಟ್ಸ್ ಜಾಸ್ತಿ ಇದೆ. So I think when he brought in a concept and said, this is the concept I want to shoot, and do you have time ಮಾಡೋಣ ಜೊತೆಗೆ ಅಂತೆಲ್ಲ ಹೇಳಿದಾಗ, ಐ ಥಿಂಕ್ ಒಂದು ಅನ್ಸಿದ್ದು ಅಂದ್ರೆ ಕಾಲಾವಕಾಶ ತುಂಬಾ ಕಮ್ಮಿ ಇತ್ತು. ಲೈಕ್ ಐ ಥಿಂಕ್ ಇಟ್ ವಾಸ್ ಟೂ, ಬೈ ದ ಟೈಮ್ ಲೋಕಿ ಡಿಸೈಡೆಡ್ ಇಟ್ ಸೆಲ್ಫ್, ಐ ಥಿಂಕ್ ಇಟ್ ವಾಸ್ ಟೂ ಲೇಟ್ ಅನ್ಸುತ್ತೆ. ಅದ್ರಲ್ಲಿ 2 ಫಿಲಮ್ ಬೇರೆ ಮಾಡ್ತಾ ಇದ್ರು ಅವರು. ಅದ್ರಲ್ಲಿ 2 ಶಾರ್ಟ್ ಫಿಲಮ್ ಮಾಡಿದ್ದಾರೆ ಈ ಸಲ ಅವರು. ಅದ್ರಲ್ಲಿ ಐ ಥಿಂಕ್ ಅವಾಗ ತಂದಾಗ ನಾನು ಇದಾಗುತ್ತಾ ಲೋಕಿ ಅಂತ ಇದ್ದೆ. ಹೆಂಗ್ರಿ ಮಾಡೋದು ಇಷ್ಟು ಚಿಕ್ಕ ಟೈಮಲ್ಲಿ, ಹೆಂಗ್ರಿ ಮಾಡಕ್ಕಾಗತ್ತೆ ಇದೆಲ್ಲ ಶೂಟ್ ಮಾಡ್ಕೊಂಡು ಮಾಡಕ್ಕಾಗ? ಇಲ್ಲ ಮಾಡಕ್ಕಾಗುತ್ತೆ ಬನ್ನಿ. ಅವ್ರಿಗೆ ಹಿ ವಾಸ್ ವೆರಿ ಕಾನ್ಫಿಡೆಂಟ್ ಫಸ್ಟ್ ಆಫ್ ಆಲ್. ಸೊ ದಟ್ ಕಾನ್ಫಿಡೆನ್ಸ್ ಇಸ್ ಇಂಪಾರ್ಟೆಂಟ್. ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದಿದ್ರಿಂದ ನಾನು ಆಯ್ತು ಸರಿ ಹೋಗೋಣ ಮಾಡೋಣ ಬನ್ನಿ ಅಂದ್ಬಿಟ್ಟು ಅಂಡ್ ಅದ್ ಮಾಡಿದ್ವಿ. ಅಂಡ್ ಮೋರ್ ಓವರ್ ಐ ಥಿಂಕ್ ವಾಟ್ ವಾಸ್ ಅದ್ರಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಏನಂದ್ರೆ ಅವ್ರ ಕಾನ್ಸೆಪ್ಟ್ ಅಲ್ಲಿ ಐ ಥಿಂಕ್ 70 to 80% ಆಫ್ ದ ಶಾರ್ಟ್ಸ್ ವರ್ ವೆರಿ ಒಂದು ಕೆಫೆನಲ್ಲಿ ನಡೆಯುತ್ತೆ ಇದು ಆದಷ್ಟು ಮೋಸ್ಟ್ ಆಫ್ ದ ಶಾರ್ಟ್ಸ್. ಸೊ 70 to 75% ಆಫ್ ದ ಶಾರ್ಟ್ಸ್ ಇಟ್ ವಾಸ್ ಎ ನೋ ಬ್ರೈನರ್ ನಮ್ಗೆ. So it was a fixed frame, it's a fixed fixed shot. It was very easy. So in ಮಿಕ್ಕಿದ 20-25% ಸ್ವಲ್ಪ ಕಷ್ಟ ಪಡಬೇಕಾಗಿತ್ತು. ಸೊ ಅದನ್ನ ಮಾಡ್ಕೊಂಡ್ರೆ ಆಯ್ತು ಅನ್ಕೊಂಡು, ಸೊ ದಟ್ ವಾಸ್ ಅನದರ್ ಒನ್ added bonus to it. And ಲೋಕಿ ಅವ್ರಿಗೆ ಸಖತ್ ಸ್ಪಷ್ಟವಾಗಿತ್ತು ಅವ್ರ ಮೈಂಡ್ ಅಲ್ಲಿ, ಹೆಂಗ್ ತೆಗಿಬೇಕು ಫಿಲಮ್, ಹೆಂಗ್ ಬೇಕು, ಯಾವ ತರ ಬೇಕು ಅವ್ರಿಗೆ, ಆ ತರ ಎಲ್ಲ ಇದಿತ್ತು. ಅಂಡ್ ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೆ ಆ ತರ ತೆಗಿರಿ, ಪರವಾಗಿಲ್ಲ ಅಂತಾನು ಹೇಳಿದ್ರು. ಸೊ he gave the freedom to many of the people, I think, in the to do how they can enact, as well as how you can from videography also. So ಅದಕ್ಕೂ ಅವರು ಅಷ್ಟೊಂದು ಫ್ರೀಡಮ್ ಕೊಟ್ಬಿಟ್ಟು ನೀವು ಮಾಡಿ ನೋಡೋಣ ಹೆಂಗ್ ಬರುತ್ತೆ, ಅದ್ ಮಾಡ್ಕೊಂಡ್ರಾಯ್ತು, ಎಡಿಟಿಂಗ್ ಅಲ್ಲಿ ಮಾಡ್ಕೋತೀನಿ ನಾನು ಅಂತಂದ್ರು. ಸೊ ಆದ್ರಿಂದ ಇಟ್ ವಾಸ್ ಅ ಪ್ರಿಟಿ, ಐ ವುಡ್ ಸೇ ಟೈಮ್ ವೈಸ್ ಇಟ್ ವಾಸ್ ಅ ವೆರಿ ಶಾರ್ಟ್ few weekends ಅಲ್ಲಿ ಮಾಡಿರೋದು. ಐ ಥಿಂಕ್ 3 to 4 weekends ಅಲ್ಲಿ. ಅಂಡ್ ಸೊ ಫುಲ್ ಶೂಟಿಂಗ್ ಪ್ರೊಡಕ್ಷನ್ ವೈಸ್ 3 to 4 weeks ಅಲ್ಲಿ ಮಾಡಿದೀರಾ? ಐ ಥಿಂಕ್ ಸೊ. ಐ ಥಿಂಕ್ ಅಲ್ವಾ ಶೂಟಿಂಗ್ ಮಾಡಿರೋದೇ 3 to 4 weekend ಅನ್ಸುತ್ತೆ. Right. I think the actual filming days were almost like 5 days. Wow. Yeah. But it was spread over a month or 6 weeks, I believe. Okay. But Vasu ಒಂದು ಹೇಳಿದ್ರು, ಒಂದು ಕೆಫೆ ಬಾರ್ ಅಲ್ಲಿ ತೆಗೆದ್ವಿ, ಇಟ್ಸ್ ಈಸಿ ಅಂತ. ಫಾರ್ ಮೀ ಆಕ್ಚುಲಿ ಇಟ್ ಇಸ್ ನಾಟ್ ಈಸಿ. ವಾಸು ಹ್ಯಾಸ್ ಹ್ಯಾಂಡಲ್ಡ್ ಇಟ್ ರಿಯಲಿ ವೆಲ್. ಬಿಕಾಸ್ ಒಂದೇ ಲೊಕೇಶನ್ ಅಲ್ಲಿ ನಮ್ಮ 17 ನಿಮಿಷ ನಾವು ಒಂದು ಆಡಿಯನ್ಸ್ ನ ಕೂಡಿಸ್ಬೇಕು ಅಂದ್ರೆ ಇಟ್ ಇಸ್ ನಾಟ್ ಈಸಿ. That is not easy. The Vasu was brought in, fantastic. Obviously, everything, right? ಅದನ್ನೇ ಹೇಳ್ತೀವಿ, ಒಂದು ಸಿನಿಮಾಗೆ ಎಲ್ಲ ಇರ್ಬೇಕು. Actors have done amazing job. Music wise done, it is fantastically come out very well. So, but apart from that, usually also the treat that is given with his limited space ಅಲ್ಲಿ, ಇವಾಗ ಯಾವುದೋ ಒಂದು ನಾನು ಕ್ಯಾಮ್ರಾಮನ್ ಹತ್ರ ಹೋಗಿ ಮಾತಾಡಿದಾಗ, DOP ಹತ್ರ ಹೋಗಿ ಮಾತಾಡಿದಾಗ, ಐ ಹ್ಯಾವ್ ದಿಸ್ ಬ್ಯೂಟಿಫುಲ್ ನೇಚರ್ ಆಚೆ ಕಡೆ ಇದೆ ಅಂದಾಗ,
he can play around a lot. He has a tons of Correct, things to correct, show and within that space. But ಇಲ್ಲ ಗುರು correct. ನಿಮ್ಗೆ ಒಂದೇ 4 ಕೋಡೆ ಇದೆ ಅಂದಾಗ it's not that easy for him. But ಹೌದು, he has done that amazing is what I would say. ಹೌದು. It's fantastic. ಥ್ಯಾಂಕ್ ಯು ಆ ಕಲರ್ ಟೋನ್ ಆಗಿರ್ಬೋದು ಅಥವಾ ಫ್ರೇಮಿಂಗ್ ಇರ್ಬೋದು, ಅದೆಲ್ಲ ಇಟ್ ಕೀಪ್ಸ್ ಆಡಿಯನ್ಸ್ ಗ್ಲೂ ಟು ದಿ ಸ್ಕ್ರೀನ್. ಎಲ್ಲೂ ಮೊನಾಟನಸ್ ಅಂತ ಅನ್ಸಲ್ಲ. ಅಂಡ್ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಇಟ್ ಇಸ್ ನಾಟ್ ಅ ಸ್ಟುಡಿಯೋ ಸೆಟಪ್ ಅಲ್ಲ, ಇಟ್ಸ್ ಅ ವರ್ಕಿಂಗ್ ಕೆಫೆ ಅಲ್ವಾ? ಇಟ್ಸ್ ಆಕ್ಚುಲಿ ರಿಯಲ್ ಕೆಫೆ. ಹೌದು, ವರ್ಕಿಂಗ್ ಕೆಫೆ. It's a real- ಅವ್ರ ಪಾಪ ಹಾ. ಐ ಥಿಂಕ್ ಅವ್ರ ಲೋಕಿ ಅವ್ರ ಕ್ರೆಡಿಟ್ಸ್ ಅಲ್ಲಿ ಹಾಕಿದ್ದಾರೆ. ಇಟ್ಸ್ ಇಟ್ಸ್ ಒನ್ ಆಫ್ ದ ಇಂಡಿಯನ್ ಓನ್ಡ್ ಕೆಫೆ ಹಿಯರ್ ಇನ್ ಆಸ್ಟಿನ್. ಅಂಡ್ ಅವ್ರ ಪಾಪ ತುಂಬಾ Fantastic. ಸಹಕಾರ ಮಾಡಿದ್ರು. ಅವ್ರಿಗೂ ನಮ್ಗೆ ಸಹಕಾರ ಮಾಡಿ ಸಪೋರ್ಟ್ ಮಾಡಿ, ಅವರು ಇಂಡಿಯನ್ ಶಾರ್ಟ್ ಫಿಲಮ್ ಅಂದ್ರೆ ಎನಿ ಡೇ ಯು ಕ್ಯಾನ್ ಕಮ್ ಅಂಡ್ ಶೂಟ್ ಅಂತ ಹೇಳಿ ಪಾಪ ಅವ್ರಿಗೂ ತೊಂದರೆ ಆಗಿದೆ. ಅವರು ತುಂಬಾ ಸಹಕಾರ ಮಾಡಿದ್ದಾರೆ ನಮ್ಗೆ. ಅಂಡ್ ಇಟ್ ವಾಸ್ ವೆರಿ ನೈಸ್. Fantastic. ಇಂಡಿಯನ್ ಕಮ್ಯುನಿಟಿ Yeah, ಕಮಿಂಗ್ ಟುಗೆದರ್ ಟು ಮೇಕ್ ದಿಸ್ ಫಿಲಮ್ ಇಸ್ ವೆರಿ ನೈಸ್. ನಮ್ಗೂ ತುಂಬಾ Right, ಖುಷಿ right, ಆಯ್ತು ಮಾಡೋದು. ಹೌದು. ಅದು ಇಫ್ ಶಾರ್ಟ್ ರಿಕ್ವೈರ್ಸ್ ಯು ಟು ಶೂಟ್ ಇನ್ ಅನ್ ಆಫೀಸ್ ಆರ್ ಲೆಟ್ಸ್ ಸೇ ಅ ಕೆಫೆ ಆರ್ ಅ ಹೋಟೆಲ್, ನೀವು ಸ್ಟುಡಿಯೋದಲ್ಲಿ ಅಥವಾ ಒಂದು ರೂಮ್ ಅಲ್ಲಿ ಎಷ್ಟು ಕನ್ವರ್ಟ್ ಮಾಡಿದ್ರು ಅದು ರಿಯಾಲಿಟಿ ಬರಲ್ಲ ಅದು. ಸೊ ಆ ಕೆಫೆಲೆ ಹೋಗಿ ನೀವು ಶೂಟ್ ಮಾಡಿದೀರಾ, ಅಂಡ್ ದಟ್ ಆಡ್ಸ್ ಅಪ್ ಲಾಟ್ ಆಫ್ ವ್ಯಾಲ್ಯೂ. ರಿಯಲಿಸ್ಟಿಕ್. ಸೆಟಪ್ ಒಂದೇ ಅಲ್ಲ, ಲೈಟ್ ಕ್ರಿಯೇಟ್ ಮಾಡ್ಬೇಕು, ಲೈಟಿಂಗ್ ಲೈಟ್ Correct, ಬೇಕು, ನ್ಯಾಚುರಲ್ correct, ಲೈಟಿಂಗ್ ಬೇಕು. correct. ಅದೆಲ್ಲ ತುಂಬಾ ರಾಮಾಯಣ ಅಲ್ವಾ. ಟೈಮ್ ಶಾರ್ಟ್ ಇರೋದ್ರಿಂದ ನಮ್ಗೆ ರಿಯಲ್ ವರ್ಲ್ಡ್ ಸೆಟಪ್ ವಾಸ್ ನಮ್ಗೆ ಅದು ಇಂಪಾರ್ಟೆಂಟ್ ಅನ್ಸ್ತು. ಅದಕ್ಕೆ ಅದ್ರಲ್ಲೇ ರೈಟ್, ರೈಟ್. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಮತ್ತೆ ಇವರು ಪ್ರಸಾದ್ ಅಂಡ್ ಶೋಭಾ ಅವರು ನಡ್ಕೊಂಡು ಹೋಗೋ ಶೂಟ್ ಎಲ್ಲ ಇದೆಯಲ್ಲ, ಅದೆಲ್ಲ ನೀವು ಹೌ ಡಿಡ್ ಯು ಡೂ ಇಟ್? ಡಿಡ್ ಯೂಸ್ ಅ ಗಿಂಬಲ್ ಹೊರಗಡೆ ಡಿಡ್ ಮಾಡಿದ್ವಿ. ಯೂಸ್ ಹೊರಗಡೆ ಅದನ್ನೆಲ್ಲ ಮಾಡಿದ್ರಲ್ಲ ಅದು? ಹೊರಗಡೆ ಆಬ್ವಿಯಸ್ಲಿ ತುಂಬಾ ಆಕ್ಚುಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿದೀವಿ. ಸೊ ವೆನ್ ಯು ಹ್ಯಾವ್ ಎ ಚಾನ್ಸ್ ಡೆಫಿನೆಟ್ಲಿ ಅದ್ರ ಬಗ್ಗೆ ಮಾತಾಡೋಣ. ಬಟ್ Yeah. ಆದ್ರೆ ಒಂದೊಂದ್ ಜಾಗದಲ್ಲಿ ನೀವ್ ಹೇಳಿದ ಎಕ್ಸಾಕ್ಟ್ ಸೀನು ಅದೊಂದು ಸಖತ್ ಫನಿ ಆಗಿತ್ತು. ನಾವೆಲ್ಲ ದೊಡ್ಡ ದೊಡ್ಡ ಗಿಂಬಲ್ಗಳು, ದೊಡ್ಡ ದೊಡ್ಡ ಕ್ಯಾಮ್ರಾಗಳೆಲ್ಲ ತಗೊಂಡ್ ಹೋಗಿದ್ವಿ. ಅಲ್ಲಿ ಹಾ. ಅಲ್ಲಿ ಹೋದ್ಮೇಲೆ ಒಂದ್ಸಲ ಕಲಿತೀವಿ, ಗೊತ್ತಾಗುತ್ತೆ ಮಾಲ್ ಅಲ್ಲಿ Correct, ಶೂಟಿಂಗ್ correct. ಅಲೌಡ್ ಇಲ್ಲ ಅಂತ ಗೊತ್ತಾಗುತ್ತೆ ಅವಾಗ ಅಲ್ಲಿ. ಓ ವಾವ್. ಮಾಲ್ ಅಲ್ಲಿ ಅವ್ರು ಬಂದ್ಬಿಟ್ಟು ಸೆಕ್ಯೂರಿಟಿ ಅವ್ರು ಬಂದ್ಬಿಟ್ಟು ನಿಲ್ಸ್ಬಿಟ್ಟು ನಮ್ಮನ್ನ ತೆಗಿಯಂಗಿಲ್ಲ ಅಂದ್ಬಿಟ್ಟು ಅವಾಗ ರೈಟ್, ಸೆಲ್ ರೈಟ್, ಫೋನ್ ರೈಟ್. ಅಲ್ಲಿ ತೆಗ್ದಿದ್ದು. ನಮ್ ಶೋಭಾ ಅವ್ರ ಹತ್ರ ಒಂದು ಫ್ಯಾಂಟಾಸ್ಟಿಕ್. ಅಮೇಸಿಂಗ್ ಸೆಲ್ ಫೋನ್ ಕ್ಯಾಮ್ರಾ ಇದೆ, ಹಾ. ಮ್ಯಾಜಿಕಲ್ ಕ್ಯಾಮ್ರಾ. ಅವ್ರ ಶೋಭಾ ಅವ್ರ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ಐಫೋನ್ 15 Pro ಅನ್ಸುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಅದ್ರಲ್ಲಿ ತೆಗ್ದಿದ್ದು ಒಂದೊಂದ್ ಸೀನ್ಸ್. ಹೊರಗಡೆ ಎಲ್ಲೆಲ್ಲಿ ಬಿಡಲ್ವೋ ಪಬ್ಲಿಕ್ ಅಲ್ಲಿ, ಹೌದು. ಬಿಗ್ ದೊಡ್ಡ ದೊಡ್ಡ ಗೇರ್ ನ ಎಲ್ಲಿ ಬಿಡಲ್ವೋ ಅಲ್ಲಿ ನಾವು ಸೆಲ್ ಫೋನ್ ಯೂಸ್ ಮಾಡ್ಕೊಂಡು ಮಾಡಿದೀವಿ ಒಂದೊಂದು ಎಲ್ಲೆಲ್ಲಾಗತ್ತೆ. ರೈಟ್, ರೈಟ್, ರೈಟ್. ಇಟ್ಸ್ ಅ ಟ್ರೂ ಎಕ್ಸ್ಪೀರಿಯನ್ಸ್ ಫ್ರಮ್ ನೀವು ಮಾಡಿದವ್ರಿಗೆ ಗೊತ್ತು. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ಮಾಡಿದವ್ರಿಗೆ ಗೊತ್ತಿದು. ಬಟ್ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಶಾರ್ಟ್ಸ್ ಹೊರಗಡೆಯಿಂದ ತೆಗ್ದಿರೋದು ಹಾಗೆಲ್ಲ. ಸೊ ಹಾಗೆ ನನ್ನ ಮುಂದಿನ ಪ್ರಶ್ನೆ ಪ್ರಸಾದ್ ಅವ್ರಿಗೆ. ಪ್ರಸಾದ್ ದಿ ಲೀಡ್ ಹೀರೋ ಆಫ್ ದಿ ಮೂವಿ. ಸೊ ಪ್ರಸಾದ್, ನೀವು ಡಿಫ್ರೆಂಟ್ ಟೈಮ್ ಲೈನ್ಸ್ ಅಲ್ಲಿ ಅದು ನೀವೇ ಅಂತ ಇಟ್ಸ್ ವೆರಿ ಹಾರ್ಡ್ ಟು ಬಿಲೀವ್. ಒಂದು ಕಡೆಯಲ್ಲಿ ಫುಲ್ ದಾಡಿ ಮೀಸೆ ಇದೆ, ಇನ್ನೊಂದು ಕಡೆಯಲ್ಲಿ ಬರೀ ಫುಲ್ ಕ್ಲೀನ್ ಶೇವ್ ಆಗ್ಬಿಟ್ಟು ಬರೀ ಯುನೋ ಅಂಡ್ ಯು ಆರ್ ಸೇಯಿಂಗ್ ದಿಸ್ ಇಸ್ ಯುವರ್ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್. ಸೊ ಹೌ ಹಾರ್ಡ್ ಆರ್ ಹೌ ಚಾಲೆಂಜಿಂಗ್ ದಿಸ್ ಟಾಸ್ಕ್ ವಾಸ್ ಫಾರ್ ಯು? ಆಫ್ ಕೋರ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಏನಕ್ಕಂದ್ರೆ ಫಸ್ಟ್ ಲೋಕಿ ನಾನು ನೋಡಿದಾಗ ಐ ಹ್ಯಾಡ್ ಲಾಂಗ್ ಹೇರ್ ಇತ್ತು, ಥಿಕ್ ಬಿಯರ್ಡ್ ಇತ್ತು. ಸೊ ಅದನ್ನ ನೋಡ್ಬಿಟ್ಟು ಅವರು ಶಾರ್ಟ್ ಫಿಲ್ಮ್ ಮಾಡ್ತೀನೋ ಅಂದ್ರು. ನಾನು ಯಾವತ್ತೂ ಮಾಡಿಲ್ಲ, ಆಕ್ಟೇ ಮಾಡಿಲ್ಲ, ನಾನು ಮಾಡಿಸ್ತೀನಿ ಬಿಡೋ ಅಂದ್ರು. ಸರಿ ಆಯ್ತು ಮಾಡೋಣ ಅಂದ್ವಿ. ಆಮೇಲೆ ಫೋನ್ ಮಾಡಿ ಹೇಳಿದ್ರು, ನೀನ್ ದಾಡಿ ಮತ್ತೆ ಹೇರ್ ಕಟ್ ಮಾಡಿಸ್ಲೇಬೇಡ, ಎರಡನ್ನೂ ಹಂಗೆ ಇಟ್ಕೋ, ಫಸ್ಟ್ ಏನ್ ಸೀನ್ಸ್ ಇದೆ ಶೂಟ್ ಮಾಡ್ಬೇಡ, ಆಮೇಲೆ ಹೇರ್ ಕಟ್ ಏನೇನ್ ಬೇಕು ಕ್ಲೀನ್ ಶೇವ್ ಎಲ್ಲ ಹೇಳ್ತೀನಿ ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ಲಾಂಗ್ ಹೇರ್ ಅಲ್ಲೇ ಫಸ್ಟ್ ಎಲ್ಲ ಶೂಟ್ ಮಾಡಿ, ದಾಡಿಲೂ ಶೂಟ್ ಮಾಡಿ, ಆಮೇಲೆ ಶಾರ್ಟ್ ಹೇರ್ ಕಟ್ ಏನೇನು ಬೇಕಿತ್ತು ಹೇರ್ ಕಟ್ ಮಾಡಿಸಿ. ಅಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಶಾರ್ಟ್ ಹೇರ್ ಕಟ್ ಅಲ್ಲೂ ದಾಡಿ ಇದೆ, ಆಮೇಲೆ ಇನ್ನೊಂದ್ರಲ್ಲಿ ಫುಲ್ ಶೇವ್ ಮಾಡ್ತೀನಿ. ಕ್ರೆಫೆಲೆ ನಾನು ಟ್ರಿಮ್ಮರ್ ತಗೊಂಡೋಗಿ ಕ್ರೆಫೆಲೆ ಅಲ್ಲಿ ಟ್ರಿಮ್ ಮಾಡಿ ಲಾಸ್ಟ್ ಸೀನ್ಗೆ ಫುಲ್ ಕ್ಲೀನ್ ಶೇವ್ ಮಾಡ್ಕೊಂಡು ಬಂದು ಕುತ್ಕೊಂಡೆ. ಆತರ ಇತ್ತು ಎಕ್ಸ್ಪೀರಿಯನ್ಸ್. ನಿಮ್ಗೆ ಮೇಕಪ್ ಗೆ ಹೆಲ್ಪ್ ಯಾರಾದ್ರೂ ಇದ್ರ? ವ್ಯಾನಿಟಿ ವ್ಯಾನ್ ಏನಾರು ಇತ್ತಾ? ಆತರ ಇರ್ಲಿಲ್ಲ, ಬಟ್ ನಂಗೆ ಒಂದ್ ಸೀನ್ ಅಲ್ಲಿ ಏಜ್ ಆಗಿರೋ ಸೀನ್ ಇದೆ. ಸೊ ಅದಕ್ಕೆ ಲೋಕಿ ಅವ್ರ ವೈಫ್ ಶ್ವೇತಾ ಅವರೇ ಮೇಕಪ್ ಮಾಡಿದ್ರು. ಗ್ರೇ ಹೇರ್ ಎಲ್ಲ ಡಿಫ್ರೆಂಟ್ ಟೈಮ್ ಲೈನ್ಸ್ ಅಲ್ಲಿ ಯು ಲುಕ್ ವೆರಿ ಕನ್ವಿನ್ಸಿಂಗ್. ಅದಕ್ಕೆ ಎಲ್ಲೂ ಮೇಕಪ್ ಜಾಸ್ತಿ ಕಮ್ಮಿ ಅಂತ ಎಲ್ಲೂ ಆಗೇ ಇಲ್ಲ. ಆ ಸ್ಪೆಸಿಫಿಕ್ ಟೈಮ್ ಲೈನ್ ಗೆ ಹೇಗೆ ಲುಕ್ ಬೇಕು, ಕಾಲೇಜ್ ಗೋಯಿಂಗ್ ಕಿಡ್ ಆಗಿರ್ಬೋದು, ಅಥವಾ ನೀವು ಮದುವೆ ಆಗಿ ಯುನೋ ದಟ್ ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ಅಥವಾ ದೆನ್ ವೆನ್ ಯು ಫಸ್ಟ್ ಮೀಟ್ ಶೋಭಾ ಅಟ್ ದಿ ಕೆಫೆ ಅದಾಗಿರ್ಬೋದು. ಐ ಥಿಂಕ್ your looks are really well made. Thank you for the entire team behind making it.
ಅಂಡ್ ಎಸ್ಪೆಷಲಿ ಇದು ನಿಮ್ಮ ಫಸ್ಟ್ ಶಾರ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಐ ಥಿಂಕ್ ಯು ಹ್ಯಾವ್ ಆಕ್ಟೆಡ್ ರಿಯಲಿ ವೆಲ್. Thank you. ಎಸ್ಪೆಷಲಿ ನಿಮ್ಮ ಹಾಗೂ ಶೋಭಾ ಅವರ ಮಧ್ಯೆ ಇರುವಂತಹ ಕೆಲವು ಸೀನ್ಸ್ ಇರ್ಬೋದು. ಅಲ್ಲಿ ಶೋಭಾ ಅವರು ತುಂಬಾ ಶಿ ಅಂದ್ರೆ ಅವರ ಸ್ಟ್ರಗಲ್ ನ ತೋರಿಸ್ಕೊಳ್ತಾರೆ, ಬಟ್ ನೀವು ಅದಕ್ಕೆ ಆದಷ್ಟು ನಿಮ್ಮ ವೈಖರಿಯಲ್ಲೇ ನೀವು ಅದನ್ನ ಆಕ್ಟ್ ಹೌದು. ಮಾಡ್ಕೊಂಡು, ಬಟ್ ಅಟ್ ದಿ ಸೇಮ್ ಟೈಮ್ ಹ್ಮ್. ಯು ಆರ್ ನಾಟ್ ಲೆಟಿಂಗ್ ಇಟ್ ಗೋ, ಯು ಆರ್ ಟ್ರೈಂಗ್ ಟು ಫಿಕ್ಸ್. ಹ್ಮ್. ಅದನ್ನು ತುಂಬಾ Yeah. ಚೆನ್ನಾಗಿ ಅದು ಮೂಡಿ ಬಂದಿದೆ. ದಟ್ ಇಸ್ ಸಮಥಿಂಗ್ ವಿಚ್ ಸ್ಟುಡ್ ಔಟ್ ಟು ಮಿ. ಹೌದು, ಹಾಗೆ ಅದನ್ನ ನನ್ನ ಲೋಕಿ ಅವ್ರು ನಂಗೆ ಅದನ್ನೇ ಹೇಳ್ತಾ ಇದ್ರು, ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ರು, ನೀನ್ ತುಂಬಾ ಮೆಲೋ ಆಗಿರ್ತೀಯಾ, ಯು ವಿಲ್ ಬಿ ಟ್ರೈಂಗ್ ಟು ಫಿಕ್ಸ್ ಇಟ್, ನೀನ್ ಆ ಥರನೇ ಮಾತಾಡ್ಬೇಕು, ಫುಲ್ ಕಾಮ್ ಆಗೇ ಮಾತಾಡ್ಬೇಕು. ಸೊ ನನ್ನ ಕ್ಯಾರೆಕ್ಟರ್ ಇದ್ದಿದ್ದೆ ಹಂಗೆ. ಫ್ಯಾಂಟಾಸ್ಟಿಕ್. ಅದು ಎಲ್ಲೂ ಅಂದ್ರೆ ಅಷ್ಟು ಗೊತ್ತಾಗಲ್ಲ. ಅದು ಲಾಸ್ಟಿಗೆ ನೀ ಹ್ಮ್. ಇಟ್ಸ್ ಅ ಗುಡ್ ಟ್ವಿಸ್ಟ್, ಇನ್ ಅ ಗುಡ್ ವೇ. ಹೌದು. ಅದು ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ ಅದು. ಹಾಗೆ ನನ್ನ ಮುಂದಿನ ಪ್ರಶ್ನೆ ಶೋಭಾ ಅವರಿಗೆ. ಶೋಭಾ ಅವರೇ ನಮಸ್ತೆ. ಆ, ನೀವು ಇದು ನಿಮ್ಮ ಫಸ್ಟ್ ಶಾರ್ಟ್ ಫಿಲ್ಮ್ ಇದು? ಇಸ್ ದಿಸ್ ಯೋರ್ ಫಸ್ಟ್ ಇದು ಎಕ್ಸ್ಪೀರಿಯನ್ಸ್? ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಮೂವಿ. ಓ ಫ್ಯಾಂಟಾಸ್ಟಿಕ್. ಮತ್ತೆ ನೀವು, ಇಫ್ ಐ ಮೇ ಆಸ್ಕ್, ಯುವರ್ ಶೋಭಾ ಕಾಮತ್, ನೀವು ಮಂಗಳೂರಿನವರ ನೀವು? ಇಲ್ಲ, ಅದು ಆಕ್ಚುಲಿ ಕಮತ್ ಅಂತ. ನಮ್ದೆಲ್ಲ ಹುಬ್ಳಿ, ಹಾ. ನೇಟಿವ್ ಎಲ್ಲ ಹುಬ್ಳಿ. ಸೊ ಕೊಂಕಣಿ ಮಾತಾಡ್ತೀರಾ ಮನೆಯಲ್ಲಿ? ಇಲ್ಲ. ಸೊ ನಾನ್ ಮಂಗಳೂರಿಂದ, ಸೊ ಐ ಹ್ಯಾವ್ ಲಾಟ್ ಆಫ್ ಕೊಂಕಣಿ ಫ್ರೆಂಡ್ಸ್, ಅದಕ್ಕೆ ಕೇಳೋಣ ಅಂತ. ಬಟ್ ಎನಿವೇಸ್, ಫ್ಯಾಂಟಾಸ್ಟಿಕ್. ಶೋಭಾ ಅವರೇ, ನಿಮ್ಮ ಆಕ್ಟಿಂಗ್ ನನ್ಗೆ ತುಂಬಾ ಇಷ್ಟ ಆಯ್ತು. ಅದ್ ಲೈಕ್ ಸೇಮ್ ಪ್ರಸಾದ್ ಅವ್ರಿಗೆ ಹೇಳ್ದಂಗೆ ಇದು ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಐ ನೆವರ್ ಫೆಲ್ಟ್ ಇಟ್. ಯಾಕಂತ ಹೇಳಿದ್ರೆ ನಿಮ್ಮ ಸ್ಟ್ರಗಲ್ ಇರ್ಬೋದು, ಅದು ತುಂಬಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣುತ್ತೆ. ಐ ಥಿಂಕ್ ವೆನ್ ಯು ಲುಕ್ ಅಟ್ ದಿ ಮೂವಿ ಇನ್ ದಿ ಥಿಯೇಟರ್, ಐ ಆಮ್ ಪ್ರಿಟಿ ಶ್ಯೂರ್ ಯು ಆರ್ ಗೋನ್ ಟು ಗೆಟ್ ಮೆನಿ ಮೋರ್ ಕಾಂಪ್ಲಿಮೆಂಟ್ಸ್. ಅಲ್ಲಿ ನಿಮ್ಮ ಸ್ಟ್ರಗಲ್ ಆಗಿರ್ಬೋದು, ನಿಮ್ಮ ಡಿಲೆಮಾ ಆಗಿರ್ಬೋದು, ಅಥವಾ ನಿಮ್ಮ ಆ ಖುಷಿಯಾಗಿರುವಂತ ಕೆಲವು ಕ್ಷಣಗಳಾಗಿರ್ಬೋದು, ಅಂಡ್ ಅಟ್ ದಿಸ್ ಇಮಿಡಿಯೇಟ್ಲಿ ಟರ್ನ್ಸ್ ಇನ್ ಟು ಸ್ಯಾಡ್ ಫೀಲಿಂಗ್, ಆ ತರ ತುಂಬಾ ಚೆನ್ನಾಗಿ ಬಂದಿದೆ. ಈ ಮೂವಿಯಲ್ಲಿ ಪಾತ್ರ ಮಾಡಿರೋ ಎಕ್ಸ್ಪೀರಿಯನ್ಸ್ ಹಾಗೂ ಫಿಕ್ಸ್ ತಂಡದೊಂದಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿ. ಸೊ ಫಸ್ಟ್ ನಂಗೆ ವಾಸು ಅವ್ರು ಕಾಲ್ ಮಾಡಿದ್ದು, ಹಿಂಗೆ ಒಂದು ಶಾರ್ಟ್ ಮೂವಿ ಮಾಡ್ತಿದೀವಿ, ಇಟ್ಸ್ ಲೈಕ್ ಕಾಫಿ ಶಾಪ್ ಅಲ್ಲಿ ನಡೆಯೋದು, ಇಟ್ಸ್ ಅ ಸಿಂಪಲ್ ಶಾರ್ಟ್ ಲವ್ ಸ್ಟೋರಿ, ಸೊ ಇಂಟ್ರೆಸ್ಟ್ ಇದೆಯಾ ನೋಡಿ ಹೇಳಿ ಅಂತ ಹೇಳಿದ್ರು. ಸೊ ಇದನ್ನ ಅವ್ರಿಗೆ ರೆಫರ್ ಮಾಡಿದ್ ಶೇಖರ್ ಲಿಂಗಯ್ಯ ಅಂತ, ಅವ್ರು ರೆಫರ್ ಮಾಡಿ ನನ್ನ ಅಪ್ರೋಚ್ ಮಾಡಕ್ ಹೇಳಿದ್ರಂತೆ. ಸೊ ನಾನು ಫುಲ್ ನಂಗೆ ಏನೂ ಗೊತ್ತಿಲ್ಲ, ಆಕ್ಟಿಂಗ್ ಅಂದ್ರೆ ಏನೂ ಗೊತ್ತಿಲ್ಲ, ಮೂವಿ ಹೆಂಗಾಗತ್ತೆ ಏನೂ ಗೊತ್ತಿಲ್ಲ. ಸೊ ಜಸ್ಟ್ ನಾನ್ ಸ್ಟೇಜ್ ಪರ್ಫಾರ್ಮೆನ್ಸ್, ಫ್ಯಾಷನ್ ಶೋ ಅಂದ್ರೆ ಲೈಕ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈ ತರ ಎಲ್ಲ ಮಾಡ್ತಿದ್ದೆ. ಸ್ಟೇಜ್ ಶೋ ಮಾಡಿದಿರಾ? ಹಾಗಾದ್ರೆ ಸ್ಟೇಜ್ ಶೋ ಮಾಡಿದೀನಿ, ಲೈಕ್ ಮೋಸ್ಟ್ ಆಫ್ ದಮ್ ಫ್ಯಾಷನ್ ಶೋ ಮಾಡಿದೀನಿ. ಸೊ ಒಂದು ಪರ್ಫಾರ್ಮೆನ್ಸ್ ಮಾಡಿದೀನಿ. ಸೊ ಹಂಗೆ ಮಾಡಿದಾಗ ಆಕ್ಟಿಂಗ್, ಲೈಕ್ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದು, ಸೊ ಇಂಟರಾಕ್ಟ್ ಮಾಡೋದು, ರಿಯಾಕ್ಷನ್ಸ್, ಎಕ್ಸ್ಪ್ರೆಷನ್ಸ್ ಇವೆಲ್ಲ ಏನು ಅಂದ್ರೆ ಏನು ಗೊತ್ತಿರ್ಲಿಲ್ಲ. ಸೊ ವಾಸು ಅವರು ಇಟ್ಸ್ ಓಕೆ ಟ್ರೈ ಮಾಡಿ ನೋಡೋಣ, ಆಮೇಲೆ ಲೋಕೇಶ್ ಅವ್ರ ಗೈಡೆನ್ಸ್, ಅಂಡ್ ಎಸ್ಪೆಷಲಿ ಕೆಲವೊಂದ್ ಸೀನ್ ಅಲ್ಲಿ ಲೈಕ್ ಸಿಟ್ ಮಾಡ್ಕೊಳ್ಳೋದು, ಆಮೇಲೆ ಸ್ಯಾಡ್ ಆಗಿರೋದು ನನ್ ತುಂಬಾನೇ ಕಷ್ಟ ಆಗಿತ್ತು, ತುಂಬಾನೇ ಟೈಮ್ ತಗೊಂಡಿದೀನಿ. ಬಟ್ ಅದು ಅವರೆಲ್ಲ ಗೈಡ್ ಮಾಡಿ, ಹಿಂಗ್ ಮಾಡು, ಈ ತರ ಮಾಡು, ಇನ್ನೂ ಸ್ವಲ್ಪ ಕೋಪ ಮಾಡ್ಕೋ, ಈ ತರ ಎಲ್ಲ ಹೇಳಿ ನನ್ಗೆ, ಸೊ ಇಟ್ ಕೇಮ್ ಔಟ್ ವೆರಿ ವೆಲ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಲಾಟ್ ಆಫ್ ಗೈಡೆನ್ಸ್, ನನ್ಗೆ ಅಷ್ಟು ಈಸಿ ಆಗಿ ನಾನ್ ಮಾಡ್ಲಿಲ್ಲ, ಬಟ್ ವಿತ್ ಲಾಟ್ ಆಫ್ ಗೈಡೆನ್ಸ್, ಆಮೇಲೆ ಅವ್ರ ಹೆಲ್ಪ್, ಆಮೇಲೆ ಪ್ರಸಾದ್ ಆಯ್ತು ತುಂಬಾ, ಲೈಕ್ ಹಿ ಮೇಡ್ ಮೀ ಕಂಫರ್ಟಬಲ್, ಅವ್ರ ರಿಯಾಕ್ಷನ್ಸ್ ಅವೆಲ್ಲ. ಸೊ ಇಟ್ ಕೇಮ್ ಔಟ್ ನೈಸ್. ಒಳ್ಳೆ ಎಕ್ಸ್ಪೀರಿಯನ್ಸ್. Fantastic. I can imagine, Lokesh, when you have experienced a professional like Lokesh, the amount of encouragement and coaching you might have got on the set, I can just imagine. So ಇಡೀ ತಂಡಕ್ಕೆ ಇನ್ನೊಮ್ಮೆ ಶುಭಾಶಯ. ಇಲ್ಲಿಗೆ ಒಂದು ಕಿರು ವಿರಾಮನ ತಗೋಣ. ವಿರಾಮದ ನಂತರ ಈ ಟಾಕ್ ಶೋನ ಕಂಟಿನ್ಯೂ ಮಾಡೋಣ. ಇಲ್ಲಿಗೆ ಒಂದು ಕಿರು ವಿರಾಮ.
ಬಿಹೈಂಡ್ ದಿ ಲೆನ್ಸ್ ಟಾಕ್ ಶೋಗೆ ನಿಮಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗೆ ಇವತ್ತಿದ್ದಾರೆ ಫಿಕ್ಸ್ ತಂಡದವರು. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಇದರ 2ನೇ ಆವೃತ್ತಿ. ಅದರಲ್ಲಿ ಆಸ್ಟಿನ್ ಇಂದ ಲೋಕೇಶ್ ಅವರ ಸಾರಥ್ಯದಲ್ಲಿ ಇವತ್ತು ಫಿಕ್ಸ್ ತಂಡ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ತಂಡದೊಂದಿಗೆ ಹರಟೆ ಹೊಡೆಯೋಣ. ಲೋಕೇಶ್ ಅವರೇ, ಮುಂದಿನ ಪ್ರಶ್ನೆ ನಿಮಗೆ. ಸೊ ನೀವು ಹೇಳಿದ್ರಿ ನಿಮ್ಗೆ ಸಿನ್ಸ್ 2007 ಯು ಹ್ಯಾವ್ ಬೀನ್ ಡೂಯಿಂಗ್ ದೀಸ್ ಮೂವೀಸ್ ಹಾಗೆಲ್ಲ. ಸೊ ಅಪಾರ್ಟ್ ಫ್ರಮ್ ಡೈರೆಕ್ಷನ್, ರೈಟ್, ಇನ್ನು ಟೆಕ್ನಿಕಲಿ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ವಾಟ್ ಆರ್ ಯುವರ್ ಅದರ್ ಸ್ಕಿಲ್ ಸೆಟ್ಸ್ ವಿಚ್ ಯು ಹ್ಯಾವ್ ವರ್ಕ್ ಇನ್ ದಿ ಪಾಸ್ಟ್? ಸರ್, ಸಿನಿಮಾ ಮೇಕಿಂಗ್ ಅಂದಾಗ ಆಬ್ವಿಯಸ್ಲಿ ನನ್ನ ಪ್ರೊಫೆಷನಲ್ ಇರ್ಬೋದು ಅಥವಾ ಯಾವುದೇ ಒಂದು ಇರ್ಬೋದು, ಐ ಲವ್ ಟು ನೋ ಎವ್ರಿಥಿಂಗ್ ಬಿಕಾಸ್ ನಾನು ಡೈರೆಕ್ಟರ್ ಅಂತಂದ್ರೆ, ಈಗ ನಾನೊಬ್ರು ಎಡಿಟರ್ ಜೊತೆ ನಾನು ಬೇರೆಯವ್ರ ಜೊತೆ ಕೆಲಸ ಮಾತಾಡ್ಬೇಕಂದ್ರೆ ಐ ನೀಡ್ ಟು ನೋ ಅಬೌಟ್ ದಟ್ ಲ್ಯಾಂಗ್ವೇಜ್. ಸೊ ಕಲ್ತಿದ್ದೀನಿ, ಡೆಫಿನೆಟ್ಲಿ ಕಲಿತೀನಿ. ಸೊ ಅಪಾರ್ಟ್ ಫ್ರಮ್ ದಟ್, ಇವಾಗ ಇದಕ್ಕೆ ಫಿಕ್ಸ್ಗೆ ಎಡಿಟಿಂಗ್ ನೀವೇ ಮಾಡಿದ್ದಲ್ಲ ಈ ಚಿತ್ರಕ್ಕೆ? ಹೌದು, ಎಡಿಟಿಂಗ್ ನಾ ಮಾಡಿದ್ದೀನಿ. ಲಿರಿಕ್ಸ್ ನಾ ಬರ್ದಿದ್ದೀನಿ. ಸೊ ಲಿರಿಕ್ಸ್ ಸಮಥಿಂಗ್ ವಿಚ್ ಐ ಎಂಜಾಯ್. ತುಂಬಾ ಬರೀತಿದ್ದೆ, ಬಟ್ ಈ ನಡುವೆ ಸ್ವಲ್ಪ ಕಮ್ಮಿ ಆಗಿದೆ. ಬೇಕಾದ್ರೆ ಮಾತ್ರ ಬರೀತೀನಿ ಅಷ್ಟೇ, ಇಲ್ಲ ಮುಂಚೆ ಬರೀತಾ ಇದ್ದೆ. ಸೊ ಹಾಗೆ, ಸೊ ಫಾರ್ ಇನ್ನೊಂದು ಸಿನಿಮಾ ಅಂತ ಹೇಳಿದ್ರಲ್ಲ, ವಾಸು ಅವರೇ ಮಾಡ್ಬೇಕಾಗಿತ್ತು. ಅದು ನನ್ನ ಶ್ವೇತಾ ಅಂತ ನನ್ನ ವೈಫ್, ಶಿ ಹಸ್ ಡೈರೆಕ್ಟೆಡ್ ದಟ್ ಮೂವಿ, ಆದಿತ್ಯ ಅಂತ. ಸೊ ಅದಕ್ಕೆ ಐ ಡನ್ ಕ್ಯಾಮ್ರಾ ಡಿಒಪಿ ಫಾರ್ ದಟ್. ಡಿಒಪಿ ಮಾಡಿದ್ದೀರಾ ಆದಿತ್ಯ ಅಂತರಕ್ಕೆ? ಹೌದು. ಸೊ ಓವರ್ ಆಲ್ ನನ್ ಮೇನ್ ಬಂದು ಡಿರೆಕ್ಷನ್, ಸ್ಟೋರಿ, ಸ್ಕ್ರೀನ್ ಪ್ಲೇ ರೈಟಿಂಗ್, ದಟ್ ಈಸ್ ವೇರ್ ಮೈ ಮೇಜರ್ ಫೋಕಸ್ ಇಸ್ ಇನ್. ಬಟ್ ಅಪಾರ್ಟ್ ಫ್ರಮ್ ದಟ್, ನಾನು ಬೇಕಂದ್ರೆ ಕ್ಯಾಮ್ರಾನು ಹಿಡಿಬೇಕು ಅಂದಾಗ ಹಿಡಿತೀನಿ, ಅಥವಾ ಎಡಿಟಿಂಗ್ ಮಾಡ್ಬೇಕು ಅಂದಾಗ ಮಾಡ್ತೀನಿ. ಸೊ I've got some of all of them except music. Music ಮಾತ್ರ ನನ್ನ ಕೈಲ, because ಅದಕ್ಕೆ ಸೆಪರೇಟ್ ಟ್ಯಾಲೆಂಟ್ ಬೇಕಾದ್ರೆ everybody cannot just go and do a music ಅಂತ. ಸೊ ಹಾಗಾಗಿ completely pretty much other things I've spent some time definitely. ಫ್ಯಾಂಟಾಸ್ಟಿಕ್. ನೀವು ಮ್ಯೂಸಿಕ್ ಅಂತ ಹೇಳ್ತಿದ್ದಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇವತ್ತು ಶ್ರೀನಿವಾಸ್ ರತ್ನಾಕರ್ ಅವರು ನಮ್ಮೊಂದಿಗಿದ್ದಾರೆ. ಶ್ರೀನಿವಾಸ್ ಅವರೇ, ಸ್ವಾಗತ ನಿಮ್ಗೆ. ಹೇಳಿ ನಮ್ಮ ವೀಕ್ಷಕರಿಗೆ ನಿಮ್ಮ ಇದು ಫಸ್ಟ್ ಫಿಲಮ್ ಎಕ್ಸ್ಪೀರಿಯನ್ಸ್, ಆರ್ ಹ್ಯಾವ್ ಯು ಡನ್ ಮ್ಯೂಸಿಕ್ ಡೈರೆಕ್ಷನ್ ಬಿಫೋರ್, ಅಂಡ್ ಹೌ ಹ್ಯಾಸ್ ಬೀನ್ ಯುವರ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಫಿಕ್ಸ್ ಟೀಮ್? ಮ್ಯೂಟ್ ಆಗಿದ್ದೀರಾ ಶ್ರೀನಿವಾಸ್? ನಮಸ್ಕಾರ, ಕೇಳಿಸ್ತಿದ್ಯಾ? ಎಸ್. ಓಕೆ. ಸೊ ಮೊದಲಿಗೆ ಎಲ್ರೂ ಒಟ್ಟುಗೂಡಿಸಿ ಈ ಮೂವಿನ ರಿಲೀಸ್ ಮಾಡಿ, ಶೂಟ್ ಮಾಡಿ, ಮತ್ತೆ ಒಂದು ಒಳ್ಳೆ ಪ್ರಾಜೆಕ್ಟ್ ಅನ್ನ ಆಚೆ ತರಕ್ಕೆ ಸಹಾಯ ಮಾಡಿರೋ, ಮತ್ತೆ ವೇದಿಕೆ ಕಲ್ಪಿಸ್ಕೊಟ್ಟಿರೋ TKSFF ಅವ್ರಿಗೆ ನನ್ನ ಧನ್ಯವಾದ. ಆಮೇಲೆ ಮತ್ತೆ ಈ ಟೀಮ್ ಅನ್ನ ಒಟ್ಟುಗೂಡಿಸಿ, ಮತ್ತೆ ಅಮೆಚೋರ್ಸ್ ಇಂದ ಈ ಲೆವೆಲ್ ಕ್ವಾಲಿಟಿ ಪ್ರಾಡಕ್ಟ್ ನ ತೆಗ್ದಿರೋ ಲೋಕಿ ಮತ್ತೆ ವಾಸು ಅವರಿಗೆ ಧನ್ಯವಾದ. ಆಮೇಲೆ ಮತ್ತೆ ಈ ಪ್ಯಾನಲಿಸ್ಟ್ ನಿಮ್ಗೆ ನಮ್ಮನ್ನು ಕರೆಸಿ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ನಿಮಗೂ ಧನ್ಯವಾದ. ಸೊ ಇದು ನನ್ನ ಮೊದಲ ಮೂವಿ. ನಾನು ಮೊದಲಿಂದಾನು ಮ್ಯೂಸಿಕಲ್ ಇಂಟ್ರೆಸ್ಟ್ ಇದ್ದೆ, ಬಟ್ ಐ ವಾಸ್ ನಾಟ್ ಆಕ್ಚುಲಿ ಲೈಕ್ ಕೈಂಡ್ ಆಫ್ ಏನು ಇದಿರ್ಲಿಲ್ಲ, ನನಗೆ ಧೈರ್ಯ ಇರ್ಲಿಲ್ಲ ಆಚೆ ಕಡೆ ಬರಕ್ಕೆ. ಅಂದ್ರೆ ಪಬ್ಲಿಕ್ ಫೋರಮ್ ತಗೊಂಡ್ ಬರಕ್ಕೆ ನನಗೆ ಧೈರ್ಯ ಇರ್ಲಿಲ್ಲ. ಸೊ ಲೋಕಿ ಅವಾಗವಾಗ ನೋಡ್ತಿದ್ದ, ಲೋಕೇಶ್ ಅವಾಗವಾಗ ನೋಡ್ತಿದ್ದ, ನಾನು ಮ್ಯೂಸಿಕ್ ಬಾರಿಸ್ತಾ ಇದ್ದೆ, ಎಲ್ಲ ಮಾಡ್ತೀನಿ. So he then actually like encourage ಮಾಡಿ, ಆಮೇಲೆ ಮತ್ತೆ ಇಲ್ಲ ಮಾಡು, ಪರವಾಗಿಲ್ಲ, ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಫಸ್ಟ್ ಆಪರ್ಚುನಿಟಿ ಅವ್ನು ಕೊಟ್ಟ. ಅದೇ ಆಪರ್ಚುನಿಟಿನ ಆದಿತ್ಯ ಅಂತರಕ್ಕೂ ಎಕ್ಸ್ಪ್ಯಾಂಡ್ ಮಾಡ್ದ. ಸೊ ಎರಡೂನು ಮಾಡಿದೀನಿ ಸದ್ಯಕ್ಕೆ. ಸೊ ಈ ಚಿತ್ರಕ್ಕೆ ನಿಮ್ಮ ಸಂಗೀತ ನಿರ್ದೇಶನ ಇದೆ, ಹಾಗೂ BGM ನಿಮ್ದೇ ಅಲ್ವಾ ಇಡೀ ಮೂವಿಗೆ? ಹೌದು, BGM ಅಂಡ್ ಸಿಂಗರ್ ಹಾಡು ನೀವೇ ಹಾಡಿದ್ದ? ಹೌದು, ಸ್ಟಾರ್ಟಿಂಗ್ ಅಲ್ಲಿ ಹಾಡು. ಓ ಫ್ಯಾಂಟಾಸ್ಟಿಕ್. ಅಂಡ್ ಶ್ವೇತಾ ಈಗ ನಿಮ್ಮ ವೈಫ್, ಲೋಕೇಶ್ ಯು ಜಸ್ಟ್ ಮೆನ್ಷನ್, ರೈಟ್? ಫ್ಯಾಂಟಾಸ್ಟಿಕ್. ಹಾಗೆ, ಸೊ ನಿಮ್ಗೆ ಈ ಮ್ಯೂಸಿಕ್ ಮಾಡುವಂತ ಲೋಕೇಶ್ ಅವರು ಆಪರ್ಚುನಿಟಿ ಕೊಟ್ರಲ್ಲ, ಸೊ ಅವರು ನಿಮ್ಗೆ ಏನಾದ್ರು ಈ ತರ ಈ ಫಿಲಮ್ಗೆ ಇದೇ ತರ ಮ್ಯೂಸಿಕ್ ಬೇಕು, ದಿಸ್ ಇಸ್ ದಿ ಎಮೋಷನ್ ಆಫ್ ದಿ ಮೂವಿ, ಸೊ ಆತರ ಏನಾದ್ರು ಡೀಟೇಲ್ಸ್ ಅಥವಾ ಎಕ್ಸ್ಪ್ಲನೇಷನ್ ಏನಾದ್ರು ಕೊಟ್ಟಿದ್ರ? ಸೊ ವಾಟ್ ವಾಸ್ ದಿ ಮೋಟಿವೇಶನ್ ಬಿಹೈಂಡ್ ಫಾರ್ ಯು ಟು ಡೂ ದಿ ಮ್ಯೂಸಿಕ್ ವಾಟ್ ಯು ಹ್ಯಾವ್ ಗಿವನ್ ಟು ಫಿಕ್ಸ್? ಸೊ ಅವ್ನ್ ಥೀಮ್ ಕೊಟ್ಟಿದ್ದ. ಡೈರೆಕ್ಟರ್ ಯಾವಾಗ್ಲೂ ಥೀಮ್ ಕೊಡ್ತಾರೆ, ಆಬ್ವಿಯಸ್ಲಿ, ಲೈಕ್ ಯಾವ ಥೀಮ್ ಅಲ್ಲಿ ಬರ್ಬೇಕು ಮ್ಯೂಸಿಕ್ ಅಂತ. ಸೊ ಇದು ಯೂತ್ಫುಲ್ ಲವ್ ಸ್ಟೋರಿ, ಪೆಪ್ಪಿ ಇರ್ಬೇಕು. ಮತ್ತೆ ಕೆಲವೊಂದ್ ಕಡೆ ಸ್ಯಾಡ್ ಎಲಿಮೆಂಟ್ಸ್ ಬಂದಾಗ ಅದೇ ಪೆಪ್ಪಿ ಎಲಿಮೆಂಟ್ ಏನಿದೆ ಅದನ್ನ ಸ್ಯಾಡ್ ಎಲಿಮೆಂಟ್ ಗೆ ಕನ್ವರ್ಟ್ ಮಾಡಕ್ಕೆ ಟ್ರೈ ಮಾಡ್ಬೇಕು ಅಂತ. ಸೊ ಬೇಸಿಕಲಿ ನಾವು ಇನ್ ಮ್ಯೂಸಿಕಲ್ ಟರ್ಮ್ಸ್ ನಾವೇನ್ ಮಾಡಿದೀವಿ, ಒಂದ್ ಸಿಂಗಲ್ ಡಿ ಕೀನ ಇಟ್ಕೊಂಡ್ಬಿಟ್ಟು ಇಡೀ ಮೂವಿನ ನಾವು ಡಿ ಸ್ಕೇಲ್ ಅಲ್ಲಿ ಮಾಡಿದೀವಿ.
ಸೊ ಓಕೆ ಇನ್ಕ್ಲೂಡಿಂಗ್ ಬ್ಯಾಕ್ ಗ್ರೌಂಡ್ಸ್ ಅಂಡ್ ಎವ್ರಿಥಿಂಗ್ ನೀವು ಒಂದೇ ಸ್ಕೇಲ್ ಅಲ್ಲೇ ಮಾಡಿರೋದು. ಸೊ ಓಕೆ ಅದು ನಿಮ್ಗೆ ಮೇಜರ್ ಮೈನರ್ ಡಿಫರ್ ಆಗ್ತಾ ಇದೆ ಈ ಕಡೆ ಆ ಕಡೆ. ಬಟ್ ನೀವು ನೋಡಿದ್ರು ನಿಮ್ಗೆ ಮೇಜರ್ ಸ್ಕೇಲ್ ಅಲ್ಲೇ ಸ್ಯಾಡ್ ನೋಟ್ಸ್ ಬಂದಿದೆ, ವಿಚ್ ಇಸ್ ಹಾ 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 ಲೈಕ್ ಅನ್ಲೈಕ್ಲಿ ಅನ್ಫೆಮಿಲಿಯರ್ ರೈಟ್ ಆತರ ರೈಟ್ ಮಾಡಿ. ಫ್ಯಾಂಟಾಸ್ಟಿಕ್. ಸೊ ನಾವು ಆ, ಹೇಳ್ಬೋದು ಕಿರುಚಿತ್ರ ಬರೀ 15 ನಿಮಿಷ ಇದೆ ಅಂತ ಹೇಳಿ. ಆ 15 ನಿಮಿಷಕ್ಕೆ ಯಾವ ತರದ ಅಂದ್ರೆ ಕಷ್ಟಗಳಿದೆ, ಯಾವ ತರದ ಪ್ಲಾನಿಂಗ್ ಬೇಕು, ಯಾವ ತರದ ಕೋಆರ್ಡಿನೇಷನ್ ಬೇಕು ಬಿಟ್ವೀನ್ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್, ಲೈಕ್ ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಅಥವಾ ದಿ ಹೋಲ್ ಶೂಟಿಂಗ್ ಪ್ರಾಸೆಸ್ ಆಗಿರ್ಬೋದು. ಐ ಥಿಂಕ್ ದಿಸ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ, ಅಂಡ್ it gives us an opportunity to socialize and get to know people. ಈಗ ಲೋಕೇಶ್ ಅವರು ಯಾವ್ದೋ ಕಾರ್ಯಕ್ರಮ ಅಲ್ಲಿ ನಿಮ್ನ ಭೇಟಿ ಆಗಿರ್ಬೋದು, ಶ್ರೀನಿವಾಸ್ ಅವ್ರನ್ನ, ಇವ್ನು ಮ್ಯೂಸಿಕ್ ಮಾಡ್ತಾನೆ ಅಂತ ಅವಾಗ ಒಂದು ಐಡಿಯಾ ಬಂದಿರ್ಬೋದು, ಇವನನ್ನ ಹಾಕೊಂಡು ಏನಾರು ಮಾಡೋಣ ಅಂತೇಳಿ. ಸೊ ಫ್ಯಾಂಟಾಸ್ಟಿಕ್, ಖುಷಿ ಆಗತ್ತೆ ತುಂಬಾ. ಹಾಗೆ ಓಕೆ, ಆಲ್ರೈಟ್. ನಮ್ಮ ಮುಂದಿನ ಪ್ರಶ್ನೆ ಪ್ರಸಾದ್ ಅವರಿಗೆ. ಪ್ರಸಾದ್ ಅವರೇ, ಈಗ ನಿಮ್ಗೆ ಐ ಆಮ್ ಗೋನ್ ಆಸ್ಕ್ ದಿ ಸೇಮ್ ಕ್ವಶನ್ ವಿಚ್ ಐ ಆಸ್ಕ್ಡ್ ಶ್ರೀನಿವಾಸ್. ಸೊ ನಿಮಗೆ ಈ ಚಿತ್ರದಲ್ಲಿ ಆಕ್ಟ್ ಮಾಡುವಂತ ಲೋಕೇಶ್ ಅವರು ಹೇಳುವಾಗ ಈ ತರ ಮಲ್ಟಿಪಲ್ ಟೈಮ್ ಲೈನ್ಸ್ ಅಲ್ಲಿ ನಿಮ್ಮ ಪಾತ್ರ ಬರುತ್ತೆ, ಸೊ ಅದಕ್ಕೆ ಸ್ಪೆಷಲ್ ಕೋಚಿಂಗ್ ಏನಾದ್ರು ಕೊಟ್ಟಿದ್ರಾ, ಅಥವಾ ನಿಮ್ಗೆ ಸ್ಪೆಷಲ್ ಈ ತರ ರಿಹರ್ಸ್ ಮಾಡುವಂತ, ಡಿಡ್ ಯು ಹ್ಯಾವ್ ಎನಿ ಸಚ್ ಸೆಷನ್ಸ್ ಟು ಗೆಟ್ ಯುವರ್ ಸೆಲ್ಫ್ ಪ್ರಿಪೇರ್ಡ್? ಯಾ ಸೊ ನಾನು ಮತ್ತೆ ಲೋಕಿ ಫಸ್ಟ್ ಮಾತಾಡ್ಕೊಂಡ್ವಿ ಸ್ಕ್ರಿಪ್ಟ್ ಬಗ್ಗೆ, ಸ್ಟೋರಿ ಹೆಂಗಿರುತ್ತೆ. ಸೊ ಅದನ್ನೆಲ್ಲ ಹೇಳಿದ್ರು ನಂಗೊಂದಿನ. ಅಂಡ್ ಅದಾದ್ಮೇಲೆ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ ನಾವು, ನಾನು, ಲೋಕಿ ಅಂಡ್ ವಾಸು ಅಂಡ್ ಶೋಭಾ. ಸೊ ನಾವು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಐ ಥಿಂಕ್ ಒನ್ಸ್ ಇನ್ 2 days ಒನ್ಸ್ ಇನ್ 3 days ನಾವು ಕಾಲ್ ಅಲ್ಲಿ ರಿಹರ್ಸ್ ಮಾಡ್ತಾ ಇದ್ವಿ ಡೈಲಾಗ್ಸ್ ನ. ಸೊ ದಟ್ ವಾಸ್ ಹ್ಯಾಪನಿಂಗ್ ಬಿಫೋರ್ ವಿ ಸ್ಟಾರ್ಟ್ ಶೂಟಿಂಗ್, ಮನೆಯಿಂದಾನೆ. ಶೂಟಿಂಗ್ ಹೋದ್ಮೇಲೆ ಸ್ವಲ್ಪ ಪ್ರೆಪ್ ಇರ್ಲಿ ಅಂತ. ಸೊ ದಟ್ ವಾಸ್ ದ ರಿಹರ್ಸ್ ಬಿಹೈಂಡ್ ದಿಸ್. ಅಂಡ್ ಯಾ, ಅದು ಬಿಟ್ರೆ ನಂದು ಔಟ್ಫಿಟ್ ಅದನ್ನೆಲ್ಲ ಲೋಕಿನೇ ಹೇಳಿದ್ರು ಹಂಗೆ, ಈ ಕಲರ್ ಹಾಕೋ, ಅವರೇ ಪಿಕ್ ಮಾಡೋರು, ಯಾವ್ದಾದ್ರು ಇದೆಯಾ. ಯಾಕಂದ್ರೆ ನನ್ನ ಔಟ್ಫಿಟ್ ಎಲ್ಲ ಸ್ವಲ್ಪ ಕ್ಯಾಶುವಲ್ ಆಗಿರುತ್ತೆ ಇಡೀ ಶಾರ್ಟ್ ಫಿಲಮ್ ಅಲ್ಲಿ. ಸೊ ಯಾ, ಎಲ್ಲ ಅವ್ರದ್ದೇ ಐಡಿಯಾ. ಸೊ ಯಾ, ದಟ್ ವಾಸ್ ದ ಐಡಿಯಾ ಬಿಹೈಂಡ್ ದ ಔಟ್ಫಿಟ್. ಓಕೆ, ಸೊ ಅದೇ ಪ್ರಶ್ನೆ ಶೋಭಾ ನಿಮ್ಗೆ ಸಹ. ನಿಮ್ಗೆ ಈ ಒಂದು ಯು ಡೋಂಟ್ ಕಮ್ ಅಂದ್ರೆ 2 ಟೈಮ್ ಲೈನ್ ಅಲ್ಲಿ ಬರ್ತೀರಾ ನೀವು, ಬಟ್ ನಿಮ್ಗೆ ನಿಮ್ಮ ರೋಲಿಗೆ ದೇರ್ ಇಸ್ ವೇರಿಯಡ್ ಇಮೋಷನ್ಸ್. ಒಂದು ಕಡೆ ನೀವು ಸ್ಯಾಡ್ ಆಗಿರ್ತೀರಾ, ಒಂದು ಕಡೆ ಯು ಆರ್ ಸ್ಟ್ರಗ್ಲಿಂಗ್, ಒಂದು ಕಡೆ ಯು ಆರ್ ಇನ್ ಅ ಡಿಲೆಮಾ. ಹಾಗೆ, ಸೊ ಎನಿ ಸ್ಪೆಷಲ್ ರಿಹರ್ಸಲ್ಸ್ ಡನ್ ಆರ್ ಸ್ಪೆಷಲ್ ಕೋಚಿಂಗ್ ಫ್ರಮ್ ದಿ ಡೈರೆಕ್ಟರ್ ಆರ್ ದಿ ಟೀಮ್? ಸೇಮ್ ಲೈಕ್ ಪ್ರಸಾದ್ ಮೆನ್ಷನ್ ಮಾಡ್ದಂಗೆ ಅಂದ್ರೆ ಒಂದೆರಡು ಸರಿ ಕಾಲ್ ಅಲ್ಲಿ ರಿಹರ್ಸಲ್ ಮಾಡಿದ್ವಿ, ಡೈಲಾಗ್ ಗೋ ಥ್ರೂ ಮಾಡಿ, ಸ್ಕ್ರಿಪ್ಟ್ ಓದ್ಕೊಂಡು. ಸೊ ವಿ ಜಸ್ಟ್ ಕಾನ್ವರ್ಸೇಷನ್ ತರ ಕ್ರಿಯೇಟ್ ಮಾಡಿ, ಫಸ್ಟ್ ಡೈಲಾಗ್ಸ್ ಎಲ್ಲ ಹೆಂಗ್ ಡೆಲಿವರಿ ಮಾಡ್ಬೇಕು, ಎಮೋಷನ್ಸ್ ಹೆಂಗ್ ಬರ್ಬೇಕು, ಸೊ ಅದನ್ನೆಲ್ಲ ಅಲ್ಲಿ ರಿಹರ್ಸಲ್ ಮಾಡಿದ್ದು. ಸೊ ಅದಾದ್ಮೇಲೆ ಶೂಟಿಂಗ್ ಟೈಮ್ ಅಲ್ಲಿ 1-2 ಸಲಿ ರಿಹರ್ಸಲ್ ತರ ಮಾತಾಡಿ ಆಮೇಲೆ ಶೂಟ್ ಮಾಡಿದ್ದು. ಸೊ ಈ ತರ ಎಲ್ಲ ಮಾಡಿ, ಆಮೇಲೆ ಎಮೋಷನ್ಸ್ ಎಲ್ಲ ಫಿಕ್ಸ್ ಮಾಡಿ ಅವನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಆ ತರ ಎಲ್ಲ ನಡ್ತಿತ್ತು. ಅತ್ಯುತ್ತಮ. ಅದೇ ನಿಮ್ಮ ರೋಲ್ ಅಲ್ಲಿ ನಿಮ್ಮ ಸ್ಟ್ರಗಲ್ ಇರಬಹುದು, ನಿಮ್ಮ ತೊಳಲಾಟ ಇರಬಹುದು, ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಐ ಥಿಂಕ್ ಒನ್ ಆಫ್ ದಿ ನಿಮ್ಮ ಆಕ್ಟಿಂಗ್, ಅಫ್ ಕೋರ್ಸ್ ಇಟ್ ಹ್ಯಾಸ್ ಬೀನ್ ಫ್ಯಾಂಟಾಸ್ಟಿಕ್, ಔಟ್ಸ್ಟ್ಯಾಂಡಿಂಗ್. At the same time, the one thing which popped out was cinematography. So Vasu, I'm coming back to you again. So one particular shot, if you're trying to show some struggle or a dilemma or her pain, so did you have to shoot it multiple times in multiple angles, or how easy or how challenging was to get her emotions properly recorded on the camera? ಸೊ ಅಗೇನ್ ಗುಡ್ ಕ್ವಶನ್ ಸುಹಾಸ್ ಅವರೇ. ಸೊ ಒಂದು ಐ ಥಿಂಕ್ ನಾವು ಅವಾಗ್ಲೇ ಮಾತಾಡ್ದಂಗೆ ಒಂದು ಕ್ಲಾರಿಟಿ ಇರ್ಬೇಕು ಡೈರೆಕ್ಟರ್ ಹತ್ರ. ಸೊ ಯಾವ ತರ ಮೂವಿ ಬೇಕು ನಂಗೆ, ಯಾವ ತರ ಈ 70-80% ಸಂಭಾಷಣೆ ತರ ಇರೋದ್ರಿಂದ ಹೀರೋ ಹೀರೋಯಿನ್ ಮಧ್ಯದಲ್ಲಿ, ಪ್ರಸಾದ್ ಅವ್ರ ಶೋಭಾ ಅವ್ರ ಮಧ್ಯೆ ಇರ್ಬೋದು, ಪ್ರಸಾದ್ ಅವ್ರ ಸಾನ್ವಿ ಮಧ್ಯೆ ಇರ್ಬೋದು, ಪ್ರಸಾದ್ ಅವ್ರ ಸರಯು ಮಧ್ಯೆ ಇರ್ಬೋದು, ಎಲ್ಲ ಸಂಭಾಷಣೆ ಸ್ಟೈಲ್ ಇರೋದ್ರಿಂದ ಸೊ ನಮ್ಗೆ ಮುಂಚೆನೆ ಕ್ಲಾರಿಟಿ ಇತ್ತು. ನಮ್ಗೆ the shot that we will be taking will be very close to over the shoulder shots, pretty much, where the 2 cameras which are on the opposite sides will actually
ಆಲ್ಟರ್ನೇಟ್ ಬಿಟ್ವೀನ್ 2 people. ಅದನ್ನ ನಾವು ಕ್ರಾನಲಾಜಿಕಲ್ ಆರ್ಡರ್ ಅಲ್ಲೇ ತೆಗಿಬೇಕು ಅಂತಾನೂ ಇಲ್ಲ. ಒಂದ್ಸಲಿ ಸೆಟಪ್ ಮಾಡಿದ್ಮೇಲೆ ಎಲ್ಲಾ ಪ್ರಸಾದ್ ಅವ್ರದ್ದೆಲ್ಲಾ ಡೈಲಾಗ್ ಮುಗಿಸ್ಕೊಂಡ್ಮೇಲೆ ಬೇಕಾದ್ರೆ ಯು ಕ್ಯಾನ್ ಶಿಫ್ಟ್ ದ ಕ್ಯಾಮ್ರಾ ಟುವರ್ಡ್ಸ್ ಅದರ್ ಪರ್ಸನ್ ಅಂಡ್ ಓವರ್ ದ ಶೋಲ್ಡರ್ ಶಾಟ್ ಆತರ ತೆಗಿಬಹುದು. ಸೊ ಆ ತರದೆಲ್ಲ ಸ್ವಲ್ಪ ಅಳವಡಿಸ್ಕೊಂಡು ಮಾಡಿದೀವಿ. ಓವರ್ ದ ಶೋಲ್ಡರ್ ಶಾಟ್ಸ್ ವರ್ primarily that's the main thing in this movie. 70 to 80% is that. So ಆದ್ರಿಂದ ಅದರಲ್ಲಿ ನಮ್ಗೆ ಓವರ್ ದ ಶೋಲ್ಡರ್ ಶಾಟ್ ತೆಗಿಬೇಕಾದ್ರೆ ಒಂದು the focus is completely on the bust of a person, so it is focus is more on the face. So facial expressions ಮೇಲೆ ಜಾಸ್ತಿ ನಮ್ಗೆ ಅಟೆನ್ಷನ್ ಕೊಡ್ತಾ ಇದ್ರು. ಲೋಕೇಶ್ ಅವ್ರಾಗ್ಲಿ ಇವ್ರಿಬ್ರು ಪ್ರಸಾದ್ ಮತ್ತೆ ಶೋಭಾ ಅವ್ರಿಗೆ ಹೇಳ್ಬೇಕಾದ್ರು ಅಷ್ಟೇ ಅವ್ರಿಗೂ ತೋರ್ಸ್ಕೊಂಡು ನಿಮ್ಗೆ ಹಿಂಗ್ ಬರ್ತಾ ಇದೆ ನೋಡಿ, ನಿಮ್ ಶಾರ್ಟ್ಸ್ ಈ ತರ ಬರ್ತಾ ಇದೆ. ಸೊ ಮೇ ಬಿ ಒಂದೊಂದ್ಸಲಿ ಒಂದೊಂದ್ ಶಾರ್ಟ್ ಇನ್ನೂ ಇಂಪ್ರೂವ್ ಮಾಡ್ಕೋತೀನಿ ನಾನು ಅಂದ್ರೆ ಅವ್ರು ಇನ್ನೊಂದ್ಸಲಿ ರೀಟೇಕ್ ತಗೋತಾ ಇದ್ವಿ ಅದೆಲ್ಲ. ಬಟ್ ಆದ್ರೆ ನನ್ ಪ್ರಕಾರ ಒಂದು ಏನು ಅಂದ್ರೆ ಈ ವೈಶಿಷ್ಟ್ಯತೆ ಈ ಫಿಲ್ಮ್ದು ಅಂದ್ರೆ ಇಟ್ಸ್ ಅ ವೆರಿ ಆಡು ಮಾತಿನ ಡೈಲಾಗ್ಗಳು ಇವೆಲ್ಲ. ಸೊ ವೆರಿ ಕೊಲೋಕಿಯಲ್, ಇಟ್ಸ್ ವೆರಿ ಕೊಲೋಕಿಯಲ್. ದ ಹೋಲ್ ಟೈಮ್ ಲೈನ್ ಇಸ್ ವೆರಿ ಮಾಡರ್ನ್ ಟೈಮ್ ಲೈನ್. ಎಲ್ಲಿ ಹುಡುಗ ಹುಡುಗಿ ಯಾವಾಗ್ಲೂ ಮ್ಯಾಚ್ ಆಗುತ್ತೆ ಅನ್ನೋದು ಇದಿಲ್ಲ. ಇದೆಲ್ಲ ತುಂಬಾ ಕೊಲೋಕಿಯಲ್ ಲ್ಯಾಂಗ್ವೇಜ್ ಆದ್ರಿಂದ ಅವ್ರಿಗಾಗ್ಲಿ, ಶೋಭಾ ಅವ್ರಿಗಾಗ್ಲಿ, ಪ್ರಸಾದ್ ಅವ್ರಿಗಾಗ್ಲಿ, ಸಾನ್ವಿ ಅವ್ರ ಸರಿಯುಗಾಗ್ಲಿ ಯಾರ್ಗುನು ಒಂದು ಕಷ್ಟ ಪಡ್ಬೇಕು ಈ ಡೈಲಾಗ್ ಉಚ್ಚಾರಣೆ ಮಾಡೋದಕ್ಕೆ. ಆ ತರದ್ದು ಒಂಥರ ಅಷ್ಟು ಫ್ಲೆಕ್ಸಿಬಲ್ ಮಾಡಿದ್ರು ಲೋಕೇಶ್ ಅವರು. ಸೊ ಆ ಸ್ಕ್ರಿಪ್ಟ್ ಅಲ್ಲಿ ಅಷ್ಟು ಫ್ಲೆಕ್ಸಿಬಿಲಿಟಿ ಇದ್ದಿದ್ರಿಂದ ನೋಡಮ್ಮ ಇದು ಹೇಳಕ್ ಆಗ್ಲಿಲ್ವಾ, ನಿನ್ ಒರಿಜಿನಲ್ ಹೇಳೋ ಪರವಾಗಿಲ್ಲ. ಈಗ ಯಾಕಂದ್ರೆ ಸಾನ್ವಿ ಅಂಡ್ ಸರಯು ಅವ್ರು ಇನ್ನು ಕಾಲೇಜ್ ನಲ್ಲಿ ಓದ್ತಾರ ಹುಡುಗಿರು. ಸೊ ದೇ ಜಸ್ಟ್ ಗ್ರಾಜುಯೇಟೆಡ್ ಫ್ರಮ್ ಹೈಸ್ಕೂಲ್ ಲಾಸ್ಟ್ 2 ವರ್ಷದಲ್ಲಿ. ಅವ್ರು ಇನ್ನು ಕನ್ನಡ ಪಾಪ ಕನ್ನಡ ಚೆನ್ನಾಗೇ ಮಾತಾಡ್ತಾರೆ, ಆದ್ರೂ ಒಂದೊಂದು ವರ್ಡ್ ಗಳು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅವ್ರಿಗೆ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ, ಕೊಲೋಕಿಯಲ್ ಲ್ಯಾಂಗ್ವೇಜ್ ಆದ್ರಿಂದ ಸ್ವಲ್ಪ ನಿಮ್ಗೆ ನ್ಯಾಚುರಲ್ ಆಗಿ ಹೆಂಗ್ ಬರುತ್ತೆ ಆತರ ಹೇಳು ಪರವಾಗಿಲ್ಲ ಅಂತ ಆತರ. ಸೊ ಅದು ಆ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ರಿಂದ ಆಕ್ಟರ್ಸ್ ವರ್ ವೆರಿ ನ್ಯಾಚುರಲ್ ಇನ್ ದ ಸೆಟ್ಟಿಂಗ್, ರೈಟ್. ಇದೊಂದು ಸೀನು ನಾನ್ ಹೆಂಗ್ ಹೇಳ್ತೀನಿ, ನನ್ ಪ್ರಕಾರ ಅದನ್ನ ಆಕ್ಟಿಂಗು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ನಾನಾಗಿ ಅಲ್ಲಿ ಕ್ಯಾಮರಾಮ್ಯಾನ್ ಆಗಿ ನಿಂತ್ ಕೂತ್ಕೊಳ್ಳೋದು ನಮ್ಗೆ ಆಕ್ಚುಲಿ ಕೆಲಸ ತುಂಬಾ ಸುಲಭ. ಆಕ್ಚುಲಿ ನಮ್ದು ಕ್ಯಾಮ್ರಾ ಬರೀ ಫಿಕ್ಸ್ ಮಾಡ್ಬಿಟ್ಟು ಈ ಅಪರ್ಚರ್ ಅಲ್ಲಿ ಸೆಟ್ ಮಾಡ್ಬಿಟ್ಟು ನಮ್ಗೆ ಬ್ಯಾಕ್ ಗ್ರೌಂಡ್ ಎಲ್ಲ ಬ್ಲರ್ ಮಾಡ್ಬಿಡೋಣ, ಇದೆಲ್ಲ ಓಕೆ ಫೇಸ್ ಆತರ ಅದನ್ನೆಲ್ಲ ಮಾಡ್ಕೊಳ್ಳೋದೆಲ್ಲ ತುಂಬಾ ಟೆಕ್ನಿಕಾಲಿಟಿ ಇಸ್ ವೆರಿ ಸಿಂಪಲ್ ಫ್ರಮ್ ಎ ಕ್ಯಾಮ್ರಾ ಪಾಯಿಂಟ್ ಆಫ್ ವ್ಯೂ. ಬಟ್ ದ ರೀಸನ್ ಇಟ್ ಆಲ್ ಕೇಮ್ ಟುಗೆದರ್ ವೆರಿ ವೆಲ್ ಯಾಕೆ ಅಂದ್ರೆ ಬಿಕಾಸ್ ದ ಸ್ಕ್ರಿಪ್ಟ್ ಅಷ್ಟು ಫ್ಲೆಕ್ಸಿಬಿಲಿಟಿ ಕೊಡ್ತು ಜನರಿಗೆ. ಅಷ್ಟು ಡೈಲಾಗ್ಸ್ ಅಲ್ಲಿ ನೀವು ಇದನ್ನ ಮರ್ತ್ರೆ ಇದೇ ತರ ಗಟ್ ಹೊಡ್ಕೊಂಡು ಹೇಳ್ಬೇಕು ಅಂತಿಲ್ಲ, ನಿಮ್ ನ್ಯಾಚುರಲ್ ಆಗಿ ಹೇಳ್ಕೊಳ್ಳಿ. ಅದು ಆ ಫ್ಲೆಕ್ಸಿಬಿಲಿಟಿ ಇದ್ದಿದ್ರಿಂದ ನಮ್ಗೆ ಐ ಥಿಂಕ್ ಕ್ಯಾಮ್ರಾಮನ್ಗೆ ಅಷ್ಟೊಂದು ನನ್ ಪ್ರಕಾರ ಅಷ್ಟೊಂದು ಕೆಲಸ ತುಂಬಾ ಏನಿರ್ಲಿಲ್ಲ. ಐ ಥಿಂಕ್ ಇಟ್ಸ್ ದ ಸ್ಕ್ರಿಪ್ಟ್ ದಟ್ provided a lot of flexibility to the actors and it made it very easy for all of us actually. Right. Awesome. ತುಂಬಾ ಖುಷಿ ಆಗ್ತಾ ಇದೆ ವಾಸು ಅವರೇ. ಅದರ್ ದನ್ ದಟ್ ಡಿಡ್ ಯು ನೀವು ಚಾಲೆಂಜಸ್ ಬಗ್ಗೆ ಹೇಳೋದಾದ್ರೆ ಎನಿ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಆರ್ ಎನಿ ಪರ್ಟಿಕ್ಯುಲರ್ ಮೇಜರ್ ಚಾಲೆಂಜ್ ಯು ಎನ್ಕೌಂಟರ್ಡ್ ವೈಲ್ ಶೂಟಿಂಗ್? ಒಂದು ದಿಸ್ ಮೂವಿಗೆ ಸ್ವಲ್ಪ ಗ್ಯಾಡ್ಜೆಟ್ಸ್ ಯೂಸ್ ಮಾಡಿದೀವಿ. ಗ್ಯಾಡ್ಜೆಟ್ಸ್ ಸ್ವಲ್ಪ ವಿ ವಾಂಟೆಡ್ ಟು ಟ್ರೈ ಎಕ್ಸ್ಪೆರಿಮೆಂಟೆಡ್. ಸೊ ಲೋಕೇಶ್ ಅವರು ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ರಿಂದ ಸೊ ವಿ ಹ್ಯಾಡ್ ಅ ಬ್ರಾಂಡ್ ನ್ಯೂ ಕ್ಯಾಮ್ರಾ, ವಿ ಹ್ಯಾಡ್ 8K ಕ್ಯಾಮ್ರಾ ದಟ್ ವಿ ವಾಂಟೆಡ್ ಟು ಯೂಸ್. ಸೊ ವಿ ಹ್ಯಾಡ್ ಸೊ ಫಸ್ಟ್ ಸೀನ್ ನೋಡ್ಬೇಕು, ನಾನು ಲೋಕೇಶ್ ಅಂಡ್ ಪ್ರಸಾದ್ ಅಷ್ಟೇ ಹೋಗಿದ್ವಿ ಒಂದು ಆಸ್ಟಿನ್ ಡೌನ್ ಟೌನ್ಗೆ. ಐ ಥಿಂಕ್ ಆ ಸೀನ್ ನಲ್ಲಿ ನಮ್ಗೆ ಎಷ್ಟೊಂದು ಕಲ್ತಂಗ್ ಆಯ್ತು ಫಸ್ಟ್ ಟೈಮ್ ಅಲ್ಲಿ. ಯಾಕೆಂದ್ರೆ 4K ಕ್ಯಾಮ್ರಾ 8K ಕ್ಯಾಮ್ರಾಸ್ ಎಲ್ಲ ಅಷ್ಟೊಂದು ಅಡ್ವಾನ್ಸ್ಡ್ ಆಗಿದ್ರು, ಡೆವಲಪ್ಮೆಂಟ್ ಅಷ್ಟೊಂದು ಸಖತ್ ಬೇಗ ನಡೀತಾ ಇದ್ರು. ಅದನ್ನ ಶೂಟ್ ಮಾಡ್ಬೇಕಾದ್ರೆ ಒಂದೊಂದ್ಸಲ ನಮ್ಗೆ ಅರ್ಥ ಆಗುತ್ತೆ. 4K ನಲ್ಲಿ ಕಂಟಿನ್ಯೂಸ್ ಆಗಿ ನಾನು 120 frames per second ಅಲ್ಲಿ ಹೊಡಿತಾ ಇರ್ತೀನಿ, ಸ್ಲೋ ಮೋಷನ್ ಗೋಸ್ಕರ ಅದೆಲ್ಲ ಹೊಡಿತಾ ಇದ್ರೆ ಬ್ಯಾಟ್ರಿ ಎಷ್ಟು ಬೇಗ ಹೊಟ್ಟೋಗುತ್ತೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಒಂದಿನ ಅಂತೂ ಐ ಥಿಂಕ್ ವಿ ಕಟ್ ಡೌನ್ ಅವರ್ ಶೂಟಿಂಗ್ ಜಸ್ಟ್ ಬಿಕಾಸ್ ಆಲ್ ದ 3 batteries were gone. ಸೊ ಎಲ್ಲ 4K ನಲ್ಲಿ ಹೊಡಿತಾ ಇದ್ವಿ 120 frames ಅಲ್ಲಿ. ನಮ್ಗೆ ಆವಾಗ ಗೊತ್ತಾಯ್ತು ಏನೊಂದು 20 ನಿಮಿಷಕ್ಕೆ ಒಂದೊಂದು ಬ್ಯಾಟ್ರಿ ಹೊಡಕ್ತಾ ಇತ್ತು. ಸೊ ಡೌನ್ ಟೌನ್ ನಲ್ಲಿ ಇದೀವಿ, ಎಲ್ಲಿ ಚಾರ್ಜ್ ಮಾಡ್ಕೊಳ್ಳೋದು. ಸೊ ಅದಾದ್ಮೇಲೆ ಅವತ್ತು ಐ ಥಿಂಕ್ ಅವತ್ತೊಂದು ಹಂಗೆ ಇದೊಂಥರ ಮೂವಿ ಮೇಕಿಂಗ್ ನಾವೊಂದು ನಮ್ ಸಂತೋಷಕ್ಕೋಸ್ಕರ ಮಾಡ್ಬೇಕು, ಇನ್ನೊಂದು ಕಲಿಯಕ್ಕೋಸ್ಕರ ಅಲ್ವಾ. ಇಟ್ಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಜನರಲ್. ಸೊ ಅದರಿಂದ ತುಂಬಾ ಕಲ್ತಿದೀವಿ ಇದನ್ನು ಹೊಸ ಕ್ಯಾಮ್ರಾ ಇಟ್ಕೊಂಡು when we wanted the cinematography to come very good. I think that's one of our intentions in the beginning itself, that we wanted to say okay it needs to look ಸ್ವಲ್ಪ appealing ಆಗಿರ್ಬೇಕು ಅಂತ. ಅಂಡ್ ಬಟ್ ಆದ್ರೆ ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಹೊಸ ಗ್ಯಾಡ್ಜೆಟ್ ತೆಗಿಬೇಕಾದ್ರೂ ಅಷ್ಟೇ ಒಂದು ಝಿಯೂನ್ದು ಗಿಂಬಾಲ್ ಇದೆ, ಝಿಯೂನ್ ಕ್ರೇನ್ 3 ಗಿಂಬಾಲ್ ಅಂತ, ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ.
ಅದ್ರಲ್ಲೂ ಆಹಾ. ಸ್ವಲ್ಪ ಚಾಲೆಂಜಸ್ ಇರೋದು, ಸಡನ್ ಆಗಿ ಬಿದ್ದೋಗೋದು, ಅದು ಇಟ್ ವೋಂಟ್ ಹೌದು ಹೋಲ್ಡ್ ದ ಹೌದು. ಫ್ರೇಮ್, ಇಟ್ ವುಡ್ ಜಸ್ಟ್ ಡ್ರಾಪ್ ಯಪ್. ಡೌನ್. ಸೊ ಪಾಪ ಪ್ರಸಾದ್ ಅಷ್ಟು ದೂರದಿಂದ ಓಡ್ಕೊಂಡ್ ಬರೋನು ಮತ್ತೆ ವಾಪಸ್ ಕಳಿಸ್ತಾರೆ, ತಿರ್ಗಾ ಓಡ್ಸಿ. ಮತ್ತೆ ಓಡಪ್ಪ ನೀನು ಅಂತ. ಸೊ ಎವ್ರಿಬಡಿ ವಾಸ್ ವೆರಿ ಒಳ್ಳೆ ವೆರಿ ವೆರಿ ವರ್ಕೌಟ್ ಆಗಿದೆ ಸಪೋರ್ಟಿವ್. ಪ್ರಸಾದ್ ಅವ್ರಿಗೆ. ಈ ಸಲ ಐ ಥಿಂಕ್ ಲಾಸ್ಟ್ ಲಾಟ್ ಆಫ್ ವೇಟ್ ಅನ್ಸುತ್ತೆ ಓಪನ್ ಈ ಫಿಲಮ್ ಅಲ್ಲಿ. ಬೇಜಾನ್ ಓಡ್ಬಿಟ್ಟಿದೀನಿ ಅವತ್ತು. ಸೊ ಚೆನ್ನಾಗಿತ್ತು. ಒಂಥರ ಡ್ರೋನ್ ಯೂಸ್ ಮಾಡಿದೀವಿ, ಎಲ್ಲೆಲ್ಲ ಆಗುತ್ತೆ ಅಲ್ಲಿ ಡ್ರೋನ್ ಯೂಸ್ ಮಾಡಿದ್ವಿ. ಸೊ ಎಸ್. ಅಂಡ್ ಒಂದೊಂದು ಡ್ರೋನ್ಸ್ ಯುವರ್ ಲಿಲ್ ಬಿಟ್ ಸ್ಕೆಪ್ಟಿಕಲ್ ವೆದರ್ ಶುಡ್ ಬಿ ಇವನ್ ಫ್ಲೈ ದ ಡ್ರೋನ್ ಹಿಯರ್, ಅದೆಲ್ಲ ನೋಡ್ಕೊಂಡ್ ಮಾಡಿದ್ವಿ ಸ್ವಲ್ಪ. ಐ ಥಿಂಕ್ ರೈಟ್. ಆದಷ್ಟು ನಾವ್ ಎಲ್ಲೆಲ್ಲಿ ವಿ ಫಾಲೋಡ್ ದ ರೂಲ್ಸ್ ಪ್ರೆಟಿ ವೆಲ್. ಅಂಡ್ ಆಹಾ. ಇಟ್ ವಾಸ್ ಗುಡ್. ಐ ಥಿಂಕ್ ಓವರ್ ಆಲ್ ಇಟ್ ವರ್ಕ್ ಔಟ್ ವೆರಿ ವೆಲ್. ಒಂದೊಂದ್ಸಲಿ ಮೇ ಬಿ ಅನ್ಸುತ್ತೆ, ಮೇ ಬಿ ವೆದರ್ ಕೂಡ ಬಿನ್ ಬೆಟರ್ ಅನ್ಸ್ತಾ ಇತ್ತು. ಡೌನ್ ಟೌನ್ ವೆದರ್ ನಾವು ಶೂಟ್ ಮಾಡೋ ದಿನ ಇನ್ನೂ ಚೆನ್ನಾಗಿದ್ದಿದ್ರೆ ರೈಟ್ ಚೆನ್ನಾಗಿರೋದು ರೈಟ್ ಅಂತ ಅನ್ಸುತ್ತೆ. ಒಂದಿನ ರೈಟ್ ಕ್ಲೌಡ್ ರೈಟ್ ರೈಟ್. ಹೋಗುತ್ತೆ, ವಿಂಡಿ ಕರೆಕ್ಟ್ ಇರುತ್ತೆ. ಸೊ ಕರೆಕ್ಟ್. ಅದೆಲ್ಲ ಸ್ವಲ್ಪ ನಮ್ ಟೈಮ್ ಕಾಲಾವಕಾಶ ಸ್ವಲ್ಪ ಕಮ್ಮಿ ಇದ್ದಿದ್ರಿಂದ ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕಾಯ್ತು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಎಲ್ಲೆಲ್ಲೂ ಲೋಕೇಶ್ ಹೇಳಿದ್ರು, ನಾನ್ ಕಲರ್ ಗ್ರೇಡಿಂಗ್ ಮಾಡ್ಕೊಂಡು ನಾನು ಎಡಿಟ್ ಮಾಡ್ಕೋತೀನಿ, ನೀವು ವರಿ ಮಾಡ್ಕೋಬೇಡಿ ಅಂತಂದ್ರು. ಅವ್ರು ಆಯ್ತು ಅದನ್ನ ಬಿಟ್ಬಿಟ್ಟು ಅವ್ರ ಲೋಕೇಶ್ ಅವ್ರು ಬಿಟ್ಬಿಟ್ಟು ಅವರೆಲ್ಲ ಎಡಿಟಿಂಗ್ ಅಲ್ಲಿ ಕಷ್ಟ ಪಡ್ಕೊಂಡು ಮಾಡಿದ್ದಾರೆ ಪಾಪ ಲೋಕೇಶ್ ಅವರು. ಹೌದು. ಇಟ್ ವಾಸ್ ಗುಡ್. ಇಟ್ ವಾಸ್ ಅ ಚಾಲೆಂಜಿಂಗ್ ಥಿಂಗ್ ಮೇನ್ಲಿ ಬಿಕಾಸ್ ಈ ಡಿಫ್ರೆಂಟ್ ಗ್ಯಾಜೆಟ್ಸ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಒಂದೊಂದನ್ನು ನೀವು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಒಂದೊಂದು ಈ ಹೊಸದ ಕೈ ಹಾಕಿದಾಗ ಈ ತರ 8K ರೆಕಾರ್ಡಿಂಗ್ 4K ರೆಕಾರ್ಡಿಂಗ್ ಮಾಡ್ತೀನಿ ಅಂದಾಗ, ಹೈ ಫ್ರೇಮ್ಸ್ ಪರ್ ಸೆಕೆಂಡ್ ಮಾಡ್ತೀನಿ ಅಂದಾಗ, ಹೌದು. ಇದನ್ನೆಲ್ಲ ಸ್ವಲ್ಪ ನಮ್ಗೂ ಹೊಸದ್ ಕಲ್ತಂಗ್ ಆಗುತ್ತೆ. ಒಂದು ಬ್ಯಾಟ್ರಿದು, ಇನ್ನೊಂದು ಇಸ್ ಇಟ್ ರಿಯಲಿ ಡು ವಿ ರಿಯಲಿ ನೀಡ್ ದಿಸ್ ಹೈ ಫ್ರೇಮ್ ರೆಕಾರ್ಡಿಂಗ್ ಬೇಕಾ ಅಂತ ಅನ್ಸುತ್ತೆ, ಅಷ್ಟೊಂದು ಸ್ಲೋ ಮೋಷನ್ ತೆಗಿಬೇಕಾ ಅಂತ ಅನ್ಸುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಒಂದೊಂದ್ಸಲಿ ಓಲ್ಡ್ ಮಾಡ್ತೀವಿ ಅನ್ಸುತ್ತೆ, ಒಂದೊಂದ್ಸಲ ಅವಶ್ಯಕತೆಗಿಂತ ಜಾಸ್ತಿ ಮಾಡ್ತೀವಿ ಅಂತ ಅನ್ಸುತ್ತೆ. ಬಟ್ ಆದ್ರೆ ಅಟ್ ದ ಎಂಡ್ ಆಫ್ ದ ಡೇ ಐ ಥಿಂಕ್ ಎಡಿಟಿಂಗ್ ಅಲ್ಲಿ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಐ ಥಿಂಕ್ ಅದನ್ನೆಲ್ಲ ಒಂದೊಂದ್ ಸ್ವಲ್ಪ ಹೌದು. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ. ಸೊ ಇಟ್ ಇಸ್ ಗುಡ್. ಇಟ್ ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್. ಫ್ಯಾಂಟಾಸ್ಟಿಕ್. ಸಿನಿಮಾ ಲುಕ್ ಅಂಡ್ ಫೀಲ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಆ ಡ್ರೋನ್ ಶಾಟ್ ಇನ್ ದ ಆಸ್ಟಿನ್ ಡೌನ್ ಟೌನ್, ಅಂಡ್ ಐ ಥಿಂಕ್ ಇನ್ ದಿ ಬ್ಯಾಕ್ ಯು ಹ್ಯಾವ್ ಟೆಕ್ಸಸ್ ಕ್ಯಾಪಿಟಲ್ ಬಿಲ್ಡಿಂಗ್. I think that has come out really fantastic. And then followed by Prasad running nearby ಇದು ಆ ಶಾರ್ಟ್. ಐ ಥಿಂಕ್ ಓಪನಿಂಗ್ ಸಕ್ಕತ್ತಾಗಿ ಬಂದಿದೆ ಮೂವಿದು. ಇಟ್ ರಿಯಲಿ ಸ್ಟ್ಯಾಂಡ್ಸ್ ಔಟ್. ಥ್ಯಾಂಕ್ ಯು ವಾಸು ಅವರೇ ಇಷ್ಟು ಡೀಟೇಲ್ಸ್ ಎಲ್ಲ ಹೇಳಿದ್ದಕ್ಕೆ. ನೀವು ಒಂದು ಮಾತು ಹೇಳಿದ್ರಿ, ಲೋಕೇಶ್ ಹೇಳಿ. ಎಸ್. ವಾಸು ಅವರು ಇಷ್ಟೆಲ್ಲ ಗ್ಯಾಜೆಟ್ಸ್ ಹೇಳಿದ್ರಲ್ಲ, ಸೊ ಯೂಶಲಿ ಟಿಪಿಕಲಿ ಇವಾಗ ಡ್ರೋನ್ಗೆ ಸೆಪರೇಟ್ ಇರ್ತಾರೆ ಆಪರೇಟ್ ಮಾಡೋದು, ಬಟ್ ಎವ್ರಿ ಅದರ್ ಗ್ಯಾಜೆಟ್ಸ್ ದ ಓನ್ಲಿ ಒನ್ ಪರ್ಸನ್ ಹೂ ಹ್ಯಾಸ್ ಹ್ಯಾಂಡಲ್ಡ್ ಇಸ್ ವಾಸು. So he knows how to operate gimbal, he knows how to operate the still camera, he knows how to operate the drone. So in that way, for me, and ಬೇರೆ ಎಲ್ಲೂ ಹೋಗೋದಿಲ್ಲ ವಾಸು. This what, and also lot of things he got it. Okay, ಇದರಲ್ಲಿ ಈ ಶಾರ್ಟ್ ನ ಇದ್ರಲ್ಲಿ ತೆಗೆದ್ರೆ ಹೆಂಗಿರುತ್ತೆ ಅಂತ. So amazing, was fantastic working with him at one person who knows like all the gadgets. He knows what he is doing. So that's amazing. ಫ್ಯಾಂಟಾಸ್ಟಿಕ್. ನಿಮ್ಮ ಕೋಆರ್ಡಿನೇಷನ್ ಎದ್ದು ಕಾಣ್ತಾ ಇದೆ, ಡೈರೆಕ್ಟರ್ ಅಂಡ್ DOP. ಹೀಗೆ ಮುಂದುವರಲಿ, ತುಂಬಾ ಖುಷಿ ಆಗ್ತಾ ಇದೆ. ಇದರೊಂದಿಗೆ ನಮ್ಮ ಕಾರ್ಯಕ್ರಮದ 2ನೇ ವಿರಾಮ ತಗೊಳ್ಳೋ ಟೈಮ್ ಬಂದಿದೆ. 2ನೇ ವಿರಾಮ. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ, ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತೊಗೊಳ್ಬೇಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತೊಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ, ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್
Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ವೆಲ್ಕಮ್ ಬ್ಯಾಕ್. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ 2ನೇ ಆವೃತ್ತಿಯ ಬಿಹೈಂಡ್ ದಿ ಲೆನ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಫಿಕ್ಸ್ ತಂಡ, ಆಸ್ಟಿನ್ ಇಂದ ಫಿಕ್ಸ್ ತಂಡದವರು. ಇದರ ಡೈರೆಕ್ಟರ್ ಲೋಕೇಶ್ ಹಾಗೂ ಅವರ ತಂಡದವರಿದ್ದಾರೆ. ನನ್ನ ಮುಂದಿನ ಪ್ರಶ್ನೆ ಲೋಕೇಶ್, ವಿರಾಮಕ್ಕೆ ಹೋಗೋ ಮುಂಚೆ ಲೋಕೇಶ್ ಅವರೇ, ನಾವು ವಾಸು ಅವರ ಜೊತೆಗೆ ತುಂಬಾ ಡೀಟೇಲ್ ಆಗಿ ಅವರ DOP ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಚಾಲೆಂಜಸ್ ಆಗಿರ್ಬೋದು ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಅವ್ರು ಒಂದು ಮಾತು ಹೇಳಿದ್ರು, ಎಡಿಟಿಂಗ್ ಅಲ್ಲಿ, ಕಲರ್ ಗ್ರೇಡಿಂಗ್ ಅಲ್ಲಿ ನಾನೆಲ್ಲ ನೋಡ್ಕೊಡ್ತೀನಿ ಅಂತ ನೀವು ಹೇಳಿದ್ರಂತೆ ಅವ್ರಿಗೆ. ಸೊ DOP ಅಥವಾ ಸಿನಿಮಾಟೋಗ್ರಫಿ ಅಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಡೆಫಿನೆಟ್ಲಿ ನಿಮ್ಮ ಕಲರ್ ಗ್ರೇಡಿಂಗ್ ಆಲ್ಸೋ ಅದರಲ್ಲೊಂದು ಮೇಜರ್ ಪಾರ್ಟ್ ಇದೆ. ಯಾಕಂತ ಹೇಳಿದ್ರೆ ದಿ ಎಂಟೈರ್ ಫಿಲಮ್ ಫಾಲೋಸ್ ಅ ಟೋನ್. ಸೊ ನಿಮ್ಗೆ ಡಿಡ್ ಯು ಹ್ಯಾವ್ ದಟ್ ಇನ್ ಮೈಂಡ್ ಆರ್ ಡಿಡ್ ಯು ಫಿಗರ್ ಆಸ್ ಯು ಸ್ಟಾರ್ಟೆಡ್ ಎಡಿಟಿಂಗ್ ದಟ್ ಈ ತರ ಬಂದ್ರೆ ಟೋನ್ ಚೆನ್ನಾಗಿರತ್ತೆ ಅಂತ ಹೇಳಿ? ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡ್ ತನಕನು ದಿ ಮೂವಿ ಹ್ಯಾಸ್ ಅ ಯುನೀಕ್ ಆರೆಂಜ್ ಟಿಂಟ್ ಇರೋ ಒಂಥರ ಟೋನ್ ಇದೆ, ಅಂಡ್ ದಟ್ ಗಿವ್ಸ್ ಇಟ್ ಅ ಡಿಫ್ರೆಂಟ್ ಲುಕ್ ಅಂಡ್ ಫೀಲ್. ನಿಮ್ಮ ಅವರ ಕಾಲೇಜ್ ಟೈಮ್ ಆಗಿರಬಹುದು ಅಥವಾ ಅವರ ಸಾಂಸಾರಿಕ ಜೀವನ ನಡೆಸೋ ಟೈಮ್ ಆಗಿರ್ಬೋದು, ತುಂಬಾ ಯುನೀಕ್ ಲುಕ್ ಅಂಡ್ ಫೀಲ್ ಇದೆ. ಸೊ ಅದರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿಕೊಡಿ. Yeah, sure. So, one idea itto ಅಂದ್ರೆ it has to be a warm tone and a cool tone ತರ ಒಂದು idea itto, but obviously color grading and ನಾನು ಕೂತಾಗ I had to play around with lot of things. So ಅದಕ್ಕೆ usually because of the initially ಮಾತುಕತೆ ಆಗ್ಬೇಕಾದ subject is a place where there's love, there is the different emotions. So I wanted to, and then also the ambience, right? So when now ನಾವೇನೇ ಅನ್ಕೊಂಡ್ರು ಆಂಬಿಯನ್ಸ್ ಅಲ್ಲಿ ಅದು ನ್ಯಾಚುರಲ್ ಲೈಟ್ ಏನಿದೆ ಅದ್ರ ಅಗೇನ್ಸ್ಟ್ ಆಗಿ ಹೋಗಕ್ಕಾಗಲ್ಲ. ಕಲರ್ ಗ್ರೇಡಿಂಗ್ ಹ್ಯಾಸ್ ಟು ಕೈಂಡ್ ಆಫ್ ಗೋ ಅಲಾಂಗ್ ವಿತ್ ವಾಟ್ ಎವರ್ ವಿ ಹ್ಯಾವ್ ಶಾಟ್ ಆಸ್ ವೆಲ್, ರೈಟ್? ಸೊ ನಾನು ಹಾಗಾಗಿ ಇಟ್ ಆಲ್ ವರ್ಕ್ ವೆಲ್ ವಿತ್ ಇನ್ ದ ಕೆಫೆಟೇರಿಯಾದಲ್ಲಿ ತೆಗೆದಾಗ ವಿತ್ ಆರೆಂಜ್ ಲೈಟ್ಸ್ ಅಂಡ್ ವಾಟ್ ಎವರ್ ಇಟ್ ವಾಸ್ ಗೋಯಿಂಗ್ ವೆಲ್ ವಿತ್ ಅಸ್. ಸೊ ಅದಕ್ಕೆ ದ ವಾರ್ಮ್ ಟೋನ್ ಇಟ್ ವೆಂಟ್ ವೆಲ್. ಸೊ the same thing ನಾನು ಲಾಸ್ಟ್ ಅಲ್ಲಿ ಏನ್ ಬರುತ್ತೆ ಟ್ವಿಸ್ಟ್ ಇಟ್ ಇಸ್ ವೆರಿ kind of a cool the thing. So ಅದಕ್ಕೆ I made it more little of a the cooler tone, temperature tone as well. So also because color tone ಅನ್ನೋದು ಸುಮ್ನೆ ಏನೋ ಒಂದಲ್ಲಿ ಮಾಡಕ್ಕಲ್ಲ ಇದೆ ಅಂತ we cannot just play around something. So it has to go with the emotions that's going around in that scene and stuff like that. So I've tried to give that different look as well as what actually apt for that particular the scene that's going on. Fantastic. ನಿಮ್ಮ ಹತ್ರ ಬೋತ್ ಯು ಅಂಡ್ ವಾಸು, ಪದ್ಮಿನಿ ಅವ್ರು ಬಿಟ್ರೆ ನಾನು ಇನ್ನೊಂದು 2 ಗಂಟೆ ಬರೀ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಮೇಲೆ ಡಿಸ್ಕಸ್ ಮಾಡ್ತಾ ಕೂತ್ಕೊಳ್ತೀನಿ. ಬಟ್ ಐ ನೋ ದಟ್ ಐ ಕಾಂಟ್ ಡೂ ದಟ್. ಬಟ್ ತುಂಬಾ ಖುಷಿ ಆಗ್ತಿದೆ ಲೋಕೇಶ್ ಅವರೇ, ವಾಸು ಅವರೇ, ಈ ತರ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಲುಕ್ ಅಂಡ್ ಫೀಲ್ ಕೊಟ್ಟಿದ್ದೀರಾ. ಇಟ್ ರಿಯಲಿ ಸ್ಟ್ಯಾಂಡ್ಸ್ ಔಟ್. ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ಫ್ಯಾಂಟಾಸ್ಟಿಕ್ ಎಫರ್ಟ್. ಹಾಗೆ ನನ್ನ ಮುಂದಿನ ಪ್ರಶ್ನೆ ಶ್ರೀನಿವಾಸ್ ಅವರಿಗೆ. ಶ್ರೀನಿವಾಸ್ ಅವರೇ, if there is one or two challenging experiences in the movie, ಈ ತರ you had to face some challenge and if you can explain ಅದರ ಬಗ್ಗೆ ನೀವು ಹೇಗೆ ಅದನ್ನ ಓವರ್ಕಮ್ ಮಾಡಿದ್ರಿ? ಎನಿ such experience? Zero challenges, sir. ಲೋಕಿ ಅಂತ ಅವ್ರು ಇರ್ಬೇಕಾದ್ರೆ ಚಾಲೆಂಜ್ ಇದೇ ಇಲ್ಲ. ದ ಥಿಂಗ್ ಇಸ್ ಲೈಕ್ ಕ್ರಿಯೇಟಿವಿಟಿನ ಅವರು ಯಾವ ರೀತಿ ಹಾರ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ, ಇಂಟ್ರಾಕ್ಷನ್ಸ್ ಮೇಲೆ ಹೋಗುತ್ತೆ, ಎನ್ಕರೇಜ್ಮೆಂಟ್ ಮೇಲೆ ಹೋಗುತ್ತೆ ಅಲ್ವಾ. ಈಗ ನಾನು ಒನ್ ಟೋನ್ ಕೊಟ್ರೆ ಲೋಕಿಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಹಿ ವುಡ್ ಆಕ್ಚುಲಿ ಲೈಕ್ ಸೇ ಇಲ್ಲ ಈ ತರ ಅಲ್ಲ, ಈ ತರ ಬರ್ಬೇಕು ಅಂತ ಹೇಳ್ಬಿಟ್ಟು
ಅಕಾರ್ಡಿಂಗ್ಲಿ ಐ ವುಡ್ ಹ್ಯಾವ್ ಮಾಡಿಫೈಡ್. ಲೈಕ್ ವಿ ಡಿಡ್ ಹ್ಯಾವ್ ಅ ಲಾಟ್ ಆಫ್ ಫನ್. ಲೈಕ್ ಬೆಳಗ್ಗೆ ಹೊತ್ತು ಎಲ್ಲಾನು ಇವನ್ ಆಕ್ಟರ್ಸ್ ಜೊತೆಗೆ ಸ್ಪೆಂಡ್ ಮಾಡ್ತಾ ಇದ್ರೆ ರಾತ್ರಿ 9:30 10 ಗಂಟೆ ಮೇಲೆ ಅದೆಷ್ಟು ಶ್ವೇತಾ ಬೇಜಾರ್ ಮಾಡ್ಕೊಂಡಿದಾರ ಗೊತ್ತಿಲ್ಲ. ವಾರಕ್ಕೆ 4 ದಿನ ರಾತ್ರಿ 11 ಗಂಟೆ ಆದ್ಮೇಲೆ ನಾವಿಬ್ರು ಕಾಲಲ್ಲಿ ಕುತ್ಕೊಂತಾ ಇದ್ವಿ. ಆಹಾ ಹಿಂಗ್ ಬರ್ತಾ ಇದೆ ಕಣೋ, ಹಿಂಗ್ ಬರ್ತಾ ಇದೆ ಕಣೋ, ಹಿಂಗ್ ಬರ್ತಾ ಇದೆ ಕಣೋ ಅಂತ. ಸೊ ಆಹಾ ಇಟ್ ವಾಸ್ ಅ ವೆರಿ ಫನ್ ಎಕ್ಸ್ಪೀರಿಯನ್ಸ್. ದ ಥಿಂಗ್ ಇಸ್ ಲೈಕ್ ವಾಸು ಫ್ರಂಟ್ ಎಂಡ್ ಅಲ್ಲಿ ಕೆಲಸ ಮಾಡಿದ್ರೆ ಲೋಕಿ ನನ್ ಜೊತೆ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡ್ದ. ಬ್ಯಾಕ್ ಎಂಡ್ ಅಲ್ಲಿ ಅಂಡ್ ಹೌದು. ಹಿ ಹಸ್ ಬೀನ್ ಅ ವೆರಿ ಗ್ರೇಟ್ ಆರ್ಕೆಸ್ಟ್ರೇಟರ್ ಫಾರ್ ದ ಹೋಲ್ ಮೂವಿ, ಟು ಬಿ ಆನೆಸ್ಟ್. ಆಸಮ್ ಆಸಮ್ ಆಸಮ್. So ಅದರಲ್ಲಿ ತುಂಬಾ actually, grateful. There's a lot of the things that work he has ಆಹಾ put in actually, ಆಹಾ right? So because all of us are now work ಮಾಡ್ತಾ ಇದೀವಿ, ಜೊತೆಗೆ ಇದ್ರದ್ದು ಕರೆಕ್ಟ್ ಮಾಡ್ತಾ ಇರೋದು. So ಕರೆಕ್ಟ್ even he was working the whole day, and then night ಅಲ್ಲಿ ಕೂತ್ಕೊಂಡು he used to work on the music. And then as Vasu mentioned, ನಾನು ಸ್ವಲ್ಪ ಲೇಟ್ ಆಗಿ ಶುರು ಮಾಡಿದೆ. So, see, ಆಹಾ it's not because one thing which I have to appreciate for entire team is this. So now as a director, right? So ನಾನು ಸ್ಟೋರಿ ಫೈನಲೈಸ್ ಮಾಡಿದ್ ಸ್ವಲ್ಪ ಲೇಟ್ ಆಯ್ತು, ನಾನು ಫಿಲ್ಮಿಂಗ್ ಶುರು ಮಾಡಿದ್ ಲೇಟ್ ಆಯ್ತು, ಬಟ್ ದೇರ್ಸ್ ಅ ಡೆಡ್ ಲೈನ್ ಫಾರ್ TKSF, right? That we cannot ಕರೆಕ್ಟ್ do it. ಕರೆಕ್ಟ್ So ಕರೆಕ್ಟ್ within that timeline, ಎಲ್ಲಾರು they put in a lot, because ನಾನು let's say they announced it pretty long. So ಅವಾಗೆ ಶುರು ಮಾಡಿದ್ರೆ I could have given lot more flexibility to all of them, lot more ರೈಟ್. time. But ನಾನ್ ಲೇಟ್ ಆಗಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರು ಮಾಡಿದ್ದೆ ಲೇಟ್. ಆ ರೈಟ್ ಡೆಡ್ ಲೈನ್ ಗೆ ಸಬ್ಮಿಟ್ ಮಾಡಕ್ ಆಯ್ತು, ಬಿಕಾಸ್ ಆಲ್ ಆಫ್ ದೀಸ್ ಗೈಸ್ ಹ್ಯಾವ್ ವರ್ಕ್ ಎಕ್ಸ್ಟ್ರಾ, ದೇ ವರ್ಕ್ ಬಿಯಾಂಡ್ ವಾಟ್ ದೇ ಕ್ಯಾನ್. And then given the 100% of everybody's time, right? That is very important. That's what I appreciate everybody, because our time kami idruno they said okay mana. And also the challenge was Srini ಹೇಳ್ತಿದ್ದು ಒಂದು first ಒಂದು 4 ಲೈನ್ ಬರುತ್ತೆ. So ಹ್ಮ್ it has to be perfect. I said the same ಅದೇ 4 ಲೈನ್ ಲಾಸ್ಟ್ ಅಲ್ಲೂ ಬರುತ್ತೆ, but it has to be in a different note, right? In a sad note. ರೈಟ್ So ರೈಟ್ so some of those, I mean, it's not easy, because the tempo is the same, or the tempo is different, but the tune is, I want the tune the same, the lyrics is the same, but it has to sound different andaga. So a lot of those ರೈಟ್. things he has worked out a lot, and then he has given a fantastic tune for it. ಫ್ಯಾಂಟಾಸ್ಟಿಕ್ ನಾನೊಂದು ಫ್ಯಾಂಟಾಸ್ಟಿಕ್. ಇದರಲ್ಲಿ ಆಡ್ ಮಾಡ್ತೀನಿ ಸ್ವರಾಗ್, ಹಾ ಇಫ್ ಯು ಗಿವ್ ಮಿ ಅ ಪ್ಲೀಸ್ ಗೋ ಮಿನಿಟ್. ಹೆಡ್. ಯಾ ಒಂದು ಪ್ಲೀಸ್ ಏನು ಗೋ ಹೆಡ್. ಅಂದ್ರೆ, ಒಂದು ನಾವೆಲ್ಲ ಸಹಕಾರ ಮಾಡೋದೊಂದು, ಇನ್ನೊಂದು ಐ ಥಿಂಕ್ ದ ಫ್ಯಾಮಿಲಿ ಸಪೋರ್ಟ್ ದಟ್ ಪೀಪಲ್ ಗೆಟ್, ರೈಟ್? ಅದು ಇಂಪಾರ್ಟೆಂಟ್ ತುಂಬಾ, ಅದನ್ನ ವೆರಿ ನಾವು ಗುಡ್ ಪಾಯಿಂಟ್, ಇಗ್ನೋರ್ ವೆರಿ ಗುಡ್ ಮಾಡಕ್ಕಾಗಲ್ಲ. ಪಾಯಿಂಟ್. ಹೌದು. Especially, if I have to call out 3 people in this, is ಆಹಾ the 3 female leads in this movie, right? Very important. ಶೋಭಾ ರೈಟ್. ಅವ್ರಿಗೆ ಒಂದ್ ಚಿಕ್ಕ ಮಗು ಇದೆ, ಅವ್ರ ಹಸ್ಬೆಂಡ್ ನೋಡ್ಕೋಬೇಕು, ಅದೆಲ್ಲ ಅವ್ರ ಆಹಾ ಸಪೋರ್ಟ್ ಅವ್ರ ಸಹಕಾರ ಇಲ್ಲದೆ, ಅವ್ರ ಅತ್ತೆ, ಅವ್ರು ಖಂಡಿತ ಬಂದಿದ್ರು ಯಾರೇ ಆಗ್ಲಿ, ಅವ್ರ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇದು ಮಾಡಕ್ಕಾಗಲ್ಲ ಅಲ್ವಾ? ಸೊ ಖಂಡಿತ ಏನ್ ಚಿತ್ರ ಖಂಡಿತ. ಮಾಡಿ ಏನೇ ಒಂದು ಅವ್ರವ್ರಿಗೆ ಪ್ಯಾಷನ್ ಇರ್ಬೋದು, ಏನೋ ಇರ್ಬೋದು, ಆದ್ರೆ ಮನ್ಲಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯೋ ಸೀನ್ಸ್ ಅವ್ರಿಗೆ ಅವ್ರವ್ರು ಯಾರು ಹೇಳ್ಕೊಳಕ್ ಆಗಲ್ಲ. ಬಟ್ ಆದ್ರೆ ಅವ್ರ ಕಷ್ಟ ಸುಖನೆಲ್ಲ ಬಿಟ್ಬಿಟ್ಟು ಪಾಪ ಇಲ್ಲಿ ಬಂದ್ಬಿಟ್ಟು ಮೂವಿ ಮಾಡ್ತಾರೆ. ಅವ್ರ ಖಂಡಿತ ಕಂಪ್ಲೀಟ್ ಆಗಿ 100% ಕೊಡೋದು, ಇಟ್ಸ್ ನಾಟ್ ಈಸಿ. ಸೇಮ್ ಥಿಂಗ್ ವಿತ್ ಸಾನ್ವಿ ಅಂಡ್ ಸರಯು ಆಲ್ಸೋ. ಅವ್ರಿಬ್ರು ಇಲ್ಲ ಇಲ್ಲಿ, ಬಟ್ ಆಹಾ ಆದ್ರೆ ಅವರಿಬ್ರು ಅಷ್ಟೇ ಓದ್ತಾ ಇರೋ ಹುಡುಗಿರು, ಓದ್ತಾ ಇರೋ ಆಹಾ ಇನ್ನು ಮಕ್ಳು ಅನ್ಬೋದು ಪಾಪ ನಮ್ಗೆ, ಬಿಕಾಸ್ ವಿ ಹವ್ ಸೀನ್ ದೆಮ್ ಗ್ರೋ ಫ್ರಮ್ ಸ್ಮಾಲ್ ಏಜ್ ಟು ನೌ. ರೈಟ್ ಅಂಡ್ ರೈಟ್ ರೈಟ್. ಅಂಡ್ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್. ಅಷ್ಟು ಟ್ಯಾಲೆಂಟ್ ಇಟ್ಕೊಂಡು ಅಷ್ಟ್ರ ಜೊತೆಗೆ ಅವ್ರು ಪಾಪ ಓದ್ಕೊಂಡು ಅದೆಲ್ಲ ಮಾಡ್ತಾ ಇದಾರೆ. ಸೊ ಖಂಡಿತ women in this movie, I will tell you, they stand out because of the support, not only the support that they got, but also for putting the 100%, more than 100% into this movie. ಆದ್ರಿಂದ ಅವ್ರಿಗೆ ಐ ಥಿಂಕ್ ದೇ ಆರ್ ಅಮೇಜಿಂಗ್ ಇನ್ ದಿಸ್ ಮೂವಿ. ಅತ್ಯುತ್ತಮವಾದಂತಹ ಒಂದು ಅಂಶನ ನೀವು ಬೆಳಕಿಗೆ ತಂದಿದ್ದೀರಾ ವಾಸು ಅವರೇ. ಥ್ಯಾಂಕ್ ಯು ಫಾರ್ ದಟ್. ಇದರಲ್ಲಿ ನೀವು ಹೇಳಿದಂಗೆ ಸರಯು ಹಾಗೂ ಸಾನ್ವಿ ಅವರಲ್ವಾ, ಸಾನ್ವಿ ಅವರು ಈಗ ಇಲ್ಲ ನಮ್ಮೊಂದಿಗೆ, ಅಂದ್ರೆ ಈ ಟಾಕ್ ಶೋದಲ್ಲಿ ಇಲ್ಲ, ಬಟ್ ಈ ಚಿತ್ರದಲ್ಲಿ ಭಾಗಿಯಾಗಿದ್ದಾರೆ. ಅವ್ರದ್ದು ಸಹ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವರು ಆಕ್ಟ್ ಮಾಡಿದ್ದಾರೆ. ಈವನ್ ದೋ ಇನ್ ಅ ಶಾರ್ಟರ್ ರೋಲ್, ಐ ಥಿಂಕ್ ದೇ ಹ್ಯಾವ್ ಡನ್ ಗುಡ್ ಜಸ್ಟಿಸ್ ಟು ದೇರ್ ರೋಲ್ಸ್. ಎಸ್ಪೆಷಲಿ ಐ ಲೈಕ್ ದಿ ಸಾನ್ವಿ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ಅಟ್ ಒನ್ ಪಾಯಿಂಟ್ ಪ್ರಸಾದ್ ಅವ್ರಿಗೆ ಹೇಳ್ತಾರೆ, ನೀನು ಗೇಮ್ ಆಡ್ಕೊಂಡಿರಪ್ಪ, ನಾನು ಹೋಗ್ತೀನಿ ಅಂತ ಹೇಳಿ. ಆ ಫ್ರಸ್ಟ್ರೇಷನ್, ಆ ಡೈಲಾಗ್ಗೂ ಅವ್ರು ಹೇಳಿರೋ ಎಕ್ಸ್ಪ್ರೆಷನ್ಗೂ ಆ ಮೂವಿಯಲ್ಲಿ ಆ ಸಿಚುವೇಶನ್ಗೂ 100% ಮ್ಯಾಚ್ ಇದೆ. ನೀನ್ ಏನ್ ಬೇಕಾದ್ರೆ ಗೇಮ್ ಆಡ್ಕೊಂಡಿರೋ, ನಾನು ಎದ್ದು ಹೋಗ್ತೀನಿ ಅಂತೇಳಿ. ಸೊ ಅದು ಸ್ಟುಡ್ ಔಟ್ ಟು ಮೀ. ಇನ್ನೊಂದು ಸರಯು ಅನ್ನೋ ಹುಡುಗಿ, ಅವಳು ಪಾಪ ತುಂಬಾ ಟ್ರೈ ಮಾಡ್ತಾಳೆ ಎಕ್ಸ್ಪ್ಲೇನ್ ಮಾಡಕ್ಕೆ, ಬಟ್ ಇವ್ರದ್ದು ಪ್ರಸಾದ್ ಅವ್ರದ್ದು ಕ್ಯಾರೆಕ್ಟರ್ ಅವ್ರಿಗೂ ಪಾಪ ಬೇಸತ್ತು ಹೋಗುತ್ತೆ. ಸೊ ಅಲ್ಲಿ ಒಂದು ಆ ಕ್ಯಾರೆಕ್ಟರ್ ನ ನೀವು ಪೇಂಟ್ ಮಾಡಿರ್ತೀರ, ಇವನು ಆಲ್ಮೋಸ್ಟ್ ಯೂಸ್ಲೆಸ್ ಇವನು ಅಂತೇಳಿ, ರೈಟ್? ಬಟ್ ಫ್ಯೂಚರ್ ಅಲ್ಲಿ ಆ ಟ್ವಿಸ್ಟ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಐ ಥಿಂಕ್ ದಟ್ ಈಸ್ ಒನ್ ಆಫ್ ದಿ ಹೈಲೈಟ್ ಆಫ್ ದಿ ಮೂವಿ ಅಂತಾನೆ ಹೇಳ್ಬೋದು. ಅವನಿಷ್ಟು ಕೇರ್ಲೆಸ್ ಆಗಿ ಒಂಥರ ಏನು
ಆಲ್ಮೋಸ್ಟ್ ಬೇಜವಾಬ್ದಾರಿ ಅಂತ ಹೇಳಕ್ಕಾಗಲ್ಲ, ಬಟ್ ಆಲ್ಮೋಸ್ಟ್ ಆ ಆಟಿಟ್ಯೂಡ್ ಅಲ್ಲೂ ಅವನು ಹಿ ವಾಸ್ ಟ್ರೈಂಗ್ ಟು ಯುನೋ ಫಿಕ್ಸ್ ಮಾಡಿ. ಸೊ ಅಷ್ಟೊತ್ತಿಗೆ ನಮ್ಗೆ ಗೊತ್ತಾಗ್ತಿದ್ದು ಯಾವ ತರ ಇದು ಫಿಕ್ಸ್ ಆಗ್ತಾ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಇಸ್ ಫ್ಯಾಂಟಾಸ್ಟಿಕ್. ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್. ಇದು ಸ್ಕ್ರೀನ್ ಪ್ಲೇ ಸ್ಟೋರಿ ಎಲ್ಲ ನಿಮ್ದೇನಾ ಸರ್ ಇದು, ಲೋಕೇಶ್? ಹೌದು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಸೊ ಈ ಕತೆ ಎಷ್ಟು ದಿನದಿಂದ ನಿಮ್ಮ ತಲೆ ಒಳಗಿತ್ತು ಇದು? ಕತೆ ಸುಮಾರು ದಿನದಿಂದ ಇತ್ತು, ಆಮೇಲೆ ಸುಮಾರು ವರ್ಷಗಳಿಂದ ಇತ್ತು, ಬೇರೆ ಬೇರೆ ವರ್ಷನ್ಸ್ ಅಲ್ಲಿ ಆಗಿತ್ತು. ಬಟ್ ಅದು ಒಂದು ವರ್ಷನ್ ಆಲ್ರೆಡಿ 2012 ಆರ್ 13 ಅಲ್ಲಿ ಬರ್ದಿದ್ದು. ಬಟ್ ಅದು ಸ್ವಲ್ಪ ಚೇಂಜ್ ಆಗಿ ಅದು ಬಟ್ ಇಟ್ಸ್ ಅ ವೆರಿ ಗುಡ್. ನನ್ನ ಪ್ರಕಾರ ಇದು ಈ ಕಾನ್ಸೆಪ್ಟ್ ವಾಸ್ ಯೂನಿವರ್ಸಲ್, ಸೊ ಎವ್ರಿಬಡಿ ಶುಡ್ ಅಂಡರ್ಸ್ಟ್ಯಾಂಡ್. ಹೆಂಗೆ ಪ್ರೆಸೆಂಟ್ ಮಾಡ್ಬೇಕು ಅಂತ ಕೂತಾಗ somehow I mean the whole thing, the entire script, I mean ಒಂದು ಫ್ರೇಮ್ ವರ್ಕ್ ಅಂತ ಒಂದು ಇತ್ತು. ದಿಸ್ ಇಸ್ ವಾಟ್ ಐ ನೀಡ್ ಟು ಕನ್ವೆ, ದಿಸ್ ವಾಟ್ ಐ ನೀಡ್ ಟು ಡೂ ಅಂತ. ಬಟ್ ಐ ಥಿಂಕ್ ಅದು ಯೂಶಲಿ ಅದೇನೋ ಹೇಳ್ತಾರಲ್ಲ, ಅದು ಕಮ್ ಅಂತ ಒನ್ ನೈಟ್ ಐ ಜಸ್ಟ್ ಸ್ಯಾಟ್ ಬಿಕಾಸ್ ಆಫ್ ದ ಟೈಮ್ ವಾಟ್ ಎವರ್ ಇಟ್ ಇಸ್ ಗೋಯಿಂಗ್ ಆನ್. So I started around 11 o'clock in the night to start write the entire with the dialogue. I finished it by around 3 o'clock. Around 4 hours early, I did the entire, the flow came out, and it came out in the flow because adu ondsati na ಕೂತ್ಕೊಂಡು ಅದು when I get into that zone of it, right, it comes out. At least the draft one comes out, and then Vasu hತ್ರ share ಮಾಡಿದೆ, and everything went well. Obviously ಸ್ವಲ್ಪ dialogues kept it very normal, and so it becomes everybody ಅಂದ್ರೆ ಎಲ್ಲರಿಗೂ ಅದೊಂಥರ ನಾವು ನಾರ್ಮಲ್ ಆಗಿ ಹಿಂಗ್ ಮಾತಾಡ್ತೀವಿ ಹಂಗೆ ಇರ್ಬೇಕು ಕಾನ್ವರ್ಸೇಷನ್ಸ್, ರೈಟ್? ಸೊ ಬರಿತಾ ಹೋದೆ, ಇಟ್ ಕೇಮ್ ಔಟ್, ಅಂಡ್ ದೆನ್ ಐ ವಾಸ್ ಸರ್ಪ್ರೈಸ್ ಮೈ ಸೆಲ್ಫ್, ಬಟ್ ಇಟ್ ಟರ್ನ್ಡ್ ಔಟ್ ಗುಡ್, ಸೊ ಇಟ್ಸ್ ಹ್ಯಾಪಿ. ಸೊ ಯು ಬ್ರಿಂಗ್ ಔಟ್ ಅ ಗುಡ್ ಪಾಯಿಂಟ್. ಸೊ ನಿಮ್ಗೆ ಅದು ಯು ಮೆನ್ಷನ್ ಯು ಆರ್ ಸರ್ಪ್ರೈಸ್ಡ್ ಬೈ ದಿ ಔಟ್ಕಮ್ ಅಂತ ಹೇಳಿ. ಸೊ ಈ ಪ್ರಸಾದ್ ಅವರ ಕ್ಯಾರೆಕ್ಟರ್ ನಿಮ್ಮ ತಲೆಯಲ್ಲಿ ಹೇಗಿತ್ತೋ ಹಾಗೆ ಬಂದಿದ್ಯಾ, ಅಥವಾ ಆರ್ ಹ್ಯಾಸ್ ಪ್ರಸಾದ್ ಪುಟ್ ಹಿಸ್ ಓನ್ his own flavor to that character? Yakandre that character is very unique. Adanna I have to congratulate both the director and the actor. But you paint a picture, and at the end there is a twist to that, right? So idu munchene nimma taleli itta, athwa Prasad has he given added any his own flavor to it? I think very good question, sir. So Prasad absolutely he has brought in his own charm, right? So that is why it has come out so good. ನಾನು ಎಷ್ಟೇ ಏನೇ ಮಾಡ್ಬೋದು, ಬಟ್ ಆ ಒಬ್ರು ಆಕ್ಟರ್ ಅಲ್ಲಿ ಕೂತಾಗ, and it's not only Prasad, ಶೋಭಾ ಅವ್ರ ಆಗಿರ್ಬೋದು, ಇನ್ಫ್ಯಾಕ್ಟ್ ಸಾನ್ವಿ and Sarayu also. So now Prasad and Shobha ಅವ್ರ ಹತ್ರ I had seen them before, I spent time with them, but Sanvi and Sarayu was like our time college whatever it is, ಅದರಲ್ಲಿ they came in. ಅವ್ರಿಗೆ ಒಂದ್ ಸ್ವಲ್ಪ I didn't even spend a lot of time with them with the rehearsals and things like that. So they came, they delivered, and they left. So I think everybody who was in the camp, I mean who was acted there, have their own presence there, and that has enhanced probably 10 times what I had envisioned, what I so ನಿಮ್ಮ ಕತೆಗೂ ಹಾಗೂ ಕ್ಯಾಸ್ಟಿಂಗ್, ಸಾರಿ ಟು ಇಂಟರಪ್ಟ್, ನಿಮ್ಮ ಕತೆಗೂ ಹಾಗೂ ಆ ಕ್ಯಾಸ್ಟಿಂಗ್ 100 out of 100 ಸರ್. ಎಲ್ಲಾ ಕ್ಯಾರೆಕ್ಟರ್ಸ್ ಕ್ಯಾಸ್ಟಿಂಗ್ ಇಟ್ ಇಸ್ ಸ್ಪಾಟ್ ಆನ್. ಆ ಪ್ರಸಾದ್ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಸರಯು ಹಾಗೂ ಸಾನ್ವಿ ಆಗಿರ್ಬೋದು, ಶೋಭಾ ಆಗಿರ್ಬೋದು, ಈಚ್ ಒನ್ ಆಫ್ ದೆಮ್ ಬ್ರಿಂಗ್ ದೇರ್ ಓನ್ ಫ್ಲೇವರ್ ಟು ಇಟ್. ಅಂಡ್ ನೀವು ಕ್ಯಾಸ್ಟಿಂಗ್ ಆ ಸಿಚುವೇಶನ್ ಗೆ ಹೇಗಬೇಕು, ಕತೆಗೆ ಹೇಗಬೇಕು, ಕರೆಕ್ಟ್ ಆಗಿ ಕೂತ್ಕೊಂಡಿದೆ ಎಲ್ಲ. recent Lucky Bhaskar anta ಅಂದ್ರೆ ನಾನು ಲಕ್ಕಿ ಲೊಕೇಶನ್ ಲಕ್ಕಿ all of these guys, I mean because all of them were fine, right? Because ನಾನು ಶೋಭಾ ಅವ್ರ ಮುಂಚೆ ಗೊತ್ತಿರಲಿಲ್ಲ. as she mentioned, Srini, so ಶೇಖರ್ ಅವರು ಕನೆಕ್ಟ್ ಕೊಟ್ಟು, ವಾಸು ಅವರು she contacted and she agreed. Fantastic. ಆಮೇಲೆ ಪ್ರಸಾದ್ ರೀಸೆಂಟ್ ಆಗಿ I mean he lives in our own community, my own community. But when I met him for the first time, it struck me, okay, I think this guy perfectly suit for me anta. So actually ನಾನು ಕತೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ, but I didn't know anybody who can fit into that, because ನಮ್ಮ ಇದ್ರಲ್ಲಿ ಸ್ವಲ್ಪ ಯಂಗ್ಸ್ಟರ್ಸ್ ಜಾಸ್ತಿ, ಮತ್ತೆ ಸ್ವಲ್ಪ ಇದ್ರು ಜಾಸ್ತಿ. ಈ ಮಿಡ್ಲ್ ಏಜ್ ಅಲ್ಲಿ ಸ್ವಲ್ಪ ಫೈಂಡ್ is and to get it. So but for me, luckily, as I said, so I found all of these the folks, and everybody is like outstanding performers. That's another, that's why I said myself lucky in this, right? So but everybody was like amazing actors. Awesome. ನನ್ನ ಮುಂದಿನ ಪ್ರಶ್ನೆ ಪ್ರಸಾದ್ ಹಾಗೂ ಶೋಭಾ. ಐ ಸ್ಟಾರ್ಟ್ ವಿತ್ ಪ್ರಸಾದ್. ಸೊ
ಈ ಮೂವಿ ಆಯ್ತಲ್ವಾ, ಸೊ ಹ್ಮ್. ಮೂವಿ ಆದ ಎಕ್ಸ್ಪೀರಿಯನ್ಸ್ ಇದರಲ್ಲಿ ವಾಟ್ ಆರ್ ದಿ ಕೀ ಟೇಕ್ ಅವೇಸ್ ಫಾರ್ ಯು? ನೀವು ಒಂದು 2 ಪಾಯಿಂಟ್ ಹೇಳೋದಾದ್ರೆ, ವಾಟ್ ಈಸ್ ದಟ್ ವ್ಯಾಲ್ಯೂಯಬಲ್ ಥಿಂಗ್ ಯು ಹ್ಯಾವ್ ಲರ್ನ್ಡ್? ಐ ನೋ ದಿಸ್ ಇಸ್ ಯೋರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂಡ್ ಆಲ್ ದಟ್. ಸೊ ಫ್ರಮ್ ಎಕ್ಸ್ಪೀರಿಯನ್ಸ್ಡ್ ಫೋಕ್ಸ್ ಲೈಕ್ ಲೋಕೇಶ್ ಇರ್ಬೋದು, ವಾಸು ಅವ್ರು ಇರ್ಬೋದು, ಸೊ ಅವರ ಜೊತೆಗೆ ಆದಂತಹ ಒಡನಾಟ, ಇದರಿಂದ ಒಂದು ಕೀ ಟೇಕ್ ಅವೇಸ್ ಇಫ್ 1 or 2 ಇಫ್ ಯು ವಾಂಟ್ ಮೆನ್ಷನ್. ಅಂಡ್ ಲೋಕಿಯಿಂದ ಏನಂದ್ರೆ ಈಸ್ ವೆರಿ ಪೇಷಂಟ್. ಪೇಷನ್ಸ್ ಒಂದು ಅವರಿಂದ ಕಲಿಬೇಕು. ಯಾಕಂದ್ರೆ ಎಷ್ಟೇ ಟೇಕ್ಸ್ ಆದ್ರೂ ನಮಗೆ ಡೈಲಾಗ್ಸ್ ಬರ್ದಿದ್ರೇನು ನಿಂಗೆ ಹೆಂಗ್ ಬೇಕೋ ಹಂಗ್ ಮಾಡು, ಬೇಕಾದ್ರೆ ನೀನ್ ಚೇಂಜ್ ಮಾಡ್ತೀಯ ಡೈಲಾಗ್ಸ್ನ, ಮೀನಿಂಗ್ ಅದೇ ಇರ್ಬೇಕು, ಬಟ್ ಚೇಂಜ್ ಮಾಡು, ಹೆಂಗ್ ಈಸಿ ಇರುತ್ತೋ ಹಂಗೆ ಡೆಲಿವರ್ ಮಾಡು, ಆತರ ಹೇಳಿ ತುಂಬಾ ಪೇಷಂಟ್ ಆಗಿದ್ರು ನಮ್ ಜೊತೆ. ಅದೊಂದು ಅವರಿಂದ ಕಲಿಬೋದು. ಅಂಡ್ ಇನ್ನೊಂದೇನಂದ್ರೆ, ನಾನಂತೂ ಆಕ್ಟಿಂಗ್ ಮಾಡಿಲ್ಲ ಮುಂಚೆ, ಸೊ ಇದರಿಂದ ಐ ಬಿಕೇಮ್ ಮೋರ್ ಎಕ್ಸ್ಪ್ರೆಸಿವ್ ಅಂತ ಹೇಳ್ಬೋದು. ಎಕ್ಸ್ಪ್ರೆಷನ್ ತೋರಿಸೋದ್ರಲ್ಲಿ ಫ್ಯಾಂಟಾಸ್ಟಿಕ್. ನೀವು ಮಾತಾಡೋ ಶೈಲಿ ಇರ್ಬೋದು, ನೀವು ಆಕ್ಟ್ ಮಾಡಿರೋ ರೀತಿ, ಇಟ್ ಕಾಂಪ್ಲಿಮೆಂಟ್ಸ್ ರಿಯಲಿ ವೆಲ್. ಸೊ ದಟ್ ಇಸ್ ವೈ ಐ ವಾಂಟೆಡ್ ಟು ಸೇ ಕ್ಯಾಸ್ಟಿಂಗ್ ಹ್ಯಾಸ್ ಬೀನ್ ಸ್ಪಾಟ್ ಆನ್. ನಿಮ್ಮ ಕಣ್ಣಲ್ಲೇ ನೀವು ತುಂಬಾ ಹೇಳ್ಕೊತೀರಾ. ಎಷ್ಟೊಂದು ಕಡೆ ನೀವು ಆಕ್ಚುಲಿ ಡೈಲಾಗ್ ತುಂಬಾ ಕಮ್ಮಿ ಇದೆ ಅವ್ರಿಗೆ, ಬಟ್ ಸಿನ್ಸ್ ಕ್ಯಾಮ್ರಾ ಇಸ್ ಸೋ ಕ್ಲೋಸ್ ಅಪ್ ಆನ್ ಯು, ನಿಮ್ಮ ಕಣ್ಣಲ್ಲೇ ತುಂಬಾ ವಿಷಯಗಳನ್ನು ನೀವು ಹೇಳೋ ತರ ಇದೆ. ಅದೇ ತರ ಶೋಭಾ ಅವ್ರಿಗೆ. ಸೊ ಶೋಭಾ ಅವರೇ, ಇಫ್ ದೇರ್ ಆರ್ ಸಮ್ 2-3 key points you want to either it could be a congratulation message or key takeaways what you have learned, if you want to mention that. Yeah, sure. So first thing, ನಾನ್ ಅನ್ಕೊಂಡಿದ್ದೆ ಮೂವಿ ಮಾಡೋದು, there is like okay dialogue delivery, like especially actors, so ಹೋಗಿ ಅವ್ರು ಹೇಗ್ ಕೊಡ್ತಾರೆ ಸ್ಕ್ರಿಪ್ಟ್ ಓದ್ಬಿಟ್ಟು, ಇಟ್ಸ್ ಲೈಕ್ ಜಸ್ಟ್ ಲೈಕ್ ಓದ್ ಬಂದ್ಬಿಟ್ರೆ ಅದಲ್ಲ. ಬಟ್ ಒಂದ್ಸಲಿ ಮಾಡಿದಾಗ ದ ಎಫರ್ಟ್ ಅಂಡ್ ದ ಹಾರ್ಡ್ ವರ್ಕ್ ಎಷ್ಟು ಹೋಗುತ್ತೆ ಅನ್ನೋದೆಲ್ಲ ಗೊತ್ತಾಯ್ತು. ಸೊ ಫಸ್ಟ್ ಥಿಂಗ್ ದ ಕ್ಯಾಮ್ರಾ ಸೆಟಪ್, ಸೊ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋದೇ ಇರ್ಲಿ, ಸೊ ನನ್ ಮುಂದೆನೆ ಕ್ಯಾಮ್ರಾ ಇಟ್ಬಿಟ್ಟು ನನಗ್ ಸಪೋರ್ಟ್ ಮಾಡಿ ಹೇಳ್ಕೊಟ್ಟು, ಸೊ ದಟ್ ವಾಸ್ ಒನ್ ಗುಡ್ ಎಕ್ಸ್ಪೀರಿಯನ್ಸ್. ಲೈಕ್ ಅದರಿಂದ ನನ್ಗೆ ಸರ್ಪ್ರೈಸ್ ಆಯ್ತು, ಓಕೆ ಐ ಕ್ಯಾನ್ ಆಕ್ಟ್ ಈ ತರ ಔಟ್ಕಮ್ ನೋಡ್ಬಿಟ್ಟು. ಸೊ ಇಟ್ ವಾಸ್ ಸಚ್ ಅ ಸಪೋರ್ಟಿವ್ ಎನ್ವಿರಾನ್ಮೆಂಟ್. ಸೊ ಆಲ್ ಕ್ರೆಡಿಟ್ಸ್ ಟು ವಾಸು ಮತ್ತೆ ಲೋಕಿ ಅವ್ರಿಗೆ. ಅಂಡ್ ದಟ್ ಒನ್ ಥಿಂಗ್ ಮೆನ್ಷನ್ ಮಾಡ್ಬೇಕು ಅನ್ಕೋತೀನಿ. ಆಮೇಲೆ ಅದರಿಂದ ಐ ಆಲ್ಸೋ ಲೈಕ್ ಸೇಮ್ ಎಕ್ಸ್ಪ್ರೆಷನ್ ಕೊಡೋದು, ಎಕ್ಸ್ಪ್ರೆಸ್ ಮಾಡೋದು, ದ ಕ್ಯಾಮ್ರಾ ಹೆಂಗ್ ಮಾಡ್ಬೇಕು ಅನ್ನೋದ್ ಕಲ್ತೆ. ಸೊ ದಟ್ಸ್ ಒನ್ ಥಿಂಗ್. ಇನ್ನೊಂದು ವಾಸು ಅವ್ರಿಗೆ ಹೇಳ್ಬೇಕಂದ್ರೆ, ಹಿ ವಾಸ್ ವೆರಿ ಸಪೋರ್ಟಿವ್. ನಂಗ್ 1 ವರ್ಷದ ಮಗು ಇದೆ. ಸೊ he was like before I tell, he was asking me ಹೆಂಗೆ, ಓಕೆ ನಾ ಎಷ್ಟೊತ್ತವರೆಗೂ ಇರಕ್ಕಾಗತ್ತಾ ನಿಮ್ಗೆ. ಸೊ ಈ ತರ ಎಲ್ಲ he supported me a lot in that. And even ಲೋಕೇಶ್ ಅವರು ಅಷ್ಟೇ. ಸೊ ಟೈಮ್ ಎಲ್ಲ ಜಾಸ್ತಿ ಸ್ಟ್ರೆಚ್ ಮಾಡ್ದೆ, ನನ್ ಕರೆಕ್ಟ್ ಆಗಿ ಲೈಕ್ ಇಷ್ಟಕ್ ಬಾ, ಇಷ್ಟ್ ಮಾಡು. ಸೊ ಈ ತರ ಎಲ್ಲ ಬಹಳ ಸಪೋರ್ಟ್ ಇತ್ತು ನನ್ಗೆ. ಸೊ ಹಂಗಾಗಿ ಅಷ್ಟು ಜಾಸ್ತಿ ಕಷ್ಟ ಆಗ್ಲಿಲ್ಲ ಅದು ನನ್ ಮಗು ಇದ್ದು. ಅಂಡ್ ಇವನ್ ಸಪೋರ್ಟ್ ಇತ್ತು ಫ್ಯಾಮಿಲಿಯಿಂದ, ನನ್ನ ಹಸ್ಬೆಂಡ್, ನನ್ನ ಅತ್ತೆ ಇದ್ರು ಅವಾಗ. ಸೊ ದೇ ಆಲ್ ಸಪೋರ್ಟೆಡ್ ಮೀ. ಸೊ ಇಟ್ ವಾಸ್ ಈ ತರ ಲೈಕ್ ಐ ಲರ್ನ್ ಅ ಲಾಟ್, ಲೈಕ್ ಎಸ್ಪೆಷಲಿ ಪೇಷನ್ಸ್ ಅಲ್ಲಿ, ಲೈಕ್ ಆ ಡೈಲಾಗ್ ಡೆಲಿವರಿ ಆಗ್ಲಿ, ಕ್ಯಾಮ್ರಾ ಸೆಟ್ ಆಗಿ ಮಾಡೋದಾಗ್ಲಿ, ಟುಕ್ ಅ ಲಾಟ್ ಆಫ್ ಟೈಮ್. ಸೊ ಅದನ್ನೆಲ್ಲ ಕಲ್ತೆ ನಾನು ಅಂತ ಹೇಳ್ಬೋದು. ಇನ್ನೊಂದೇನಂದ್ರೆ, ನಮ್ದು ಕಾನ್ಫಿಡೆನ್ಸ್ ಗ್ರೋ ಆಗ್ತಾ ಹೋಯ್ತು ಡೇ ಬೈ ಡೇ. ಯಾಕಂದ್ರೆ ನಮ್ಗೆ ಫಸ್ಟ್ ಸ್ಕ್ರಿಪ್ಟ್ ಕೈಗೆ ಬಂದಾಗ, ಸ್ಕ್ರಿಪ್ಟ್ ನೋಡಿದಾಗ ಏನು ಬರೀ ಡೈಲಾಗ್ಸ್ ಇದೆ, ಅಂಡ್ ವಿ ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಅವರ್ ಸೆಲ್ವ್ಸ್ ಸೇಯಿಂಗ್ ದ ಡೈಲಾಗ್ ಅಷ್ಟೇ. ಬಟ್ ರಿಯಲಿ ಕ್ಯಾಮ್ರಾ ಮುಂದೆ ಮಾಡೋದು ಅಂದ್ರೆ ಇಟ್ಸ್ ಟೋಟಲಿ ಡಿಫ್ರೆಂಟ್. ಅದು ಬೇರೆ, ನಾವು ಆಕ್ಟಿಂಗ್ ಮಾಡಿಲ್ಲ, ಅಂಡ್ ಇಟ್ಸ್ ಇನ್ ಅ ಕೆಫೆ, ಇನ್ ಪಬ್ಲಿಕ್ ಪ್ಲೇಸ್. ಸೊ ಅದು ಇನ್ನೂ ಚಾಲೆಂಜಿಂಗ್. ನಮ್ಗೆ ಫುಲ್ ಏನಪ್ಪಾ ಇದು ಪಬ್ಲಿಕ್ ಅಲ್ಲಿ ಮಾಡ್ಬೇಕು, ಕೆಫೆ ಕೂತ್ಕೊಂಡು ಇರ್ತಾರೆ ಅಕ್ಕಪಕ್ಕ, ಆಕ್ಷನ್ ಅಂದಾಗ ಡೈಲಾಗ್ ಹೇಳ್ಬೇಕು, ಈ ತರ ಮುಂಚೆ ಮಾಡಿಲ್ಲ. ಸೊ ಡೇ ಬೈ ಡೇ ಏನಾಯ್ತು ಅಂದ್ರೆ, ಫಸ್ಟ್ ಡೇ ಓಕೆ ಡೈಲಾಗ್ ಹೇಳಿದ್ವಿ, ಸೆಕೆಂಡ್ ಡೇ ಕಂಫರ್ಟಬಲ್ ಆದ್ವಿ, ಥರ್ಡ್ ಡೇ, ಫೋರ್ತ್ ಡೇ ಹೋಗ್ತಾ ಹೋಗ್ತಾ ಇನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಯ್ತು. ಅಂಡ್ ಹಂಗೆ ವಾಸು ಅವರು, ಲೋಕಿ ಅವರು ತುಂಬಾ ಕಂಫರ್ಟಬಲ್ ಫೀಲ್ ಕೊಟ್ರು ನಮ್ಗೆ. ಸೊ ದಟ್ ಹೆಲ್ಪ್ ಅಲ್ಲ. ಫ್ಯಾಂಟಾಸ್ಟಿಕ್. ಸೊ ನಾನು ರಿಹರ್ಸಲ್ ಮಾಡ್ಬೇಕಾರೆ, ಸೊ ಹೆಂಗೆ ಲೈಕ್ ಓಕೆ ಓವರ್ ದಿ ಫೋನ್ ಮಾತಾಡ್ತೀವಿ, ಎಕ್ಸ್ಪ್ರೆಸಿವ್ ಆಗಿ ಹೇಳ್ತೀವಿ, ಲೈಕ್ ಒಬ್ರೊಬ್ರು ನೋಡ್ಕೊಂಡು ಹೆಂಗ್ ಡೈಲಾಗ್ ಹೇಳೋದು, ನನಗೆ ನಗು ಬೇಗ ಬರುತ್ತೆ. ಸೊ ಎಸ್ಪೆಷಲಿ ಸೀರಿಯಸ್ ಅಲ್ಲೆಲ್ಲ ಒಂದೆರಡು ಸಲ ನಕ್ಕು ಇದೀನಿ. ಸೊ ಅದನ್ನೆಲ್ಲ ನಾನು ಜಾಸ್ತಿ ನಗಲ್ಲ, ನಾನ್ ಸ್ವಲ್ಪ ಸೀರಿಯಸ್ ಫೇಸ್. ನಾನ್ ಸೀರಿಯಸ್ ಆಗಿ ಕೂತಿರ್ತೀನಿ, ಶೋಭಾ ನಗ್ತಾ ಇರ್ತಾರೆ. ಕ್ಯಾಮ್ರಾ ಮುಂದೆ ಒಬ್ರನ್ನೊಬ್ರು ಮುಂದೆ ಅಲ್ಲಿ ನೀವು ಕೂತಾಗ ನೀವೇನ್ ಕಲ್ತಿರ್ದಿರೋ ಅದೆಲ್ಲ ಇಟ್ ವಿಲ್ ಗೋ ಟು ದಿ ಡ್ರೈನ್. ಸೊ ನೀವ್ ಎಷ್ಟು ರಿಹರ್ಸಲ್ ಮಾಡಿ, ಏನೇ ಮಾಡ್ಲಿ, ಎಷ್ಟೇ ಎಕ್ಸ್ಪೀರಿಯನ್ಸ್ ಆಕ್ಟರ್ಸ್ ಆದ್ರೂ, ಆ ಕ್ಯಾಮ್ರಾ ಮುಂದ್ಗಡೆ ಡೈರೆಕ್ಟರ್ ಅವ್ರ ಆಕ್ಷನ್ ಅಂತ ಹೇಳಿದಾಗ ದೇರ್ ಆರ್ ಮೆನಿ ಟೈಮ್ಸ್ ವಿಲ್ ಗೋ ಬ್ಲಾಂಕ್ ಅಷ್ಟೇ, ಏನು ಬರೋದೇ ಇಲ್ಲ, ಫ್ರೀಸ್ ಆಗ್ಬಿಡ್ತೀರಾ.
ಬಟ್ ತುಂಬಾ ಚೆನ್ನಾಗಿ ಮಾಡಿದೀರಾ, ಮುದ್ದಾಗಿ ಮಾಡಿದೀರಾ ಆಕ್ಟಿಂಗ್ ಪ್ರಸಾದ್ ಅಂಡ್ ಶೋಭಾ ಅವರೇ. ಎಸ್ಪೆಷಲಿ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ, ನೀವು ವೆನ್ ಯು ಬೋತ್ ಮೀಟ್ ಫಾರ್ ದಿ ಫಸ್ಟ್ ಟೈಮ್, ರೈಟ್, ದಟ್ ಈಸ್ ಆಲ್ಸೋ ಕಮ್ ಔಟ್ ವೆರಿ ವೆಲ್. ಅದರಲ್ಲಿ ಹೆಚ್ಚು ಡೈಲಾಗ್ಸ್ ಇಲ್ಲ, ಇಟ್ ಈಸ್ ಜಸ್ಟ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್. ಅದು ತುಂಬಾ ಚೆನ್ನಾಗಿ ಬಂದಿದೆ. ಪ್ರಸಾದ್ ಅವ್ರದ್ದಾಗಿರ್ಬೋದು, ಶೋಭಾ ಅವ್ರದ್ದಾಗಿರ್ಬೋದು. ಅಂದ್ರೆ ಅದೊಂದು ರೆಜಿಸ್ಟರ್ ಆಗತ್ತೆ, ಈ ತರ ಒಂದು ಫಸ್ಟ್ ಸೈಟ್ ಅಲ್ಲೇ, ಫಸ್ಟ್ ಮೀಟಿಂಗ್ ಅಲ್ಲೇ ಈ ತರ ಒಂದು ಕನೆಕ್ಷನ್ ಬಿಲ್ಡ್ ಆಗಿದೆ ಅವರ ಮಧ್ಯದಲ್ಲಿ ಅಂತ ಹೇಳಿ. ಅಂಡ್ ಇಟ್ ಗಿವ್ಸ್ ಅ ಫೀಲಿಂಗ್ ದಟ್ ಓಕೆ, ಪ್ರಸಾದ್ ಐ ಥಿಂಕ್ ಹಿ ಹ್ಯಾಸ್ ಸ್ಟೆಪ್ಡ್ ಅಪ್ ನೌ, ಹಿ ಹ್ಯಾಸ್ ಹ್ಯಾಡ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಇನ್ ದಿ ಪಾಸ್ಟ್ ಅಂಡ್ ಹಿ ವಾಂಟ್ಸ್ ಟು ಸೆಟಲ್ ಡೌನ್. ಆ ತರ ಒಂದು ಆ ಮೆಸೇಜು ಕನ್ವೆ ಆಗುತ್ತೆ. ಸೊ ನಿಮ್ಮ ಆಂಗಿಕ ಅಭಿನಯ, ನಿಮ್ಮ ಮೌಖಿಕ ಅಭಿನಯ, ನಿಮ್ಮ ಡೈಲಾಗ್ಸ್ ಇರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹ್ಯಾಟ್ಸ್ ಆಫ್ ಟು ಯುವರ್ ಆಕ್ಟಿಂಗ್, ಹ್ಯಾಟ್ಸ್ ಆಫ್ ಟು ಲೋಕೇಶ್ ಅಂಡ್ ವಾಸು. ಅವ್ರನ್ನ ಚೆನ್ನಾಗಿ ಪಳಗಿಸಿದಿರಾ. ಇನ್ನು ನಿಮ್ಮ ತಂಡದಿಂದ ಇನ್ನೂ ಅನೇಕ ಅತ್ಯುತ್ತಮವಾದಂತಹ ಪ್ರಾಜೆಕ್ಟ್ಗಳು, ಕಿರುಚಿತ್ರಗಳು, ಚಿತ್ರಗಳು ಬರಲಿ ಅಂತ ನಾನು ಆಶಿಸ್ತಾ. ಶ್ರೀನಿವಾಸ್ ಅವರಿದ್ದಾರಾ? ಅವರು ಐ ಕ್ಯಾಂಟ್ ಸಿ ಹಿಮ್. ಶ್ರೀನಿವಾಸ್, ಆರ್ ಯು ದೇರ್? ಅನ್ಸುತ್ತೆ. ಬಟ್ ಅವ್ನ್ ಬರಕ್ ಮುಂಚೆ ಒಂದು ಐ ಥಿಂಕ್ ಇನ್ನೊಂದಿಬ್ರು Yes, go ahead. ನಮ್ದು ಮತ್ತೆ ಸಣ್ಣ ತಂಡ, ಬಟ್ ಅದರಲ್ಲಿ ಫಾರ್ ಎಕ್ಸಾಂಪಲ್ ಐ ಥಿಂಕ್ ಶೋಭಾ ಅವ್ರಿಗೆ ಮೇಕಪ್ ಬಿಹೈಂಡ್ ದ ಸೀನ್ ರಂಜಿನಿ ಅನ್ಸುತ್ತಲ್ವ, ಶೋಭಾ ಅವ್ರೆ, ರೋಹಿಣಿ ಅಂತ ಸಾರಿ, ಬಿಹೈಂಡ್ ದ ಸೀನ್. ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ಐ ಮೀನ್ ಶೋಭಾ ವಾಸ್ ಲೈಕ್ ಯಾ ಐ ವಿಲ್ ಗೆಟ್ ಇಟ್ ಡನ್ ಅಂತ. ಸೊ ಆಮೇಲೆ ಆಕ್ಚುಲಿ ಬೋತ್ ಆಫ್ ದೆಮ್ ದೇ ಡಿಡ್ಂಟ್ ನೀಡ್ ಎನಿ ಅಡಿಷನಲ್ ಮೇಕಪ್. ಐ ಮೀನ್ ದೇ ಆರ್ ನ್ಯಾಚುರಲ್, ನ್ಯಾಚುರಲ್, ರೈಟ್. ಬಟ್ ಯಾ ವಾಟ್ ಎವರ್ ದಟ್ ಇಸ್ ನೀಡೆಡ್. ಆಮೇಲೆ ಸರಾಯು ಅಂಡ್ ಸಾನ್ವಿ ಆಸ್ ಐ ಸೆಡ್, ಬಟ್ ಅವ್ರದ್ದು ಅವ್ರಿಗೆ ಅಂತ ಕಂಠದಾನ ಮಾಡಿರೋ ಅಶ್ವಿನಿ ಕಾರ್ತಿಕ್ ಅಂತ ಮಾಡಿದ್ದಾರೆ. ಮತ್ತೆ ಇಟ್ ಡಸಂಟ್ ಮೀನ್ ದಟ್ ಅವ್ರು ಮಾತಾಡಕ್ ಆಗಲ್ಲ ಅಂತ, ಬಟ್ ಡಬ್ಬಿಂಗ್ ಗೆ ಅವ್ರು ಕಾಲೇಜಲ್ಲಿ ಇದ್ದಿದ್ರಿಂದ ಮಾಡೋದ್ರಿಂದ ಟೈಮ್ ಆಗ್ಲಿಲ್ಲ. ಸೊ ಹಾಗಾಗಿ got it. ನಾನು ಬಟ್ ಅದರ್ ದ್ಯಾನ್ ಸರಯು ಅಂಡ್ ಸಾನ್ವಿ, ಉಳಿದವ್ರದ್ದು ಡಬ್ಬಿಂಗ್ ಎಲ್ಲ ಅವ್ರದೇ ವಾಯ್ಸ್ ತಾನೆ ಅದು? ಹೌದೌದು, ಪ್ರಸಾದ್ ಅವ್ರವ್ರದೇ ವಾಯ್ಸ್, ಶೋಭಾದ ಅವ್ರದೇ. ರೈಟ್. ನಾನು ಸುಮಾರು ತರ ಇದೆ, ಸಿಂಕ್ ಸೌಂಡ್ ಮಾಡ್ಬೋದು, ಸಿಂಕ್ ಸೌಂಡ್ ರೈಟ್. ಬಟ್ ಸಿಂಕ್ ಸೌಂಡ್ ನಾವು ಹೋಗಕ್ ಆಗಿಲ್ಲ ಬಿಕಾಸ್ ಆಫ್ ಕೆಫೆದಲ್ಲಿ ಮಾಡ್ಬೇಕಾದ್ರೆ ಔಟ್ಸೈಡ್. ಸೊ ವಿ ಹ್ಯಾಡ್ ಗಾನ್ ಡಬ್ಬಿಂಗ್. ಸೊ ಹಾಗಾಗಿ ಅವರಿಬ್ರು ಕೆಲಸ ಮಾಡಿದ್ರು. ಆಮೇಲೆ ಶ್ವೇತಾ ಇಸ್ ಆಲ್ಸೋ ಸಾಂಗ್ ಅ ಸಾಂಗ್. ಐ ಮೀನ್ ಐ ಥಿಂಕ್ ಇನ್ಯಾರ್ದು ಐ ಮೀನ್ ಡ್ರಿಂಕಲ್ ಕಾಫಿ ಅಸ್ ವಾಸು ಮೆನ್ಷನ್, ನಮ್ ಕೆಫೆನ ಒಂಥರ ಹೆಂಗಾಯ್ತು ಅಂದ್ರೆ ಹೋಗ್ತಾ ನಮ್ದೇ ಕೆಫೆ ಬಂದ್ರು ಹೋಗಿ, ಬಿಕಾಸ್ ನಮ್ಗೆ ಅದು look at we had that one specific table, and that table alli ella every event of ನಮ್ಮ ಸಮರ್ಥದ ಏನಾಗುತ್ತೆ ಲೈಫಲ್ಲಿ everything happens on that table. Correct. ಹೋದ್ರು ಆ ಟೇಬಲ್ ಬೇಕಿತ್ತು. ಸೊ so flexible, ನಮ್ ಟೇಬಲ್ ಹೆಂಗಾರು ಮೂವ್ ಮಾಡಿ. I mean ಕೆಲವು ಸತಿ we have even waited for 3-4 hours to get a table because obviously fantastic. But it became like, I mean they had given that so much of ಫ್ಲೆಕ್ಸಿ, ಬನ್ನಿ ಆಯ್ತು 3 ಗಂಟೆ ಮೇಲೆ ಯಾವಾಗಾರ ಬನ್ನಿ, ನೀ ಎಷ್ಟೊತ್ತಾರು ಮಾಡಿ ಅಂತ. ದೇ ಹ್ಯಾಡ್ ಗಿವನ್ ಅಸ್ ಸೋ ಮಚ್ ಆಫ್ ಸಪೋರ್ಟ್ ಫಾರ್ ಅಸ್. ಸೊ ವೆರಿ ಥ್ಯಾಂಕ್ಫುಲ್. ಅದು ಡೇ ಟೈಮ್ ಅಲ್ಲೇ ಶೂಟ್ ಮಾಡಿದ್ದೀರಾ ನೀವು? ಇಟ್ಸ್ ನಾಟ್ ಲೈಕ್ ನೈಟ್ ಟೈಮ್ when the business has closed. ಇಲ್ಲ ಡೇ ಟೈಮ್ when the business was there, they have given that coffee shop to us. So very thankful to both Hema and Kannan sir from Drinkle Coffee. Very thankful to them. And obviously, as I said, so all of our families have, I mean including Vasu, I mean all of our families have told us, okay, you markom bani idina anta. They have supported a lot. So I think it's important for us to tell all of these guys have been there, made this fix possible to whatever it is. ಫ್ಯಾಂಟಾಸ್ಟಿಕ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡೋದಕ್ಕೆ, ತಂಡದವ್ರ ಜೊತೆ. ಸೊ ಇನ್ನು ನಮ್ಗೆ ಲೆಸ್ ದನ್ 5 minutes ಇದೆ. ಸೊ ಐ ವಿಲ್ ಸ್ಟಾರ್ಟ್ ವಿತ್ ಎವ್ರಿಬಡಿ ಇನ್ 30 seconds or less. ನಿಮ್ಮ ಕ್ಲೋಸಿಂಗ್ ಕಮೆಂಟ್ಸ್. ಐ ವಿಲ್ ಸ್ಟಾರ್ಟ್ ವಿತ್ ಯು ಶ್ರೀನಿವಾಸ್ ಅವರೇ. If there is anything you want to say to our audience. ಸುಹಾಸ್ ಅವರೇ, ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರಿ ಈ ಟಾಕ್ ಶೋ. ತುಂಬಾ ತುಂಬಾ ಇನ್ವಾಲ್ವ್ ಮಾಡಿದ್ವಿ. 1 hour ಹೆಂಗೋಯ್ತು ಅಂತ ಗೊತ್ತೇ ಆಗ್ಲಿಲ್ಲ ಎಲ್ರಿಗೂ. ಹೌದು. ಮತ್ತೆ ದಿಸ್ ಇಸ್ ಆಲ್ಸೋ ಅ ಟೈಟ್ ನಿಟ್ ಟೀಮ್. ನಾವೇನಿದೀವಿ ಒಂದ್ ಸ್ವಲ್ಪ ಜನ ಇದ್ರೂನು ಲೇಟೆಸ್ಟ್ ಆಗಿ ಕಾನ್ಸೆಪ್ಟ್ ತಗೊಂಡ್ಬರೋ ಅಟೆಂಪ್ಟ್ ನ ಲೋಕೇಶ್ ಅವ್ರು ಮಾಡಿದ್ದಾರೆ. ಅದು ಒಂದ್ ಲೆವೆಲ್ಗೆ ಸಕ್ಸಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕಮೆಂಟ್ಸ್ ಕೇಳಿದೆ, ನಾನು ಥಿಯೇಟರ್ಗೆ ಹೋಗಿದ್ದೆ, 2 ಕಡೆ ಶೋಸ್ ಅಟೆಂಡ್ ಮಾಡಿದೆ ನಾನು. ಇವನ್ ನೆನ್ನೆ ಡ್ಯಾಲಸ್ ಅಲ್ಲಿ ಸ್ಕ್ರೀನ್ ಫಿಕ್ಸ್. ಸೊ ಹೋಗಿದ್ದೆ ಡ್ಯಾಲಸ್ಗೆ. ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಬರ್ತಾರೆ ಎಲ್ಲರ ಕಡೆಯಿಂದ.
ಮತ್ತೆ TKSFF ಗೆ ಸತಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಹೇಳ್ಬೇಕು ಅಂತ ಹೇಳಿದ್ರೆ, ಬಿಕಾಸ್ ನಾವೆಲ್ಲರೂ ಏನ್ ಟ್ಯಾಲೆಂಟ್ ಇರುತ್ತೆ ಅದು ಮನೆ ಮಟ್ಟಿಗೆ ಸೀಮಿತ ಮಾಡಿ ಇಟ್ಕೊಂಡಿರ್ತೀವಿ. ಹೌದು ನಮ್ಮನ್ನೆಲ್ಲ ಎಳ್ಕೊಂಡು ಈ ತರ ಒಂದು ಮೈನ್ ಸ್ಟ್ರೀಮ್ ಇವೆಂಟ್ಗೆ, ಮತ್ತೆ ತಿರ್ಗಾ ನೆಕ್ಸ್ಟ್ ವರ್ಲ್ಡ್ ವೈಡ್ ಬೇರೆ ಬರುತ್ತಂತೆ ಥರ್ಡ್ ಹಾ ಹಾ TKSFF 3.0. ಸೊ ವಾವ್ ಆ ತರ ಎಲ್ಲ ಆಪರ್ಚುನಿಟೀಸ್ ಇರೋದ್ರಿಂದ ಇಟ್ಸ್ ಲೈಕ್ ಹ್ಯಾಟ್ಸ್ ರೈಟ್ ಆಫ್ ಟು SFF, ಹ್ಯಾಟ್ಸ್ ಆಫ್ ಟು ಪದ್ಮಿನಿ ಆಸ್ ವೆಲ್. ನೋಡಿ ಅವರು ಎಷ್ಟು ಪೇಷನ್ಸ್ ಇಂದ ಅವರು ಫುಲ್ ಕಂಪ್ಲೀಟ್ ಟಾಕ್ ಶೋ ನಡೆಸ್ಕೊಡ್ತಾ ಇದಾರೆ, ಕೋಆರ್ಡಿನೇಟ್ ಮಾಡ್ತಾ ಇದಾರೆ. ಎಕ್ಸಾಕ್ಟ್ಲಿ Every volunteer has to be commended. Thank you so much for every volunteer in TKSFF, the admins, the focus team, ಆಮೇಲೆ ಮತ್ತೆ ನಮ್ ಟೀಮ್ ಒಳ್ಳೆ ಪ್ರಾಡಕ್ಟ್ ತಂದಿದೀವಿ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ಹೀಗೆ ನಿಮ್ಮ ಪ್ರಯತ್ನ ಮುಂದುವರಿತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವಾಸು ಅವರೇ, ಎನಿ ಕ್ಲೋಸಿಂಗ್ ಕಾಮೆಂಟ್ಸ್? ಹೇಳ್ಬೇಕು ಅಂದ್ರೆ ಐ ಥಿಂಕ್ ಒಂದ್ ಹೇಳ್ತೀವಲ್ಲ, ನಾವು ನಾವು ಎಲ್ಲಿ ತಲುಪ್ತೀವಿ ಅನ್ನೋದು ಇಂಪಾರ್ಟೆಂಟ್ ಗಿಂತ ನಾವು ಹೇಗೆ ನಮ್ ಜರ್ನಿ ಹೇಗಿತ್ತು ಅದು ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಎವ್ರಿಥಿಂಗ್ ದಟ್ ವಿ ಡೂ. ಈ ಶಾರ್ಟ್ ಮೂವಿನಲ್ಲಿ ಎಲ್ಲ ಹೊಸಬ್ರೆಲ್ಲ ಇದಾರೆ, ಎಲ್ಲ ಇದ್ರು, ಬಟ್ ಐ ಥಿಂಕ್ ವಾಟ್ ಅವರೆಲ್ಲ ಹೇಳ್ದಂಗೆ ಐ ಥಿಂಕ್ ಒನ್ ಆಫ್ ಅವರ್ ಪ್ರೈಮರಿ ಫೋಕಸ್ ಈ ಮೂವಿ ಮಾಡ್ಬೇಕಾದ್ರೆ ಹೆಂಗಿತ್ತು ಅಂದ್ರೆ, ಮೂವಿ ಹೆಂಗೆ ಬರ್ಲಿ, ಮೂವಿ ಎಂಡ್ ಗೋಲ್ ಹೆಂಗ್ ಬರುತ್ತೆ, ಅದಕ್ಕೆ ಅವಾರ್ಡ್ ಏನೇನ್ ಸಿಗುತ್ತೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಮಾಡ್ಬಾರ್ದು ಮೂವಿನ. ಐ ಥಿಂಕ್ ನಾವು ಮಾಡ್ಬೇಕಾದ್ರೆ ನಾವು ಕಲ್ತ್ಕೊಂಡು ನಾವು ಫನ್ ಆಗಿ ಒಂಥರ ಮಾಡಿದ್ರೆ, ಎಲ್ಲರನ್ನೂ ಸರಿಯಾಗಿ ಇಟ್ಕೊಂಡು ಎಲ್ಲರಿಗೂ ಅವ್ರವ್ರ ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊಂಡು ಆ ತರ ಮಾಡಿದ್ರೆ ಐ ಥಿಂಕ್ ಇಟ್ ಬ್ರಿಂಗ್ಸ್ ಎ ಡಿಫ್ರೆಂಟ್ ಎಸೆನ್ಸ್ ಟು ಮೂವಿ ಮೇಕಿಂಗ್. So ನನ್ನ ಪ್ರಕಾರ I think that was a very good thing. I think that we all should do it. I think we all did it very well as a team, ಈ ಟೀಮ್ ಅಲ್ಲಿ. ಸೊ ಒಂದು ಅದು, ಇನ್ನೊಂದು ಐ ಥಿಂಕ್ ಶ್ರೀನಿವಾಸ್ ಹೇಳ್ದಂಗೆ ಐ ಥಿಂಕ್ ಏನೇ ಮಾಡಿದ್ರು ಇದೆಲ್ಲ ಮಾಡ್ತಾ ಇದೀವಿ, ಇದಕ್ಕೆಲ್ಲ ಅವಕಾಶ ಕೊಟ್ಟಿರೋ TKSFF ಅವ್ರ ಆಡಳಿತ ವರ್ಗ ಇರ್ಬೋದು, ಎಲ್ಲ ಕಾರ್ಯಕರ್ತರಿಗಿರ್ಬೋದು, ಲೈಕ್ TKSF 1 ನಲ್ಲಿ ನೀವೆಲ್ಲ ಮಾಡಿದ್ದೀರಾ, ಎಲ್ಲರೂ ನಾವೆಲ್ಲ ಮಾಡಿದೀವಿ. ಒಂಥರ ನಮ್ಮ ಮನೆಯ ಆರ್ಗನೈಸೇಷನ್ ತರಾನೇ ಅನ್ಬೋದು ಇದನ್ನ. ಆ ತರ ಎಲ್ಲರೂ ಸೇರ್ಕೊಂಡ್ ಮಾಡಿದೀವಿ ಮುಂಚೆನು. ಈ ವರ್ಷನು ತುಂಬಾ ಜನ ಕಾರ್ಯಕರ್ತರು ಸಹಾಯ ಮಾಡ್ತಿದ್ದಾರೆ ಎಲ್ಲರಿಗೂ. ಐ ಥಿಂಕ್ ಯಾರ್ಯಾರು ಏನು ಎಕ್ಸ್ಪೆಕ್ಟ್ ಮಾಡದೆ ಬೇವ್ ಸುರಿಸಿ ಕಷ್ಟ ಪಡ್ತಾ ಇರೋರು ಎಲ್ಲ ಆಡಳಿತ ಇರ್ಬೋದು, ಇಲ್ಲ ಕಾರ್ಯಕರ್ತರಿಗೆ ನಮ್ಮ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್ ಇದಕ್ಕೆ. ಥ್ಯಾಂಕ್ ಯು ಅವರೇ. ಥ್ಯಾಂಕ್ ಯು ಸುಹಾಸ್. ಥ್ಯಾಂಕ್ ಯು ವಾಸು ಅವರೇ. ಶೋಭಾ ಮೇಡಮ್, ಈಗ ನಿಮ್ಮ ಕ್ಲೋಸಿಂಗ್ ಕಮೆಂಟ್ಸ್, ಎನಿಥಿಂಗ್ ಯು ವಾಂಟ್ ಟು ಶೇರ್ ವಿತ್ ಅವರ್ ವ್ಯೂವರ್ಸ್? ಸೊ ಫಸ್ಟ್ TKSFF ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಲೈಕ್ ಈ ತರ ನಮ್ಮಂತ ಲೋಕಲ್ ಟ್ಯಾಲೆಂಟ್ಸ್ ಗೆಲ್ಲ ಅವಕಾಶ ಕೊಟ್ಟು, ಸೊ ವಿ ಗೆಟ್ ಟು ಎಕ್ಸ್ಪೀರಿಯನ್ಸ್ ನ್ಯೂ ಫಿಲ್ಮ್ ಮೇಕಿಂಗ್ ಇರ್ಬೋದು ಎಲ್ಲ. ಸೊ ಫಸ್ಟ್ ಥ್ಯಾಂಕ್ಸ್ ಅವ್ರಿಗೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ. ಸೊ ನೆಕ್ಸ್ಟ್ ಇಸ್ ನಮ್ ಡೈರೆಕ್ಟರ್ ಮತ್ತೆ ನಮ್ ವಾಸು ಅವರು. ಸೊ ದೇ ಸಪೋರ್ಟೆಡ್ ಮಿ ಅ ಲಾಟ್ ಅಂಡ್ ಥಾಟ್ ಮಿ ಅ ಲಾಟ್. ಎಕ್ಸ್ಪೀರಿಯನ್ಸ್ ತುಂಬಾ ಲೈಕ್ ಹೆಂಗ್ ಆಕ್ಟಿಂಗ್ ಮಾಡೋದೆಲ್ಲ ಹೇಳ್ಕೊಟ್ರು. ಸೊ ಈ ಡೆಬ್ಯೂ ಮೂವಿ ಅವರಿಂದ ನನಗೆ ಆಕ್ಚುಲಿ ನಾನು ಚೆನ್ನಾಗಿ ಆಕ್ಟ್ ಮಾಡಕ್ ಆಗಿರೋದು ಅಂತ ಹೇಳ್ಬೋದು. ಸೊ ಅವರಿಗೂ ಥ್ಯಾಂಕ್ ಯು. ಅಂಡ್ ಪ್ರಸಾದ್, ಲೈಕ್ ಹಿ ವಾಸ್ ನೈಸ್. ಅಂದ್ರೆ ಒಳ್ಳೆ ಆಕ್ಟಿಂಗ್ ಮಾಡಕ್ಕೆ ಹಿ ವಾಸ್ ವೆರಿ ಸಪೋರ್ಟಿವ್. ಅಂಡ್ ನಕ್ರುನು ಹಿ ವಾಸ್ ಲೈಕ್ ಫೈನ್, ಇನ್ನೊಂದ್ಸಲಿ ತಗೊಳ್ಳೋಣ. ಸೊ ಹಿ ಡಿಡ್ ನಾಟ್ ಫಸ್ಟ್ ಆಗ್ಲಿ ಏನಾದ್ರು ಆತರ ತೋರ್ಸ್ಲಿಲ್ಲ. ಸೊ ಎಲ್ಲರಿಗೂ ಅಂಡ್ ಮೋರ್ ಶೇಖರ್ ಅವ್ರಿಗೆ ನಾನು ರೆಫರ್ ಮಾಡಿ ಈ ಮೂವಿ ಒಂದು ಪಾರ್ಟ್ ಆಫ್ ಲೈಫ್ ಎಕ್ಸ್ಪೀರಿಯನ್ಸ್. ಸೊ ಥ್ಯಾಂಕ್ಸ್. ವೆರಿ ನೈಸ್. ಥ್ಯಾಂಕ್ ಯು ಶೋಭಾ ಅವರೇ. ಪ್ರಸಾದ್, ಎನಿ ಕ್ಲೋಸಿಂಗ್ ಕಾಮೆಂಟ್ಸ್? ಯು ಆರ್ ಆನ್ ಮ್ಯೂಟ್ ಪ್ರಸಾದ್. ಅದೇ, ಸೊ ಓವರ್ ಆಲ್ ಮಜಾ ಬಂತು ಶೂಟ್ ಮಾಡಿದ್ದು, ಬೇಜಾನ್ ಕಲ್ತಿದ್ದೀನಿ. ಅಂಡ್ ಥ್ಯಾಂಕ್ ಯು TKSFF ಈ ವಂಡರ್ಫುಲ್ ಆಪರ್ಚುನಿಟಿಗೆ. ಅಂಡ್ ಸುಹಾಸ್, ನಿಮ್ಗೂ ಥ್ಯಾಂಕ್ಸ್ ಇದನ್ನ ಹೋಸ್ಟ್ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ, ಒಳ್ಳೊಳ್ಳೆ ಕ್ವೆಶನ್ ಕೇಳಿದ್ರಿ. ಅಂಡ್ ಓವರ್ ಆಲ್ ಸಿನಿಮಾಟೋಗ್ರಫಿ ಚೆನ್ನಾಗಿ ಬಂದಿದೆ, ಮ್ಯೂಸಿಕ್ ಸಖತ್ತಾಗಿ ಬಂದಿದೆ, ನಮ್ಮ ಆಕ್ಟಿಂಗ್ ನೀವೇ ಹೇಳ್ತಿದ್ದೀರಾ ಚೆನ್ನಾಗಿ ಬಂದಿದೆ ಅಂತ. ಅಂಡ್ ಡೈರೆಕ್ಷನ್ ಅಂತೂ ಅಮೇಝಿಂಗ್. ಸೊ ಖುಷಿ ಆಗ್ತಿದೆ. ಇನ್ನ ಬೆಸ್ಟ್, ಇನ್ನ ಗುಡ್ ರಿವ್ಯೂಸ್ಗೆ ಹೋಪ್ಸ್ ಹೈ ಇದೆ. ಅಂಡ್ ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಪ್ರಸಾದ್. ಸೊ ಲೋಕೇಶ್ ಅವರೇ, ನನ್ನ ಕೊನೆಯ ಪ್ರಶ್ನೆ, ಅಟ್ ದಿ ಸೇಮ್ ಟೈಮ್ ನಿಮ್ಮ ಎನಿ ಕ್ಲೋಸಿಂಗ್ ಕಮೆಂಟ್ಸ್ ಹೇಳಿ. ನನ್ನ ಕೊನೆಯ ಪ್ರಶ್ನೆ ಏನಂತ ಹೇಳಿದ್ರೆ, ವೈ ಶುಡ್ ಆಡಿಯನ್ಸ್ ವಾಚ್ ದಿಸ್ ಮೂವಿ ಕಾಲ್ಡ್ ಫಿಕ್ಸ್? ನಮ್ಮ ವೀಕ್ಷಕರು ಈಗ ಅವರು ಆನ್ಲೈನ್ ಅಲ್ಲಿ TKSFF ಮೂವಿ ರಿಲೀಸ್ ಮಾಡ್ತಾರೆ, ಎಲ್ಲಾ US ಕ್ಯಾನಡಾ ವೈಡ್ ಮೂವೀಸು ಇರುತ್ತೆ. ಅದರಲ್ಲಿ ಹೌ ಡಸ್ ಫಿಕ್ಸ್ ಸ್ಟ್ಯಾಂಡ್ ಔಟ್, ಆರ್ ವೈ ಶುಡ್ ದಿ ಆಡಿಯನ್ಸ್ ವಾಚ್ ಯುವರ್ ಮೂವಿ? ಅದು ಆ ಪ್ರಶ್ನೆಗೆ ಉತ್ತರ ಕೊಟ್ಟು ನಿಮ್ಮ ಕ್ಲೋಸಿಂಗ್ ಕಮೆಂಟ್ಸ್ ನ ನೀವು ಹೇಳಿ.
ಶೋರ್, ಥ್ಯಾಂಕ್ ಯು ಸುಹಾಸ್ ಅವರೇ. ಸೊ ಬೇಸಿಕಲಿ ನಮ್ಮ ಈ ಪ್ರಪಂಚದಲ್ಲಿ ಅಥವಾ ಸೊಸೈಟಿ ಅನ್ನೋದು ಒಂದು ಯಾವಾಗ ಆಗತ್ತೆ ಅಂದ್ರೆ ಒಂದು ರಿಲೇಶನ್ಶಿಪ್ ಎಲ್ಲರ ಜೊತೆಗಿದ್ದಾಗ, ಇಟ್ ಕ್ಯಾನ್ ಬಿ ಎನಿ ರಿಲೇಶನ್ಶಿಪ್, as ನಾನು ಮುಂಚೆ ಹೇಳಿದೆ. ಆ ಒಂದು ಗಂಡು ಹೆಣ್ಣು ರಿಲೇಶನ್ಶಿಪ್ ಇರ್ಬೋದು, ಅಣ್ಣ ತಂಗಿ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಮಗ ತಂದೆ, ಎನಿಥಿಂಗ್ ಇಟ್ ಕ್ಯಾನ್ ಬಿ. ರಿಲೇಶನ್ಶಿಪ್ ಏನ್ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಅದು ತುಂಬಾ ಇಂಪಾರ್ಟೆಂಟ್. ಐ ಮೀನ್, ನಾವು ಜಗಳ ಆಡೋದು ತುಂಬಾ ಈಸಿ. ನಾವು ನೋ ಟೂ ಪರ್ಸನ್ಸ್ ಆರ್ ಸೇಮ್, and it should not be. That's how the creation of the whole world is, right? Every individual is different. ಆ ಡಿಫ್ರೆಂಟ್ ಇದ್ದಾಗ ಹೆಂಗೆ ನಾವು ಇಬ್ರು ಎರಡು ಡಿಫ್ರೆಂಟ್ ಇದ್ದಾಗ ಅವ್ರಿಗೆ ಹೆಂಗ್ ಜೊತೆಗೆ ಇರ್ಬೇಕು ಅನ್ನೋದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇರುತ್ತೆ. ಸೊ ಅದನ್ನ ತಿಳ್ಕೊಳ್ಳೋದಕ್ಕೆ ಐ ಥಿಂಕ್ ಒಂದು ಸಣ್ಣ ಮೆಸೇಜ್ ತಗೊಂಡಿದೀವಿ ಅದರಲ್ಲಿ ಫಿಕ್ಸ್. ಸೊ ಟು ನೋ ದಟ್ ವಾಟ್ ಇಟ್ ಈಸ್ ಫ್ರಮ್ ಅವರ್ ಪರ್ಸ್ಪೆಕ್ಟಿವ್. Obviously there are tons of different perspective to tell the same thing. Nam perspective ಅಂತ ತಿಳ್ಕೊಳ್ಳೋದಕ್ಕೆ ನೀವು ಫಿಕ್ಸ್ ನೋಡಿ ಗೊತ್ತಾಗತ್ತೆ. ಅಂಡ್ ಐ ಥಿಂಕ್ ಅದು ನೀವೆಲ್ಲ ಹೇಳ್ತಾ ಇರೋಂಗೆ ತುಂಬಾ ಚೆನ್ನಾಗಿ ಬಂದಿದೆ. ಇಟ್ಸ್ ನಾಟ್ ನಿಮ್ಮ 16 ನಿಮಿಷ ನೀವೇನ್ ಕೊಡ್ತೀರಾ ಸಿನಿಮಾ ನೋಡಕ್ಕೆ, ಐ ಥಿಂಕ್ ಇಟ್ ವಿಲ್ ನಾಟ್ ಗೋ ವೇಸ್ಟ್. ಯು ವಿಲ್ ಎಂಜಾಯ್ ದ ಮೂವಿ ಫಾರ್ ಶೋರ್. ಅಂಡ್ ಜೊತೆಗೆ ಒಂದ್ ಸಣ್ಣ ಮೆಸೇಜ್. ಸೊ ನೋಡಿ, ಚೆನ್ನಾಗಿ ಎಂಜಾಯ್ ಮಾಡಿ. ಫಿಕ್ಸ್ ಫಾರ್ ಶೋರ್. ಕೊನೆಗೆ ಒಂದ್ ಏನ್ ಹೇಳಕ್ ಹೋಗ್ತೀನಿ ಅಂದ್ರೆ, ಐ ಥಿಂಕ್ ಎಲ್ಲ ನಮ್ ತಂಡದವ್ರೆಲ್ಲ ಹೇಳ್ದಂಗೆ ಎಲ್ಲಾರ್ಗು, ಐ ಮೀನ್, ಈ ನಿಮಗೆ TKSFFಗೆ ಅವ್ರ ಬಿಹೈಂಡ್ ದ ಸೀನ್ಸ್ ಯಾರ್ಯಾರು ಇದಾರೆ ಎಲ್ಲಾರ್ಗು ತುಂಬಾ ತುಂಬಾ ಥ್ಯಾಂಕ್ಸ್. ಬಟ್ ಐ ಥಿಂಕ್ ನಾನು ಯುಗ ಕ್ರಿಯೇಷನ್ಸ್ ಅಂತ ನಮ್ಮ ಒಂದು ಪ್ರೊಡಕ್ಷನ್ ಹೌಸ್ ವಾಟ್ ವಿ ಬಿಲ್ಟ್ ವಾಸ್ ಒನ್. ಸೊ ಈ ಇಡೀ ಅಗೇನ್, ಸೊ ನಾವು ಏನೇ ಒಂದು ಹೇಳಬೇಕು ಅಂದಾಗ ದೇರ್ ಆರ್ 100 ಡಿಫ್ರೆಂಟ್ ವೇಸ್ ಟು ಟೆಲ್ ಒಂದು ಮೆಸೇಜ್ ಆಗಲಿ. ಒಂದು ರೆಸ್ಪಾನ್ಸಿಬಲ್ ಎಂಟರ್ಟೈನ್ಮೆಂಟ್ ಇಸ್ ವಾಟ್ ಐ ಕಾಲ್ ಇಟ್ ಅಸ್. ನಾವು ಯುಗ ಕ್ರಿಯೇಷನ್ಸ್ ಅನ್ನೋದು ಒಂದು ರೆಸ್ಪಾನ್ಸಿಬಲ್ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ತಗೊಂತೀವಿ. ಅಂಡ್ ನಾವು ಏನೇ ಒಂದು ಮೆಸೇಜ್ ಒಂದು ತುಂಬಾ ಜನಕ್ಕೆ, ಇವಾಗ ನಾನ್ ಮಾತಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಾನು ನಿಮ್ಮ ಹತ್ರ ಮಾತಾಡ್ಬೋದು. ಬಟ್ ಅದನ್ನ ಹೆಂಗೆ 100 ಜನಕ್ಕೆ, 1000 ಜನಕ್ಕೆ, 10,000 ಜನಕ್ಕೆ ಹೇಳ್ಬೋದು ಅಂತಂದ್ರೆ, ಒನ್ ಆಫ್ ದ ಗುಡ್ ಮೀಡಿಯಾ ಇಸ್ ಟೆಲಿಂಗ್ ಥ್ರೂ ಅ ಸಿನಿಮಾ. ಬಿಕಾಸ್ ಸಿನಿಮಾ ಅನ್ನೋದು ಎಲ್ಲರಿಗೂ ಒಂದಷ್ಟು ಜನಕ್ಕೆ ರೀಚ್ ಆಗುವಂತ ಒಂದು ಪ್ಲಾಟ್ಫಾರ್ಮ್. ಸೊ ಡೋಂಟ್ ವರಿ ಅಬೌಟ್ ಅದು ಟೆಕ್ನಿಕಲಿ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಯೋಚನೆ ಮಾಡಕ್ ಹೋಗ್ಬೇಡಿ. Yes, there is always scope for improvement, right? ಎಕ್ಸಾಕ್ಟ್ಲಿ. ಸೊ ನೀವ್ ಏನ್ ಹೇಳ್ಬೇಕು ಅಂತ ಹೊರಟಿದ್ದೀರಾ, ನಿಮ್ಮ ಒಂದು ರೀಚ್ಗೆ ಏನಾಗತ್ತೆ ಹಂಗ್ ಮಾಡಿ. ಇಟ್ಸ್ ಓಕೆ, ಸ್ಟಾರ್ಟ್ ಡೂಯಿಂಗ್ ಇಟ್, ಯು ಎಂಜಾಯ್. ಸೊ this is one of the good medium to tell the message you want to convey, but be responsible in what you're telling. Because ಅದ್ರಲ್ಲಿ ಎಲ್ಲಾ ರೀತಿ, ಎಲ್ಲಾ ಏಜ್ ನವರಾಗಿರ್ಬೋದು, ಅಥವಾ ಎಲ್ಲಾ ಡಿಫ್ರೆಂಟ್ ರಿಲಿಜನ್ ಅವರಾಗಿರ್ಬೋದು, everybody will be watching. So be responsible in what you're telling, what you're conveying to the world. But it's one of the good platforms. So TKSF 3.0ಗೆ ಇವಾಗೇನ್ 40-45, I don't know what the number is, 27 TKSF 1 ಇಂದ 35, 37, 47, whatever it is. And it has to, everybody has to come out, start telling the story, and this is one of the good platform ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಕೀಪ್ ಡೂಯಿಂಗ್. ಸೊ ಸಿನಿಮಾ ಅದನ್ನ ಎಂಡ್ ಗೋಲ್ ಯೋಚನೆ ಮಾಡಿ, ಮೆಸೇಜ್ ಕನ್ವೆ ಆಯ್ತಾ ಯೋಚನೆ ಮಾಡಿ, ಹೆಂಗ್ ಬಂದಿದೆ ಟೆಕ್ನಿಕಲಿ ಅದೆಲ್ಲ ತಲೆ ಕೆಡಿಸ್ಕೊಡಿ. ಇಟ್ ಆಲ್ ಕಮ್ಸ್ ಔಟ್ ವೆರಿ ವೆಲ್. ಕೀಪ್ ಡೂಯಿಂಗ್ ಸಿನಿಮಾ, ಅಂಡ್ ಐ ಎನ್ಕರೇಜ್ ಅಂಡ್ ಸೇ ಎವ್ರಿಬಡಿ ಟು ಕಮ್ ಔಟ್ ಇನ್ ಎನಿ ಡಿಪಾರ್ಟ್ಮೆಂಟ್. ನಿಮಗೆ ಯಾವ ಡಿಪಾರ್ಟ್ಮೆಂಟ್ ನಿಮ್ಗೆ ಇಷ್ಟ, ಆಕ್ಟಿಂಗ್, ಸಿನಿಮಾಟೋಗ್ರಫಿನ, ಡೈರೆಕ್ಷನ್, ಎಡಿಟಿಂಗ್, ಕಲರ್, ಏನಾದ್ರೂ ಆಗಿರ್ಬೋದು, ಕಮ್ ವರ್ಕ್ ಅಂಡ್ ದೆನ್ ಬಿ ಪಾರ್ಟ್ ಆಫ್ ಇಟ್. ಫ್ಯಾಂಟಾಸ್ಟಿಕ್ ಮೆಸೇಜ್ ಲೋಕೇಶ್ ಅವರೇ, ತುಂಬಾ ಖುಷಿ ಆಗ್ತಾ ಇದೆ. ಐ ಥಿಂಕ್ ದಟ್ ಮೆಸೇಜ್ ಇಟ್ಸ್ ಲೌಡ್ ಅಂಡ್ ಕ್ಲಿಯರ್. ನಮ್ಮ ಬಂಧುಗಳಿಗೂ ಮಿತ್ರರಿಗೂ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾಡಿ. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಇಸ್ ಗಿವಿಂಗ್ ಯು ಅನ್ ಆಪರ್ಚುನಿಟಿ. ನೀವು ಚಿತ್ರಕಥೆ ಬರೀತೀರಾ, ನಿರ್ದೇಶನ ಮಾಡ್ತೀರಾ, ಹಾಡ್ ಬರೀತೀರಾ, ಆಕ್ಟ್ ಮಾಡ್ತೀರಾ. ಇಟ್ಸ್ ಆಲ್ ಸ್ಕೈ ಇಸ್ ದ ಲಿಮಿಟ್. ಒಳ್ಳೆ ಮೆಸೇಜ್ ನೀವು ಕೊಟ್ಟಿದ್ದೀರಾ. ಹಾಗೆ ನಿಮ್ಮ ಚಿತ್ರದಲ್ಲಿ ಸಹ, ಫಿಕ್ಸ್ ಕಿರು ಚಿತ್ರದಲ್ಲಿ ಅತ್ಯುತ್ತಮವಾದಂತಹ ಮೆಸೇಜ್. ಇದನ್ನ ಎಲ್ಲ ನಮ್ಮ ವೀಕ್ಷಕರು ನೋಡ್ಲಿ. ನಿಮ್ಮ ತಂಡ ಇಷ್ಟು ಚೆನ್ನಾಗಿ ಕೋಆರ್ಡಿನೇಷನ್ ಆಗಿ, ಇಷ್ಟು ಚೆನ್ನಾಗಿ ನೀವು ಎಲ್ಲ ಒಟ್ಟಿಗೆ ಗೂಡಿ ಕೆಲಸ ಮಾಡಿದೀರಾ. ನಿಮ್ಮ ತಂಡಕ್ಕೆ ಹೃತ್ಪೂರ್ವಕ ನಮ್ಮ ಧನ್ಯವಾದಗಳು, ಹಾಗೂ ವಿಶಿಂಗ್ ಯು ಆಲ್ ದಿ ಬೆಸ್ಟ್. ಇನ್ನು ಹೀಗೆ ಅತ್ಯುತ್ತಮವಾದಂತಹ ಚಿತ್ರಗಳು ನಿಮ್ಮ ತಂಡದಿಂದ ಮೂಡಿ ಬರ್ಲಿ. ಲೋಕೇಶ್ ಅವರೇ, ನಿಮ್ಮ ಸಾರಥ್ಯ ತುಂಬಾ ಚೆನ್ನಾಗಿ ಈ ಫಿಕ್ಸ್ ಕಿರುಚಿತ್ರ ಮೂಡಿ ಬಂದಿದೆ. ಇನ್ನು ಅನೇಕ ಚಿತ್ರಗಳು ಮಾಡಿ ನಿಮಗೆ ಒಳ್ಳೇದಾಗ್ಲಿ. ಮೇ ಯು ವಿನ್ ಅವಾರ್ಡ್ಸ್ ಅಂಡ್ but I know you are not really worrying about the awards, and you are looking at the journey itself. Fantastic message. ಹಾಗೆ ನಿಮ್ಗೆ ತುಂಬಾ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ನನಗೆ. ಲೈಕ್ ಐ ಸೆಡ್, ನಿಮ್ಮೊಟ್ಟಿಗೆ ನಾನು ಹರಟೆ ಹೊಡಿತಾ ಇರ್ಬೋದು, ಬಟ್ ನಮ್ಗೆ ಪದ್ಮಿನಿ ಅವರು ಆಲ್ರೆಡಿ ಒಂದು ಹಿಟ್ ಕೊಟ್ಟಿದ್ದಾರೆ, ಇಟ್ಸ್ ಟೈಮ್ ಟು ವ್ರಾಪ್ ಅಪ್ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಹೀಗೆ ನಿಮ್ಮ ಒಳ್ಳೆ ಕೆಲಸ ಹೀಗೆ ಮುಂದುವರಿತಾ ಇರ್ಲಿ.
ಹಾಗೆ ನಮಗೆ ಇವತ್ತು ಟಾಕ್ ಶೋಗೆ ಬ್ಯಾಕ್ ಎಂಡ್ ಸಪೋರ್ಟ್ ಆದಂತಹ ಪದ್ಮಿನಿ ಅವರಿದ್ದಾರೆ. ಪದ್ಮಿನಿ ಅವರೇ, ನಿಮ್ಗೂ ಸಹ ತುಂಬಾ ಧನ್ಯವಾದಗಳು. ಹಾಗೆ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ 2.2 ಇದರ ಬಿಹೈಂಡ್ ದಿ ಲೆನ್ಸ್ ಇವತ್ತು ಕಾರ್ಯಕ್ರಮ ಫಿಕ್ಸ್ ತಂಡದೊಂದಿಗೆ ಇವತ್ತು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫಿಕ್ಸ್ ತಂಡದವರಿಗೆ ಧನ್ಯವಾದಗಳು, ನಮ್ಮ ಪದ್ಮಿನಿ ಅವರಿಗೆ ಧನ್ಯವಾದಗಳು. ಹಾಗೆ ನಿಮ್ಮ ಇವತ್ತಿನ ಹೋಸ್ಟ್ ಸುಹಾಸ್ ಜಿ ಐತಾಳ್. ಐ ಆಮ್ ಸೈನಿಂಗ್ ಆಫ್, ಬಟ್ ವಿ ವಿಲ್ ಮೀಟ್ ಈಚ್ ಅದರ್ ಇನ್ ದಿ ನೆಕ್ಸ್ಟ್ ಟಾಕ್ ಶೋ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಕರ್ನಾಟಕ, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಹಾಸ್. ಥ್ಯಾಂಕ್ ಯು.